ಸೋ ಸಿಂಪಲ್. ಇಲ್ಲಿ ಫಾರ್ಮುಲಾ ಡಿಸ್ಕಸ್ ಮಾಡಲ್ಲ, ನೀವು ಎಲ್ಲಾ ಒಂದು ನನ್ನ ಮೆಂಟಲ್ ಬಿಟ್ಟು ನೋಡಿ. ಮ್ಯಾಕ್ಸಿಮಮ್ ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ 3 to 4 ಫಾರ್ಮುಲಾ ಸಾಕು, ಇನ್ ಯಾವ್ದು ಬೇಕಾಗಲ್ಲ. ಇದೆಲ್ಲ ಕನ್ವೆನ್ಷನಲ್ ಈಸಿ ವೇ ಇಂದ ಅರ್ಥ ಆಗೋ ರೀತಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ನನ್ನ ಫಾಲೋ ಮಾಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಬಹುದು, ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಪುನೀತ್ ಫೋರಂ ಅಂತ ಸರ್ಚ್ ಮಾಡೋ ರೀತಿ ಸಿಂಬಲ್ ಲಿಂಕ್ ಇರ್ತಕ್ಕಂಥ ಸಿಗುತ್ತೆ ಸ್ನೇಹಿತರೆ, ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಸೊ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ, ಮತ್ತೆ ಪಿಸಿ ಪರೀಕ್ಷೆ ಬಗ್ಗೆ ಡೀಟೇಲ್ಸ್ ಹೆಂಗೆ ಕ್ವಶನ್ಸ್ ಬರ್ತವೆ ಅಂತ ಗೊತ್ತಾಗಿಲ್ಲ ಅಂತಂದ್ರೆ ಆ ಲಿಂಕ್ಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿರ್ತೇನೆ, ವಿಡಿಯೋ ಲಿಂಕ್ಸ್ ನ ಒಂದ್ಸರಿ ನೋಡಿ ಸ್ನೇಹಿತರೆ. ಓಕೆ, ಮೊದಲನೇ ಕ್ವಶನ್ ಬರ್ತೀನಿ ಇಲ್ಲಿ. ಸೊ ಇದು ವರ್ಕ್ ಅಂದ್ರೆ ಕೆಲಸ ಮತ್ತು ಏನು ವರ್ಕ್ ಬಗ್ಗೆ ಇರ್ತಕ್ಕಂಥ ಕ್ವಶನ್ ಇದು. ಇವೆಲ್ಲ ಪ್ರೀವಿಯಸ್ ಇಯರ್ ಬಂದಿರತಕ್ಕಂಥದ್ದು, ಪಿಸಿ ಪರೀಕ್ಷೆಲ್ಲ ಬಂದಿರತಕ್ಕಂಥದ್ದು, PSI ಒಂದಷ್ಟು ಕ್ವಶನ್ ಬಂದಿರೋದು ತಗೊಂಡಿದೀವಿ. ಮತ್ತೆ ಇದೆಲ್ಲ ಮುಂಬರ್ತಕ್ಕಂಥ SDA ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ, PC ಪರೀಕ್ಷೆಗೂ ಹೆಲ್ಪ್ ಆಗುತ್ತೆ, PSI ಪರೀಕ್ಷೆಗೂ ಹೆಲ್ಪ್ ಆಗುತ್ತೆ. ಫೈನ್ ಸರ್. ಮೊದಲನೇ ಕ್ವಶನ್ ನೋಡಿ, 10 ಜನರು 20 ಮನೆಗಳನ್ನು 30 ದಿನಗಳಲ್ಲಿ ಪೂರೈಸಿದರೆ 5 ಜನರು 10 ಮನೆಗಳನ್ನು ನಿರ್ಮಿಸಲು ಎಷ್ಟು ದಿನ ಬೇಕಾಗಬಹುದು? ಸರ್ ಇದು ವರ್ಕ್ ಅಲ್ಲಿ ನಾನು ನಿಮಗೆ ಹೇಳಿದ್ದೇನೆ, ಒಂದು ಯೂನಿಟ್ ವರ್ಕ್ ಮೆಥಡ್ ಅಂತ ಹೇಳಿದ್ದೀನಿ. ಯೂನಿಟ್ ವರ್ಕ್ ಮೆಥಡ್ ಅಂತ, ಈ ಯೂನಿಟ್ ವರ್ಕ್ ಮೆಥಡ್ ಇಂದ ಮಾಡಿದಾಗ ಒಂದು ಫಾರ್ಮುಲಾ ನೋಡಿ, ನಾನು ಹೇಳಿದ 4 ರಿಂದ 5 ಫಾರ್ಮುಲಾ ಅಂದ್ರೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಒನ್ ಫಾರ್ಮುಲಾ. ಈಸಿ ಫಾರ್ಮುಲಾ ಏನಿಲ್ಲ ಇಲ್ಲಿ. ಫಾರ್ಮುಲಾ ಅನ್ನೋಕ್ಕಿಂತ ಸಮ್ ಕಾನ್ಸೆಪ್ಟ್ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಆನ್ಸರ್ 10 ಜನ, ಓಕೆ, 30 ದಿನ, ಓಕೆ, 20 ಮನೆಗಳು ಕಟ್ತಾರೆ. ಎಷ್ಟು ಕಟ್ತಾರೆ ಸರ್? 20 ಮನೆಗಳು ಕಟ್ತಾರೆ. ಡಿವೈಡೆಡ್ ಬೈ 20, ಓಕೆ. 5 ಜನ ಎಷ್ಟು ದಿನದಲ್ಲಿ 10 ಮನೆಗಳು ಕಟ್ತಾರೆ? ಸರ್ ಇದೇನು ಗೊತ್ತಾ, ಸಿಂಪಲ್. ಜನ ಎಷ್ಟು ಜನ ಇರ್ತಾರೆ? ವರ್ಕರ್ಸ್ ಅಂದ್ರೆ ಜನರು, ಓಕೆ, ಕೆಲಸಗಾರರು. ಇದು ಫಾರ್ಮುಲಾ ಹೇಳ್ತೀವಿ, ಫಾರ್ಮುಲಾ ಅಲ್ಲ ಇದು. ಹೆಂಗೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀವಿ ನೋಡಿ. ವರ್ಕರ್ಸ್ ಮತ್ತೆ ಅವರು ಟೈಮು ಅಥವಾ ದಿನ ಕೊಡ್ತಾರೆ. ಟೈಮ್ ಅಂದ್ರೆ ಸರ್ ಟೈಮ್, ಈಗ 8 ಗಂಟೆ 20 ದಿನ ಅಂತ ಕೊಡಬಹುದು. ಸೊ ಟೈಮ್ ಇದ್ರೆ ಟೈಮ್ ಹಾಕೋಬಹುದು, ಟೈಮ್ ಇಲ್ಲ ಅಂದ್ರೆ ನಾವು ಟೈಮ್ ಕನ್ಸಿಡರ್ ಮಾಡಬೇಕಾಗಿಲ್ಲ. ಮತ್ತೆ ನಂಬರ್ ಆಫ್ ಡೇಸ್, ಇಲ್ಲಿ ಬಂದು ಟೋಟಲ್ ವರ್ಕ್ ಇಸ್ ಈಕ್ವಲ್ ಡಿವೈಡ್ ಬೈ ಟೋಟಲ್ ವರ್ಕ್, ಓಕೆ. ಅದೇ ರೀತಿ ಅದೇ ಕೆಲಸನ ಈಗ ಒಂದೊಂದು ಕ್ವಶನ್ ಏನ್ ಕೊಡ್ತಾನೆ ಗೊತ್ತಾ, ಒಂದು ಕೆಲಸ ಅಂತ ಕೊಟ್ಟಿರ್ತಾನೆ, ಟೋಟಲ್ ವರ್ಕ್ ಏನಾಯ್ತು, ಒಂದು ಕೆಲಸ ಆಗುತ್ತೆ, ಓಕೆ. ಅಥವಾ ಇಲ್ಲಿ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾನೆ ಸರ್, ಟೋಟಲ್ ವರ್ಕ್ 20 ಮನೆಗಳಿಂದ ಟೋಟಲ್ ವರ್ಕ್, ಟೋಟಲ್ ಕೆಲಸ. ಇಲ್ಲಿ 10 ಮನೆಗಳು, ಓಕೆ. ಸೊ ಇಲ್ಲೂ ಕೂಡ ವರ್ಕರ್ ನಂಬರ್ 1 ಇವರು, ಟೈಮ್ 1, ಡೇಸ್ 1, ಟೋಟಲ್ ವರ್ಕ್ 1. ಇದು ವರ್ಕರ್ ನಂಬರ್ 2, ಟೈಮ್ ಆಗಿರ್ಬೋದು, ಡೇಟ್ ಆಗಿರ್ಬೋದು, ಬೇರೆ ಏನ್ ಕೊಟ್ರ ಮೇಲೆ ಆದ್ರೆ ಏನ್ ಕೆಲಸ ಮಾಡ್ತಾರೆ ಅದು ಮಾತ್ರ ಡಿನಾಮಿನೇಟರ್ ಕೆಳಗೆ ಬರ್ಬೇಕು. ಟೋಟಲ್ ವರ್ಕ್ ನಂಬರ್ 2. ಇಲ್ಲಿ ನಮಗ್ ಕೇಳಿರೋದೇನ್ ಸರ್, ನಮಗ್ ಕೇಳಿರೋದು ದಿನಗಳನ್ನ, ಎಷ್ಟು ದಿನ ಬೇಕಾಗುವುದು ಅಂತ. ಅಂದ್ರೆ ಡೇಸ್ ಕೇಳಿದಾನೆ, ಇಲ್ಲಿ ಟಿ ಬೇಕಾಗಿಲ್ಲ. ಟಿ ಯಾಕೆ ಬೇಕಾಗಿಲ್ಲ? ಟೈಮ್ ಕೊಟ್ಟೇ ಇಲ್ಲ ಈ ಕ್ವಶನ್ ಅಲ್ಲಿ. ಹಾಗಾಗಿ ನಾನು ಇಲ್ಲಿ ಬರ್ಕೊಂಡಿರೋದು ಏನ್ ಮಾಡಿದೀನಿ, ಟೈಮ್ ಬರ್ಕೊಂಡಿಲ್ಲ. 10 ಜನರು 30 ದಿನದಲ್ಲಿ 20 ಕೆಲಸ ಮುಗಿಸ್ತಾರೆ. 5 ಜನರು ಎಷ್ಟು ದಿನದಲ್ಲಿ 10 ಕೆಲಸ ಮುಗಿಸ್ತಾರೆ. ಹಿಂಗೆ ಬರ್ಕೋಬೇಕು, ಅರ್ಥ ಆಯ್ತಲ್ಲ? ಈಗ ನಾವು ಈ ಕ್ವಶನ್ ಮಾರ್ಕ್ ಆನ್ಸರ್ ಕಂಡುಹಿಡಿಯಬೇಕು. ಕ್ವಶನ್ ಮಾರ್ಕ್ ಅಂದ್ರೆ D2 ಅಲ್ವಾ? ನೋಡಿ, ದಿಸ್ ಇಸ್ D2. ಸೊ D2 ಬೇಕು ಅಂದ್ರೆ ಏನಾಗುತ್ತೆ ನೋಡಿ, ಇದು ಇಲ್ಲಿಗೆ ಹೋಗುತ್ತೆ, ಇದು ಇಲ್ಲಿಗೆ ಹೋಗುತ್ತೆ ಅಲ್ವಾ? ಸೇಮ್ D2 ಇಸ್ ಈಕ್ವಲ್ ಟು, ಮತ್ತೆ ಈ 5 ಕೆಳಗೆ ಬರುತ್ತೆ. 10 ಇಂಟು 30 ಏನಿದೆ ಅದು ಬರ್ಕೊಂಡಿದ್ದೀನಿ ಇಲ್ಲಿರೋದು, ಓಕೆ. ಡಿವೈಡ್ ಬೈ 20 ಕೂಡ ಬರ್ಕೊಂಡಿದ್ದೀನಿ. 10 ಮೇಲಕ್ಕೆ ಹೋಗುತ್ತೆ, 5 ಕೆಳಗೆ ಬರುತ್ತೆ. ಇಂಟು 10 ಡಿವೈಡ್ ಬೈ 5 ಅಲ್ವಾ? ಹಿಂಗಾಯ್ತು, ಫೈನ್. ಈ 0ಗೆ 0 ಕ್ಯಾನ್ಸಲ್ ಮಾಡಿದೆ, ಓಕೆ, ಫೈನ್. ಇಲ್ಲಿ ನೋಡಿ, 5 2ಲಿ ಎಷ್ಟು ಸರ್? 10. ಏನಾಯ್ತು ಸರ್ ಇದು? 10 ಇಂಟು 30 ಡಿವೈಡ್ ಬೈ 10 ಆಯ್ತು. 5 2ಲಿ ಎಷ್ಟು ಸರ್? 10. 10 ಕ್ಯಾನ್ಸಲ್. ಸೊ ಡೇಸ್ ಎಷ್ಟು ಸರ್? 30 ಡೇಸ್, 30 ದಿನಗಳು. ಏನಿದೆ ಸರ್ ಆನ್ಸರ್? ಡೇಸ್. ಸಿಂಪಲ್. ನಿಮಗೆ ಈ ಕ್ವಶನ್ ನ ಇನ್ನೂ ಒಂದ್ ರೀತಿ ಕೇಳ್ತಾನೆ, ಅರ್ಥ ಆಗಿದೆ ಅನ್ಕೋತೀನಿ. ಸಿಂಪಲ್. ಅಕಸ್ಮಾತ್ ನೋಡಿ, ಇನ್ನೊಂದು ಇದೇ ಕ್ವಶನ್ ಅವನು ಡೇಸ್ ಬದಲು ಟೈಮ್ ಕೊಟ್ಟ ಅಂತ ಇಟ್ಕೊಳ್ಳಿ, ಗಂಟೆಗಳು ಅಂತ ಕೊಟ್ಟ. ಆಗ ಡೇಸ್ ಇರಲ್ಲ, ಇಲ್ಲೇನ್ ಮಾಡ್ಬೇಕು, ಗಂಟೆಗಳು ಮಾತ್ರ ತಗೋಬೇಕು, ಮತ್ತೆ ಟೋಟಲ್ ವರ್ಕ್ ತಗೋಬೇಕು. ಈಗ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇದೇ ಕ್ವಶನ್ ನ ಇನ್ನೊಂದು ಇದು ತಗೊಂಡಿದೀನಿ, ಅಲ್ಲಿ ಸಾಲ್ವ್ ಮಾಡಿದಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, 2ನೇ ಕ್ವಶನ್ ಇವತ್ತೊಂದು. ಒಂದು ಕೆಲಸವನ್ನು ನೋಡಿದ್ರ, ಒಂದು ಕೆಲಸ, ಇಲ್ಲಿ ನೋಡಿ, ಒಂದು ಕೆಲಸ, ಟೋಟಲ್ ವರ್ಕ್ ಒಂದು, ಅಲ್ಲಿ 20 ಮನೆ, ಇಲ್ಲಿ ಒಂದು ಕೆಲಸ. ಒಂದು ಕೆಲಸ ಅಂದ್ರೆ ಅದು ಸಮ್ ಆಫ್ ದ ವರ್ಕ್ ಇರಬೇಕು ಅಂತಂದ್ರೆ ಒಟ್ಟು ಕೆಲಸನ ಒಂದು ಕೆಲಸ ಅಂತ ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ಒಂದು ಕೆಲಸ ಅಂತ ಕೊಟ್ಟಿದ್ದಾನೆ, ಇದು ವೆರಿ ಇಂಪಾರ್ಟೆಂಟ್. ಒಂದು ಕೆಲಸವನ್ನು 8 ಜನರು ದಿನಕ್ಕೆ 8 ಗಂಟೆ ಅಂತ ಕೆಲಸ ಮಾಡಿ 36 ದಿನಗಳಲ್ಲಿ ಮುಗಿಸಬಲ್ಲರು. ಹೇಗೆ ಇಲ್ಲಿ ಏನ್ ಬರ್ಕೋತೀರಾ, ಇರು W1 ವರ್ಕರ್ಸ್ ಅಲ್ವಾ, ಗಂಟೆ ಕೊಟ್ಟಿದ್ದಾನೆ ಇಂಟು ಟೈಮ್ 1 ಅಲ್ವಾ, ಇಂಟು ದಿನಗಳು ಕೊಟ್ಟಿದ್ದಾನೆ ಡೇ 1 ಅಲ್ವಾ. ಟೋಟಲ್ ವರ್ಕ್ ಏನ್ ಕೊಟ್ಟಿದ್ ಸರ್? ಒಂದು ಕೆಲಸ ಅಂದ್ರೆ 1 ಅಂತ ಬರ್ಕೊಳ್ಳಿ. ನಮ್ಗೆ ಗೊತ್ತಿಲ್ಲ, ಅದು ಬೇಕಾದ್ರೆ ಎಕ್ಸ್ ಅಂತ ಬರ್ಕೊಳ್ಳೋರು ಬೇಕಾದ್ರೆ ಬರ್ಕೋಬಹುದು, X1 ಅಂತ ಬರ್ಕೋಬಹುದು, ಓಕೆ. ಯಾಕಂದ್ರೆ ಕ್ಯಾನ್ಸಲ್ ಆಗೇ ಆಗುತ್ತೆ, ನೋಡಿ ಹೇಳ್ತೀನಿ ಮುಂದೆ ಹೆಂಗಾಗುತ್ತೆ ಅಂತ. ಅದೇ ಕೆಲಸ ನೋಡಿ, ಸೇಮ್ ವರ್ಕ್, ಕೆಲಸವನ್ನು ಅಷ್ಟೇ ಜನರು ಅಂದ್ರೆ
W2 ದಿನಕ್ಕೆ 6 ಗಂಟೆ ಕೆಲಸ ಮಾಡಿ T1 T2 W/X2 ಅಂತ ಬರ್ಕೋಬೋದಲ್ವಾ. ಈಗ W1 8 ಜನ ಇದ್ದಾರೆ ಸರ್, 8 ಜನ 8 ಗಂಟೆ, ಇಲ್ಲಿ ಟೈಮ್ ಗಂಟೆ ಕೊಟ್ಟಿದ್ದಾನೆ, 8 ಗಂಟೆ ಬರೋ ಡೇಸ್ ಗೊತ್ತಿಲ್ಲ ಅಲ್ವಾ, ಡೇಸ್ ಕೊಟ್ಟಿದ್ದಾನೆ ನೋಡಿ, 8 ಗಂಟೆ ಇಂಟು 36 ದಿನ ಕೊಟ್ಟಿದ್ದಾನೆ. ಕೆಲಸ ಕೂಡ ಕೊಟ್ಟಿದ್ದಾನೆ. ಒಂದು ಕೆಲಸ ಅಂದಾಗ X1 ಅಂತ ಇಟ್ಕೊಂಡಿದೀವಿ, 1 ಅಂತಾರ ಹಾಕೊಳ್ಳಿ, X1 ಅಂತಾರ ಹಾಕೊಳ್ಳಿ, ಬೇಕಾದ್ರೆ ನೀವು X ಅಂತಾನೆ ಹಾಕೊಳ್ಬೇಕು, ನೋ ಇಶ್ಯೂಸ್, ಯಾಕಂದ್ರೆ ಕ್ಯಾನ್ಸಲ್ ಆಗುತ್ತೆ. W2 ಅಂದ್ರೆ ಏನು ಸರ್, ಅದೇ ಕೆಲಸವನ್ನು ಅಷ್ಟೇ ಜನರು ಅಂದ್ರೆ 8 ಜನ ನೋಡಿ, 8 ಜನ, ಓಕೆ, ಅಷ್ಟೇ ಜನ ದಿನಕ್ಕೆ 6 ಗಂಟೆ, ದಿನಕ್ಕೆ 6 ಗಂಟೆ ಎಷ್ಟು ದಿನ ಮುಗಿಸ್ತಾರೆ, ಡೇ 2 ಗೊತ್ತಿಲ್ಲ ನಮ್ಗೆ, D2 ಗೊತ್ತಿಲ್ಲ, ಎಷ್ಟು ದಿನ ಕೇಳಿರೋದಲ್ವಾ, ದಿನ ಕೇಳಿರೋದು ಗೊತ್ತಿಲ್ಲ, ಡಿವೈಡೆಡ್ ಬೈ X2 ಅಂದ್ರೆ ಸರ್ ಅದೇ ಕೆಲಸ ಅಂದ್ರೆ ಸೇಮ್ ಕೆಲಸ ಅಂದ್ರೆ X1, X2 ಇಸ್ ಈಕ್ವಲ್ ಟು X1 ಆಗುತ್ತೆ ಅಲ್ವಾ, X2 ಇಸ್ ಈಕ್ವಲ್ ಟು ಸೇಮ್ ಕೆಲಸ ಅಂದ್ಮೇಲೆ ಒಂದೇ ಅಂದ್ಮೇಲೆ ಸೇಮ್ ಆಗುತ್ತೆ, ಆಗ X2 ನ X1 ಅಂತ ಬರ್ಕೋಬಹುದು. ಇದು ಕ್ಯಾನ್ಸಲ್ ಆಯ್ತಾ, ಅಥವಾ ಒಂದೇ ಕೆಲಸ ಅಂತಿತ್ತಲ್ಲ, ನೀವು ಇದನ್ನ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಇನ್ನು 1 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಆಗ 1 ಕ್ಯಾನ್ಸಲ್ ಆಯ್ತಾ, ಯಾಕಂದ್ರೆ ಇದು ಆ ಕಡೆ ಈ ಕಡೆ ಇದೆಯಲ್ಲ ಈಕ್ವಲ್ಸ್ ಇಂದ, ಸೊ ಕ್ಯಾನ್ಸಲ್ ಮಾಡ್ಬೋದಲ್ವಾ. ಈಗ ನೋಡಿ ಏನನ್ ಕ್ಯಾನ್ಸಲ್ ಮಾಡ್ಬೋದು, 8 ಇಲ್ಲಿ 8 ಇದೆ, ಇಲ್ಲಿ 8 ಇದೆ, ಕ್ಯಾನ್ಸಲ್ ಮಾಡ್ಬೋದಲ್ವಾ. ಸೊ ಕ್ವಶನ್ ಮಾರ್ಕ್ ಏನಾಯ್ತು ಸರ್, ಆಗ ಕ್ವಶನ್ ಮಾರ್ಕ್ ಅಂದ್ರೆ D2 ದಿನ 2 ಅಲ್ವಾ, ಇಸ್ ಈಕ್ವಲ್ ಟು ಉಳಿದಿರೋದು ಎಷ್ಟು ಇಲ್ಲಿ 8 ಇಂಟು 36, ಈ 6 ಕೆಳಗಡೆ ಬರುತ್ತೆ, 6 6 36, 8 48, 48 ದಿನಗಳು. ಅರ್ಥ ಆಯ್ತಲ್ಲ, ಸಿಂಪಲ್. ಸೊ ರೈಟ್ ಆನ್ಸರ್, ದಿಸ್ ಇಸ್ ದ ರೈಟ್ ಆನ್ಸರ್. ಸರ್ ಇಲ್ಲಿ ಸಿಂಪಲ್ ಆಗಿ ತಿಳ್ಕೊಳ್ಳಿ, ಯಾವಾಗ ನೋಡಿ 8 ಜನ 8 ಗಂಟೆ ಕೆಲಸ ಮಾಡಿದ್ರೆ 36 ದಿನದಲ್ಲಿ ಆ ಕೆಲಸ ಮುಗಿಸ್ತಾರೆ. ಇಲ್ಲಿ ಏನ್ ಕೊಟ್ಟಿದ್ದಾನೆ, ಸೇಮ್ 8 ಜನ 6 ಗಂಟೆ ಅಂದ್ರೆ ಗಂಟೆ ಟೈಮ್ ಕಮ್ಮಿ ಕೆಲಸ ಮಾಡ್ತಾ ಇದಾರೆ, 8 ಗಂಟೆ ಮಾಡೋ ಜಾಗದಲ್ಲಿ 6 ಗಂಟೆ ಮಾಡ್ತಾ ಇದಾರೆ, ಆಗ ಆಟೋಮೆಟಿಕ್ ಆಗಿ 36 ದಿನಕ್ಕಿಂತ ಜಾಸ್ತಿ ಆಗ್ಲೇಬೇಕು ಅಲ್ವಾ. ಸೊ 48 ದಿನ. ಸುಮ್ನೆ ಕ್ರಾಸ್ ವೆರಿಫಿಕೇಶನ್ ಒಂದ್ಸಲ ಸಿಂಪಲ್ ಆಗಿರುತ್ತೆ, ಹೆಂಗ್ ಕೊಟ್ಟಿರ್ತಾನೆ ಗೊತ್ತಾ, 40 ದಿನ ಇರುತ್ತೆ, ಇನ್ ಬೇರೆ ಆಪ್ಷನ್ಸ್ ಎಲ್ಲ ನಿಮಗೆ ಒಂದ್ಸಲ 32, 27, 28 ಹಿಂಗ್ ಕೊಟ್ಟಿರ್ತಾನೆ, ನೀವ್ ನೋಡಿದ ತಕ್ಷಣ ನೀವು ಟಿಕ್ ಹಾಕ್ಬಿಡ್ಬೋದು, ಒಂದ್ಸಲ ಕ್ಯಾಲ್ಕುಲೇಷನ್ ಮಾಡದೇ ಬೇಕಾಗಿಲ್ಲ. ಅಂದ್ರೆ ಈ ಸಲ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿರ್ಬೇಕು ಅಷ್ಟೇ, ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬನ್ನಿ, 3ನೇ ಕ್ವಶನ್ ಇದು. ನೀವು 1 ರಿಂದ 100ರವರೆಗೆ ಎಲ್ಲಾ ಸಂಖ್ಯೆಗಳನ್ನು ಬರೆದರೆ 3 ಎಷ್ಟು ಸಲ ಬರೆಯುತ್ತೀರಾ? ಇಲ್ಲಿ ಟಿಕ್ ಇದೆಯಲ್ಲ, ಇದನ್ನ ತಲೆ ಕೆಡ್ಸ್ಕೊಬಿಡಿ, ಇದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ವಾ. ಓಕೆ, ಇಲ್ಲಿ 1 ರಿಂದ 3 ಸರ್ ಸೇಮ್ ಅಲ್ವಾ ಸರ್, 3, 13, 23, 33, 43, 53, 63, 73, 83, 93 ಎಷ್ಟಾಯ್ತು ಸರ್? 1, 2, 3, 4, 5, 6, 7, 8, 9, 10. 10 ಅಲ್ಲ, ಇಲ್ಲಿ 3 3 ಎಷ್ಟು ಸಲ ಬರೀತೀರಾ ಅಂತ ಇರೋದು ಅಲ್ವಾ, 10 ಅಲ್ಲ, ಎಷ್ಟಾಯ್ತು ಸರ್? 11 ಆಗುತ್ತೆ, 11 ಆಗುತ್ತೆ ಅಲ್ವಾ, 11. ಇನ್ನು ಇಷ್ಟು ಬಿಟ್ರೆ ನಿಮ್ಗೆ 100 ತನಕ ಅಂದ್ರೆ ಇಲ್ಲಿ 30 ಬರುತ್ತೆ ನೋಡಿ, 30, 31, 32, 33 ಆಗ ತಗೊಂಡ್ಬಿಟ್ಟಿದೀವಿ, 34, 35, 36, 37, 38, 39. ಇಲ್ಲಿ ಎಷ್ಟು ಬಂತು? 1, 2, 3, 4, 5, 6, 7, 8, 9 ಪ್ಲಸ್ 9 ಇಸ್ ಈಕ್ವಲ್ ಟು 20. 20 ಇಸ್ ದ ರೈಟ್ ಆನ್ಸರ್. ಅಲ್ವಾ, ಈ ತರ ಕ್ವಶನ್ಸ್ ಬರ್ತಾನೆ ಇರ್ತದೆ. ನಾವು ಇದನ್ನ ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಟಕ್ ಅಂತ ಆನ್ಸರ್ ಬರೀಬಹುದು, ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್, 10 ರಿಂದ 20 ಸೆಕೆಂಡ್ಸ್ ಅಲ್ಲಿ ಆನ್ಸರ್ ಬರೀಬಹುದು. ಈ ತರ ಮಾಡಕ್ಕೆ ಚಾನ್ಸೇ ಬೇಕಾಗೇ ಇಲ್ಲ. ಇದೇನಕ್ಕೆ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರಲ್ಲ ಹೆಂಗ್ ಬಂತು ಅಂತ. ಸೊ ತೋರ್ಸಕ್ಕೋಸ್ಕರ ಇಲ್ಲಿ ನಾನು ನಿಮ್ಗೆ ಇದನ್ನ ಡೀಟೇಲ್ ಆಗಿ ಬರೆದು ತೋರಿಸ್ತಾ ಇದೀನಿ ಅಷ್ಟೇ. ಓಕೆ, 20 ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ ಸರ್. ಈ ಸರಣಿಯ ಮುಂದಿನ ಸರಣಿಯನ್ನು ಬರೆಯಿರಿ. ACE ಇದೆ, ನೆಕ್ಸ್ಟ್ BDF ಇದೆ, CEG ಇದೆ, ನೆಕ್ಸ್ಟ್ ಹಾಗಾದ್ರೆ ಏನು? ಸೊ ಇಲ್ಲಿ ಜಸ್ಟ್ ನೀವು ನೋಡ್ತಾ ಹೋಗಿ. ಇಲ್ಲಿ ACE ಏನಿದೆ, A ಆದ್ಮೇಲೆ ಇಲ್ಲಿ B ಇದೆ, B ಆದ್ಮೇಲೆ C ಇದೆ ಅಲ್ವಾ, C ಆದ್ಮೇಲೆ D ಇದೆ, E ಆದ್ಮೇಲೆ F ಇದೆ ಅಲ್ವಾ. ಅಂದ್ರೆ ಒಂದೊಂದು ಅಕ್ಷರ ಮುಂದೆ ಹೋಗ್ತಾ ಇದೆ ನೋಡಿ. A ಆದ್ಮೇಲೆ B ಇದೆ, B ಆದ್ಮೇಲೆ C ಇದೆ ಫಸ್ಟ್ ಅಕ್ಷರ, ನೆಕ್ಸ್ಟ್ ಏನ್ ಬರ್ಬೇಕು ಸರ್? D ಬರ್ಬೇಕು. D ಎಲ್ಲಿದೆ? ಇಲ್ಲೂ ಇದೆ, ಇಲ್ಲಿ ಇದೆ. ನೆಕ್ಸ್ಟ್ C ಆದ್ಮೇಲೆ D ಇದೆ, ನೆಕ್ಸ್ಟ್ ಮುಂದಿನ ಅಕ್ಷರ. ಹಾಗಾದ್ರೆ ಇಲ್ಲಿ E ಆದ್ಮೇಲೆ ಏನ್ ಬರ್ಬೇಕು ಸರ್? F ಬರ್ಬೇಕು. DF ಎಲ್ಲಿದೆ ಸರ್? ಇಲ್ಲಿದೆ. ಸೊ ನಿನ್ ಮುಂದೆ ನೋಡೋದೇ ಬೇಕಾಗಿಲ್ಲ, ಕರೆಕ್ಟ್ ಆನ್ಸರ್ ಸಿಕ್ಕೋಯ್ತಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. G ಆದ್ಮೇಲೆ H, DFH ಇಸ್ ದ ರೈಟ್ ಆನ್ಸರ್. ಓಕೆ, ಸಿಂಪಲ್ ಆಗಿ ಇದನ್ನ ನಾವು ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ಬರೋಣ. X ಎಂಬಾತನು, ನೆಕ್ಸ್ಟ್ ಕ್ವಶನ್, X ಎಂಬಾತನು ಗಣಿತದಲ್ಲಿ ಪಡೆದ ಅಂಕಗಳ ಮಾರ್ಕ್ಸ್ ಗಳಲ್ಲಿ 1/3 ಭಾಗದಷ್ಟು. ಇದನ್ನ ಎರಡ್ ತರ ಸಾಲ್ವ್ ಮಾಡ್ತೀನಿ. ಓಕೆ, ನಿಮ್ಗೆ ಯಾವ್ದು ಅರ್ಥ ಆಗುತ್ತೆ ಅದನ್ನ ಫಾಲೋ ಮಾಡ್ಕೊಳ್ಳಿ. 1/3 ಭಾಗದಷ್ಟು ಅಂಕಗಳನ್ನು ಹಿಂದಿ ಭಾಷೆಯಲ್ಲಿ ಪಡೆದಿರುತ್ತಾನೆ.
ಅವನು ಈ ಎರಡು ವಿಷಯಗಳನ್ನು ಸೇರಿಸಿ ಕಳಿಸಿದ ಒಟ್ಟು ಅಂಕಗಳು 120 ಆಗಿದ್ದಲ್ಲಿ ಆತನು ಹಿಂದಿ ಭಾಷೆಯಲ್ಲಿ ಪಡೆದ ಅಂಕಗಳೆಷ್ಟು? ಅಂದ್ರೆ ಇಲ್ಲಿ ಗಣಿತ ಮತ್ತೆ ಹಿಂದಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಇಲ್ಲಿ ಎಕ್ಸ್ ಎಂಬಾತ ಒಬ್ಬ ಎಕ್ಸ್ ಅನ್ನೋ ವಿದ್ಯಾರ್ಥಿ ಗಣಿತದಲ್ಲಿ ಪಡೆದ ಅಂಕ 1/3 ಹಿಂದಿ ಭಾಷೆಯಲ್ಲಿ ಪಡೆದಿರ್ತಾನೆ. ಅಂದ್ರೆ ಗಣಿತ ಇದೆ, ಮ್ಯಾಥಮೆಟಿಕ್ಸ್, ಅದರಲ್ಲಿ 3 ತಗೊಂಡಿದ್ರೆ ಅವನು ಹಿಂದಿಲಿ 1 ತಗೊಂಡಿದ್ದಾನೆ ಅಂತ ಅರ್ಥ. ಅಂದ್ರೆ 1/3 ಈ 1/3 ಭಾಗ ತಗೊಂಡಿದ್ದಾನೆ ಅಂತ ಅರ್ಥ. ಸೊ ಅದರ ರೇಷಿಯೋ ಅನುಪಾತ ಏನಾಯ್ತು? ಹಿಂದಿ ಬೈ ಮ್ಯಾಥಮೆಟಿಕ್ಸ್ 1/3 ಅಂತ ಬರ್ಕೋಬಹುದು ಅಲ್ವಾ? ಅನುಪಾತದ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತಾ ಇದ್ದೇನೆ. ಓಕೆ, 1/3 ಅಂತ ಬರ್ಕೋಬಹುದು. ಅವನು ಈ ಎರಡು ವಿಷಯಗಳನ್ನು ಸೇರಿಸಿ ಗಳಿಸಿದ ಒಟ್ಟು ಅಂಕ 120. ಅಂದ್ರೆ ಹಿಂದಿ ಪ್ಲಸ್ ಮ್ಯಾಥಮೆಟಿಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಸರ್? 120. ಸೊ ಇದು ನಿಮ್ಗೆ ಗೊತ್ತಿರಬೇಕು, 120. ಇಲ್ಲಿ ಏನ್ ಕೇಳಿದ್ದಾನೆ, ಆತನು ಹಿಂದಿ ಭಾಷೆಯಲ್ಲಿ ಪಡೆದ ಅಂಕ ಎಷ್ಟು? ಸಿಂಪಲ್ ಆಗಿ ಮಾಡ್ಬೋದು. ಇಲ್ಲಿ ನೋಡಿ, ಈಗ 120 ಅಂದ್ಮೇಲೆ ಈ ರೇಷಿಯೋ ಏನಿದೆ ಸರ್? 3:1. ಅಂದ್ರೆ ಈ ರೇಷಿಯೋ ಇಟ್ ಇಸ್ ನಾಟ್ ಎ ಟೋಟಲ್ ನಂಬರ್. ಇದು ನಂಬರ್ ಅಲ್ಲ, ರೇಷಿಯೋ ಅಷ್ಟೇ, ಅನುಪಾತ ಅಷ್ಟೇ. ಸೊ ಇನ್ನು ಅನುಪಾತನ ಬೇಕಾದ್ರೆ ನೀವು ಇದನ್ನ 3x 1x ಅಂತ ಬೇಕಾದ್ರೆ ಬರ್ಕೋಬಹುದು. ಬಟ್ ಎಕ್ಸ್ ಬರ್ಕೋಬಾರ್ದು, ಯಾಕಂದ್ರೆ ಎಕ್ಸ್ ಅಂತ ಕನ್ಸೆಪ್ಟ್ ಎಲ್ಲ ಇರ್ಬೇಕು ನಿಮಗೆ. ಓಕೆ, ಇಲ್ಲಿ ನೋಡಿ, ಈಗ ಟೋಟಲ್ ಎಷ್ಟು ಸರ್? ಇದು 3 + 1 4x ಅಂತ ಬರ್ಕೋದಲ್ವಾ? ಅಥವಾ 4 ಅಂತ ತಗೊಳ್ಳಿ, ಬೇಡ. ಈ 4 ಇದೆಯಲ್ಲ, ವಿಚ್ ಇಸ್ ಈಕ್ವಲೆಂಟ್, ಯಾಕಂದ್ರೆ ಇದೆರಡು ಕೂಡಿದೀವಿ, ಈ ಅನುಪಾತ ಕೂಡಿದೀವಿ. 4 ಈಕ್ವಲೆಂಟ್ 120 ನಂಬರ್ ಅಂತ ಅರ್ಥ. ಅರ್ಥ ಆಯ್ತಲ್ಲ? 4 ಅಂದ್ರೆ 120 ನಂಬರ್. ನಮ್ಗೇನ್ ಕೇಳಿದನೋ ಆತನ ಹಿಂದಿ ಭಾಷೆಯಲ್ಲಿ ಪಡೆದ ಅಂಕ. ಹಿಂದಿ ಅಂದ್ರೆ 1 ಅಂದ್ರೆ ಎಷ್ಟು ಸಾರ್? 1 ಈಸ್ ಈಕ್ವಲೆಂಟ್ ಟು ವಾಟ್ ಅಂತ ನಮಗ್ ಕೇಳಿರೋದು. ಸಿಂಪಲ್, ಅರ್ಥ ಆಯ್ತಲ್ಲ? ಸೊ ಏನ್ ಮಾಡ್ತೀರಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ, ಅಥವಾ ನಾವಾದ್ರೆ ಅವೆಲ್ಲ ಮಾಡಿದ್ರೆ ಡೈರೆಕ್ಟ್ ಆಗಿ ಬರೀತೀವಿ. ನಾವು ಹೆಂಗ್ ಬರ್ತೀವಿ? 4 3 12 30. ಸೊ 1 × 30 ಮಾಡ್ಬೇಕು, ಯಾಕಂದ್ರೆ 30 120 ಆಯ್ತಲ್ವಾ? ಅದಕ್ಕೆ 1 × 30 ಮಾಡ್ಬೇಕು. ಇದು ಕೂಡ ಅಂದ್ರೆ 30 ಅಂತ ಬರೀತೀವಿ. ಗೊತ್ತಾಗಿಲ್ವಾ ಸರ್? ಓಕೆ, ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ? 120 × 1/4 ಅಂತ ಹಾಕೊಳ್ಳಿ. 4 4 3 12 0 0. ಸೊ ಎಷ್ಟಾಯ್ತು ಸರ್? 30. ಎಲ್ಲಿದೆ ಸರ್ ಆನ್ಸರ್? ದಿಸ್ ಇಸ್ ದ ಟೈಪ್ 1. ಟೈಪ್ 1 ಫಸ್ಟ್ ಟೈಪ್, ಮೆಥಡ್ 1. ಸೆಕೆಂಡ್ ಮೆಥಡ್ ಮಾಡ್ತೀನಿ. ತುಂಬಾ ಜನಕ್ಕೆ ಇದು ಗೊತ್ತಾಗಲ್ಲ, ರೇಷಿಯೋ ಗೊತ್ತಿಲ್ಲ ಸರ್, ನಾನು ರೇಷಿಯೋ ಓದಿಲ್ಲ, ಅನುಪಾತ ಓದಿಲ್ಲ, ನಾನು ಆಪ್ಟಿಟ್ಯೂಡ್ ಅಥವಾ ಮೆಂಟಲ್ ಎಬಿಲಿಟಿ ಓದಿಲ್ಲ ಅಂತ ಅಂತೀರಾ. ನಾನು ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನಮ್ಮ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಈಗ ಗೊತ್ತಾಗಿಲ್ಲ ಅನ್ನೋರಿಗೆ ಸಿಂಪಲ್ ಆಗಿ ಹೇಳ್ಕೊಡ್ತೇನೆ. ಈಗ ನೋಡಿ, 3 ಭಾಗದಷ್ಟು ಅಂದ್ರೆ ಒಂದ್ ನಂಬರ್ ನಾನೇ ಕನ್ಸಿಡರ್ ಮಾಡ್ತೀನಿ. ನಾನು ಏನ್ ಮಾಡ್ತೀನಿ ಗೊತ್ತಾ? ಈಗ ಒಂದು ಮ್ಯಾಥಮೆಟಿಕ್ಸ್ ಅವನು 9 ತಗೊಂಡಿದ್ದ ಅಂತ ಅನ್ಕೋತೀನಿ. ಬೇಡ ಸರ್, 90 ತಗೊಂಡಿದ್ದ ಅನ್ಕೋತೀನಿ. ಯಾಕೆ ತಗೋತೀನಿ ಅಂದ್ರೆ ಇದನ್ನ 3 ಭಾಗ ಮಾಡ್ಬೇಕು, ಯಾಕಂದ್ರೆ 3/1 ಭಾಗ ಅಂತ ಕೊಟ್ಟಿರೋದು ಅವನು. 4 ಕೇಳಿದ್ರೆ 100 ಅಂತ ಕನ್ಸಿಡರ್ ಮಾಡ್ಕೊಂಡು, ಯಾಕಂದ್ರೆ 25 25 25 ಮಾಡ್ಕೊಂಡ್ಬಹುದು. ಈಗ 100 ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ? ಅದು 3 ಭಾಗ ಮಾಡೋದ್ ಕಷ್ಟ. 33 ಪಾಯಿಂಟ್ ಸಮಥಿಂಗ್ ಹಿಂಗ ಪಾಯಿಂಟ್ ಬರಂಗ್ ಕನ್ಸಿಡರ್ ಮಾಡ್ಬಾರ್ದು ನಂಬರ್. ಇದು ನಾವೇ ಕನ್ಸಿಡರ್ ಮಾಡ್ಕೋತಾ ಇರೋದ್ರಿಂದ ಈಸಿ, ನಮ್ಗೆ ಹೆಂಗ್ ಬೇಕು ಹಂಗೆ ಸರ್. ಮ್ಯಾಥಮೆಟಿಕ್ಸ್ಗೋಸ್ಕರ ನಾವಿಲ್ಲ, ನಾವು ಈಸಿ ಹೆಂಗ್ ಬೇಕು ಹಂಗ್ ಮಾಡ್ಕೊಂಡಿದೀವಿ. ಓಕೆ, 90 ಅಂತಾನೆ ತಗೋಬಹುದು. ಇಲ್ಲಿ ಇದರ 1 ಭಾಗ 90ನ 3 ಭಾಗ ಮಾಡಿದ್ರೆ ಏನಾಗುತ್ತೆ ನೋಡಿ? 30 30 30 ಆಗುತ್ತೆ. ಇದರ 1 ಭಾಗ ಏನಾಗಿದೆ ಸರ್? 1 ಭಾಗ ಹಿಂದಿ ಆಗಿದೆ. ಸೊ ಹಿಂದಿ 30 ಅಂತ ಅನ್ಸ್ತು ಅಲ್ವಾ? ಸೊ ಆಟೋಮೆಟಿಕ್ ನಮ್ಗೆ ಇಲ್ಲಿ ಆನ್ಸರ್ ಬಂದ್ಬಿಡ್ತು. ಅಥವಾ ನೀವು 9 ಅಂತ ಕನ್ಸಿಡರ್ ಮಾಡ್ಕೊಂಡೆ ಸರ್, 90 ಬದಲು ಅಂತ ಅನ್ಕೋತೀರಾ. ಇದನ್ನ 3 ಭಾಗ ಮಾಡಿದ್ರೆ ಏನಾಗುತ್ತೆ ಸರ್? 3 3 3 ಅಂತ ಆಗುತ್ತೆ ಅಲ್ವಾ? ಬಟ್ ಇಲ್ಲಿ ಕೊಟ್ಟಿದ್ದಾನೆ ಅವನು 120 ಅಂತ ಕೊಟ್ಟಿದ್ದಾನೆ. ಅಂದ್ರೆ ಅರ್ಥ ಏನು ಇಲ್ಲಿ? 9 ಮತ್ತೆ 12 ಅಂದ್ರೆ ಇದೆರಡು ಕೂಡಿದ್ರೆ ಅಲ್ಲ, 1 ಭಾಗ ಪ್ಲಸ್ ಟೋಟಲ್ ಭಾಗ ಕೂಡಿದ್ರೆ ಏನಾಗುತ್ತೆ? 12 ಈಸ್ ಈಕ್ವಲ್ ಟು 120 ಅಂತ. ಸೊ 12 ಓನ್ಲಿ 0ಗೆ 0 10. ಹಾಗಾದ್ರೆ ಇದು ಕೂಡ 1 0 ಸೇರಿಸ್ಕೋಬೇಕಾಗತ್ತೆ, ಇಂಟು 10 ಮಾಡ್ಬೇಕಾಗತ್ತೆ, 30. ಇದು ಕೂಡ ಇಂಟು 10 ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಲ್ಲ ನಿಮ್ಗೆ? ಇದು ಈ ಮೆಥಡ್ ಅರ್ಥ ಆದ್ರೆ ಫೈನ್, ಅಥವಾ ಈ ಮೆಥಡ್ ಅರ್ಥ ಆದ್ರೆ ಫೈನ್. ಹಿಂಗಾರು ಮಾಡಿ ಹಂಗಾರು ಮಾಡಿ, ಈಸಿ. ನಾನು ಯಾವುದೇ ಫಾರ್ಮುಲಾ ತಗೊಂಡ್ ಬರ್ತಾ ಇಲ್ಲ, ಕನ್ವೆನ್ಷನಲ್ ಮೆಥಡ್ ಅಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ದಿಸ್ ಇಸ್ 1 ಟೈಪ್ ಆಫ್ ಇದು, ದಿಸ್ ಇಸ್ ಸೆಕೆಂಡ್ ಟೈಪ್. ಅರ್ಥ ಆಯ್ತಲ್ಲ? ನಾನು ರೇಷಿಯೋ ಮೆಥಡ್ ಮಾಡಿದ್ದೀನಿ, ಇಲ್ಲಿ 1 ತಗೊಂಡಿದ್ದೀನಿ, ಇಲ್ಲಿ 3 ತಗೊಂಡಿದ್ದೀನಿ. ಟೋಟಲ್ 4 ಈಕ್ವಲೆಂಟ್ 120. ಹಾಗಾದ್ರೆ 1, ಯಾಕಂದ್ರೆ ಇದು ಕೊಟ್ಟಿದ್ದಾನೆ. ಅಕಸ್ಮಾತ್ ಮ್ಯಾಥಮೆಟಿಕ್ಸ್ ಕೇಳಿದ್ದ ಅಂದ್ರೆ, ಈಗ ಮ್ಯಾಥಮೆಟಿಕ್ಸ್ ಕೇಳಿದ್ದ ಅಂದ್ರೆ ಏನಿಲ್ಲ, ಈಗ 4 ಅಂತಕ್ಕಂಥ ಟೋಟಲ್ 120 ಆದ್ರೆ, ಓಕೆ 120 ಆದ್ರೆ ಮ್ಯಾಥಮೆಟಿಕ್ಸ್ ಅಂದ್ರೆ 3 ಅಲ್ವಾ? ಇಲ್ಲಿ ನೋಡಿ 3 3ರ 1 ಭಾಗ ಅಂತ 3 ಈಸ್ ಈಕ್ವಲ್ ಟು ಎಷ್ಟು ಅಂತ, ಈಕ್ವಲೆಂಟ್ ಎಷ್ಟು ಅಂತ ಬರ್ಕೋಬೇಕಾಗಿತ್ತು. ಎಗೇನ್ ಇಲ್ಲಿ ಏನಾಗುತ್ತೆ? 30 120 ಆದ್ಮೇಲೆ 3 × 30 ಮಾಡ್ಬೇಕಾಗತ್ತೆ. ಹಾಗಾದ್ರೆ 90 ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಅವನು ಇರೋದು. ಓಕೆ, ಸಿಂಪಲ್. ನೆಕ್ಸ್ಟ್ ಬರ್ತೀನಿ. ಈ ಸರಣಿಯ ಮುಂದಿನ ಸಂಖ್ಯೆಯನ್ನು ಬರೆಯಿರಿ. ಇದು ಕೂಡ ನಂಬರ್ ಸೀರೀಸು, ಇದು ಕೂಡ ಈಸಿ ಇದೆ. ಇಲ್ಲಿ ನೋಡ್ತಾ ಇದ್ದಂಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ, ಯಾಕಂದ್ರೆ ಸೇಮ್ ನಂಬರ್ ನಮಗೆ ಕಾಣಿಸ್ತಾ ಹೋಗ್ತದೆ. ನೋಡಿ ಇದು ಹೆಂಗಿದೆ ಅಂದ್ರೆ ಆಲ್ಟರ್ನೇಟಿವ್. ಇಂತ ಜಾಸ್ತಿ ನಮಗೆ KSP ಲಿ ಆಲ್ಟರ್ನೇಟಿವ್ ಸೀರೀಸೇ ಕೇಳ್ತಾನೆ ಮ್ಯಾಕ್ಸಿಮಮ್ ಟೈಮ್. ನೋಡ್ಬೇಕಾದ್ರೆ
5 4 ಇದೆ, 4 1 ಕಮ್ಮಿಯಾಗಿ 3 ಆಗಿದೆ, ಒಂದು ಬಿಟ್ಟು ಒಂದು ಆಲ್ಟರ್ನೇಟಿವ್ ಇದೆ. ಇಲ್ಲಿ ನೋಡಿ 12 13 ಆಗಿದೆ, ಬಟ್ ಅಗೇನ್ 1 ಜಾಸ್ತಿ ಆಗಿದೆ. ಬಟ್ ನಮ್ಗೆ ಇಲ್ಲಿ ಬೇಕಾಗಿರೋದೇನು ಸರ್, 5 ಇರೋದು 4 ಆದ್ಮೇಲೆ, 4 ಇರೋದು 3 ಆದ್ಮೇಲೆ ಇದು 1 ಬಿಟ್ಟು ಬರಬೇಕು, 3 ಇರೋದು 2 ಆಗ್ಬೇಕು. ಸೊ ಆನ್ಸರ್ ಏನು ಸರ್, 2. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, 2 ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ವಾ? ಇದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಸರಣಿ ನಂಬರ್ ಸೀರೀಸು. ಇದೇ ತರ ಇನ್ನೊಂದಷ್ಟಿದೆ. ಇದು ನೋಡಿ ರಾಂಗ್ ನಂಬರ್ ಸೀರೀಸ್, ಇದು ತುಂಬಾ ಚೆನ್ನಾಗಿದೆ. ಇದು ರಾಂಗ್ ನಂಬರ್ ಸೀರೀಸ್ ಅಂದ್ರೆ ತಪ್ಪಾಗಿರೋ ಸಂಖ್ಯೆ ಯಾವುದು ಅಂತ. ಸರ್ ನಾನು ನಂಬರ್ ಸೀರೀಸ್ ಬಗ್ಗೆ ಮಾಡಿದ್ದೀನಿ, ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಯಾವ್ದೇ ನಂಬರ್ ಸೀರೀಸ್ ನೀವು ಕಂಡುಹಿಡಿಬೇಕಂದ್ರೆ ಏನು ಅಲ್ಲಿ ಫಾರ್ ಯಾವ ಟೈಪ್ ಇದು ಅಂತ ಕಂಡುಹಿಡಿಬೇಕಂದ್ರೆ ಲಾಸ್ಟ್ ಜಾಸ್ತಿ ದೊಡ್ಡ ನಂಬರ್ ಅಲ್ಲಿ ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಇಲ್ಲಿ ನೋಡಿ 500 5,000 ಆಗಿದೆ ಅಂದ್ರೆ ಇದು ಪ್ಲಸ್ ಆಗ್ತಾ ಇಲ್ಲ, ಇಂಟೂನೇ ಆಗ್ತಾ ಇರೋದು, ಮಲ್ಟಿಪ್ಲಿಕೇಶನ್ ಗುಣಾಕಾರ ಆಗ್ತಾ ಇದೆ. ಸೊ 500 5,000 ಆಗ್ಬೇಕಂದ್ರೆ ಏನಾಗ್ಬೇಕು ಸರ್, ಇಂಟು 10 ಆಗ್ಬೇಕು ಅಲ್ವಾ? ಓಕೆ, ಹಾಗಾದ್ರೆ ಇದು 50 500 ಆಗ್ಬೇಕಾದ್ರೆ ಇಂಟು 10 ಆಗ್ಬೇಕು ಅಲ್ವಾ? ಎಸ್, ಇಂಟು 10 ಆಗ್ಬೇಕು, ಆಗ್ತಾ ಇದೆ. ಬಟ್ ಇಲ್ಲಿ ನೋಡಿ ಇಂಟು 2ರಿಂದ ಇಂಟು 10 ಮಾಡಿದ್ರೆ 10 20 ಆಗ್ಬೇಕಿಲ್ಲ, 5 ಇದೆ. ಹಾಗಾದ್ರೆ 5 ತಪ್ಪ? ನೋ. ಯಾಕೆ ತಪ್ಪಲ್ಲ? 5 2 ತಪ್ಪ ಹಾಗಾದ್ರೆ? ಅಲ್ಲ. ಯಾಕೆ ತಪ್ಪಲ್ಲ? ಇಲ್ಲಿ ನೋಡಿ ಅವ್ನು ಕೊಟ್ಟೆ ಇದ್ದ 2 ಮತ್ತು 5 ಆಪ್ಷನ್ ಅಲ್ಲಿ ಸಿಂಪಲ್ ಆಗಿ ಎಲಿಮಿನೇಟ್ ಮಾಡ್ಬೋದು. ಹಾಗಾದ್ರೆ ನಾವ್ ಇಲ್ಲಿ ಅನ್ಕೊಂಡಿರೋ ತಪ್ಪು ಅಂತ. ಹಾಗೇನ್ ಮಾಡ್ಬೇಕು, ಇನ್ನೊಂದ್ ಮೆಥಡ್ ಬರ್ಬೇಕು. ಏನ್ ಇನ್ನೊಂದ್ ಮೆಥಡ್ ಇದ್ರಲ್ಲಿ ನೋಡಿ, ಇದ್ ಎರಡನ್ನು ಗುಣಿಸಿ ಈ ನಂಬರ್ ಬರ್ತಾ ಇದೆ. 5 2ಲಿ 10, ಈಗ ನೋಡಿ 5ಲಿ 50, 50 10ಲಿ 500, 550ಲಿ 25,000 ಚಿಲ್ಲರೆ ಬರ್ಬೇಕಾಗಿತ್ತು ಅಲ್ವಾ? ಇಲ್ಲಿ 5,000 ಇದೆ. ಹಾಗಾದ್ರೆ ಯಾವ್ದು ತಪ್ಪು ಸರ್? ದಿಸ್ ಈಸ್ ದ ರಾಂಗ್ ಒನ್. ಅಂದ್ರೆ 5,000 ಅಂತಕ್ಕಂಥ ತಪ್ಪು. ಏನ್ ಬರ್ಬೇಕಾಗಿತ್ತು? 50 ಇಂಟು 500 ಆಗ್ಬೇಕಾಗಿತ್ತು. ಆಗಿದ್ರೆ ಏನಾಗ್ತಾ ಇತ್ತು? 0 ಇದೆ, ಇಲ್ಲಿ 25,000 ಬರಬೇಕಾಗಿತ್ತು. ಆದ್ರೆ 5,000 ಕೊಟ್ಟಿದ್ದ. ಅರ್ಥ ಆಯ್ತಲ್ಲ? ದಿಸ್ ಈಸ್ ದ ರಾಂಗ್ ಒನ್, ತಪ್ಪಾಗಿರೋ ಸಂಖ್ಯೆ. ನೆಕ್ಸ್ಟ್ ಬಂದ್ಬಿಡ್ತೀನಿ. ಎ ಇಂಟು ಬಿ ಇಸ್ ಈಕ್ವಲ್ ಟು ಸಿ ಆಗಿದ್ದು ಎ ಇಸ್ ಈಕ್ವಲ್ ಟು 7 ಮತ್ತು ಸಿ ಇಸ್ ಈಕ್ವಲ್ ಟು 0 ಆದ್ರೆ ಬಿ ಎಷ್ಟು ಅಂತ ಕೊಟ್ಟಿದ್ದಾನೆ. ಸಿಂಪಲ್ ಸರ್, ಇದು ಕೂಡ ಎ ಇಂಟು ಬಿ ಆನ್ಸರ್ ಬರ್ಕೊಳ್ಳಿ. ಇಲ್ಲಿ ಎ 7 ಇದೆ, ಬಿ ಕಂಡಿಡಿಬೇಕು ನಾವು, ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು ಸಿ 0 ಇದೆ. ಅಂದ್ರೆ ಎ 7 ಜೊತೆ ಏನ್ ಗುಣಿಸಿದ್ರೆ 0 ಆಗುತ್ತೆ. 7 ಜೊತೆ ನೀವ್ ಏನ್ ಗುಣಿಸಿದ್ರು 0 ಆಗುತ್ತೆ ಅಂದ್ರೆ ಯಾವ್ದೇ ನಂಬರ್ ಇಲ್ಲ, 0ನ ಗುಣಿಸ್ಬೇಕು. 7 ಇಂಟು 0 ಮಾಡಿದ್ರೆ 0 ಆಗಕ್ ಸಾಧ್ಯ. ಸೊ ಬಿ ಏನಾಗುತ್ತೆ ಸರ್? ಬಿ ಇಸ್ ಈಕ್ವಲ್ ಟು 0. ಅದನ್ನೇ ಹೇಳ್ಕೊಟ್ಟಿರೋದು. ಬಿ ಇಸ್ ಈಕ್ವಲ್ ಟು 0 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಸಿಂಪಲ್ ಕ್ವಶನ್ಸ್ PC ಎಕ್ಸಾಮ್ ಅಲ್ಲಿ ಬಂದಿರ್ತಕ್ಕಂಥದ್ದು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿ ಯಾಕಂದ್ರೆ 0 ಬರ್ಬೇಕಂದ್ರೆ 0 ಜೊತೆ ಮಾಡ್ಬೇಕು. ಅಕಸ್ಮಾತ್ ಇದು 70 ಅಂತ ಇದ್ದಿದ್ರೆ ಇಲ್ಲಿ 70 ಅಂತಿಲ್ಲ, 0 ಅಂತಿರೋದು ಸಿ. ಹಾಗಾಗಿ 0ನೇ ಮಾಡ್ಬೇಕು. ನೆಕ್ಸ್ಟ್ ಬನ್ನಿ. ಸಾಂಕೇತಿಕ ಭಾಷೆಯಲ್ಲಿ ಎ ಅಂತಕ್ಕಂಥದ್ದು ಯು ಆದ್ರೆ ಅಂದ್ರೆ ಏನ್ ಕೊಟ್ಟಿದ್ದಾನೆ ಗೊತ್ತಾ? ಇದು ಅರ್ಥ ಮಾಡ್ಕೋತಾ ಹೋಗಿ. ಎ ಅಂದ್ರೆ ಯು, ಸಿ ಅಂತ ಅರ್ಥ ಮಾಡ್ಕೋಬೇಕಂತ ನಾವು. ಸಿ ಯು ಇ ಆಗಿದೆಯಂತೆ. ಹಾಗಾದ್ರೆ ಸಿ ಏನಾಗಿದೆ? ಇ ಆಗಿದೆ. ಅಂದ್ರೆ ಇ ಕೇಳಿದ್ರೆ ಅವನು ಸಿ ಅಂತ ಹೇಳ್ಬೇಕು ನಾವು. ಮತ್ತೆ ಡಿ ಯು ಎಫ್ ಆಗಿದೆ, ಅಂದ್ರೆ ಡಿ ಅಂತಕ್ಕಂಥದ್ದು ಎಫ್ ಆಗಿದೆ. ಆದರೆ ಎಕ್ಸ್ ಯು ಏನಾಗುತ್ತೆ? ಎಕ್ಸ್ ಏನಾಗುತ್ತೆ? ಇಲ್ಲಿ ನೋಡಿ, ಎ ಆದ್ಮೇಲೆ ಸಿ ಆಗಿದೆ ಅಂದ್ರೆ ಇಲ್ಲಿ ಬಿ ಬಿಟ್ಬಿಟ್ಟಿದ್ದಾನೆ, ಒಂದು ಬಿಟ್ಟು ಮುಂದೆ ಹೋಗಿದೆ. ಓಕೆ, ಸಿ ಇ ಆಗಿದೆ ಅಂದ್ರೆ ಡಿ ಒಂದು ಬಿಟ್ಟು ಮುಂದೆ ಹೋಗಿದೆ. ಡಿ ಇ ಆಗಿದೆ ಅಂದ್ರೆ ಇಲ್ಲಿ ಇ ಬಿಟ್ಟಿದ್ದಾನೆ, ಒಂದು ಬಿಟ್ಟು ಮುಂದೆ ಹೋಗಿದೆ. ಹಾಗಾದ್ರೆ ಎಕ್ಸ್ ಒಂದು ಬಿಟ್ಟು ಮುಂದೆ ಹೋದ್ರೆ ಏನಾಗುತ್ತೆ ಸರ್? ಎಕ್ಸ್ ವೈ ಬಿಟ್ಟು ಝೆಡ್. ಸೊ ಆನ್ಸರ್ ಏನು ಸರ್? ಝೆಡ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೋಡು ಒಬ್ಬೊಬ್ರು ಇಲ್ಲಿ ಟಿಕ್ ಮಾಡ್ತಾರೆ, ತಪ್ಪು. ದ ರೈಟ್ ಆನ್ಸರ್ ಯಾವುದು ಸರ್? ಝೆಡ್. ಓಕೆ, ಈಸಿ ಕ್ವಶನ್ ಇದು ಕೂಡ. ನೆಕ್ಸ್ಟ್ ಬರ್ತೀನಿ. ಬಿಟ್ಟ ಸ್ಥಳ ಭರ್ತಿ ಮಾಡಿ. ತುಂಬಾ ಈಸಿ ಕ್ವಶನ್ ಇದು ಕೂಡ. 3 ಇಂಟು 3 18, 4 ಇಂಟು 4 ಆದ್ರೆ 32 ಆಗುತ್ತಂತೆ. 5 25 ಆಗ್ಬೇಕು, 50 ಆಗಿದೆ. ಆದರೆ 6 ಇಂಟು 6 ಎಷ್ಟು? ಕ್ವಶನ್ ಮಾರ್ಕ್. ಸರ್ ಇದು ಏನಾಗ್ತದೆ? 3 3 9 ಆದ್ರೆ 18 ಇದೆ. ಹಾ, ಗೊತ್ತಾಯ್ತಲ್ವಾ? 3 ಇಂಟು 3 9 ಆದ್ರೆ ಇದಕ್ಕೆ ಪುನಃ ಏನ್ ಮಾಡಿದಾನೆ ಅವನು? 2ರಿಂದ ಗುಣಿಸಿದ್ದಾನೆ. ಅಂದ್ರೆ ಡಬಲ್ ಮಾಡ್ತಾ ಇದ್ದಾನೆ. 9 ಡಬಲ್ ಮಾಡಿದ್ರೆ 18 ಆಗುತ್ತೆ. ಅದು ಬಂದಿರೋದು ಇಲ್ಲಿ ನೋಡಿ. 4 ಇಂಟು 4 16, 16ನ ಡಬಲ್ ಮಾಡ್ಬೇಕು. ಕೂಡ್ಸಿ ಡಬಲ್ ಮಾಡಿ, ಅಥವಾ 16 ಇಂಟು 2 ಮಾಡಿ, ಎಲ್ಲ ಒಂದೇ. ಡಬಲ್ ಅಂದ್ರೆ ಅಲ್ವಾ? 16 32. ಹಾಗೆ 5 ಇಂಟು 5 25, 25 ಡಬಲ್ ಮಾಡಿದ್ರೆ 50. ಹಾಗಾದ್ರೆ ಇದೇನಾಗ್ಬೇಕು? 6 ಇಂಟು 6 6 36, 36 ಡಬಲ್ ಮಾಡಿದ್ರೆ 72. ಎಲ್ಲಿದೆ ಸರ್? ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, 72 ಇಸ್ ದ ರೈಟ್ ಆನ್ಸರ್. 36 ಅದು. ಓಕೆ, ಸಿಂಪಲ್ ಇದು ಕೂಡ. ನೆಕ್ಸ್ಟ್ ಬಂದ್ಬಿಡ್ತೀನಿ. ಫಿಲ್ ಇನ್ ದ ಬ್ಲಾಂಕ್. ಇಂಥ ಕ್ವಶನ್ಸ್ ತುಂಬಾ ಬರುತ್ತೆ PC PSI ಎಕ್ಸಾಮ್ ಅಲ್ಲಿ. ವೆರಿ ಇಂಪಾರ್ಟೆಂಟ್ ಇದು ಕೂಡ. ಇಲ್ಲಿ ಏನಿದೆ? 9 ಇದೆ, ಓಕೆ, 18 ಇದೆ, 27 ಇದೆ ಸರ್. ಇಲ್ಲಿ 8 ಇದೆ, 16 ಇದೆ. ಇದೆಷ್ಟು? ಅಂದ್ರೆ ನಾವು ಇಲ್ಲ ಹಿಂಗ್ ಚೆಕ್ ಮಾಡ್ಬೇಕು. ಇದು ಹೆಂಗ್ ಚೆಕ್ ಮಾಡ್ಬೇಕು ಗೊತ್ತಾ?
ಇದು ಚೆಕ್ ಮಾಡ್ಬೇಕು, ಇದು ಚೆಕ್ ಮಾಡ್ಬೇಕು, ಇದು ಚೆಕ್ ಮಾಡ್ಬೇಕು, ಬರಲ್ವಾ? ಅಥವಾ ನೀವು ಯಾವ್ದನ್ ಬೇಕಾದ್ರೆ ಫಸ್ಟ್ ಚೆಕ್ ಮಾಡಿ, ಈ ಮೂರಕ್ಕೆ ಏನಾದ್ರು ರಿಲೇಷನ್ ಇದೆಯಾ ಚೆಕ್ ಮಾಡಿ, ಆಗ ಈ ಮೂರು ರಿಲೇಷನ್ ನಿಮ್ಗೆ ಸಿಗುತ್ತೆ. ಸೊ ಇಲ್ಲಿ ಏನ್ ಮಾಡಿದ್ದಾನೆ, ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡ್ತೀನಿ. ಓಕೆ, ಇಲ್ಲಿ ನೋಡಿ 9 ಆದ್ಮೇಲೆ 8 ಬರ್ಬೇಕು ಅಂದ್ರೆ 1 ಆಡ್ ಮಾಡ್ಬೇಕು. 18 ಆದ್ಮೇಲೆ ಇಲ್ಲೇನಾಗ್ಬೇಕಾಯ್ತು 19 ಆಗ್ಬೇಕು, ಇದೆಲ್ಲ 16 ಇದೆ ಅಲ್ವಾ? 9, 18, 27 ಇದೆ ಸರ್, ಇಲ್ಲಿ 8 ಇದೆ, 16 ಇದೆ, ಇಲ್ಲಿ ಕ್ವಶನ್ ಮಾರ್ಕ್. ಹಾಗಾದ್ರೆ ಇದು ಸರಿ ಅಂತ ಇಲ್ಲ. ಆಗೇನ್ ಮಾಡ್ಬೇಕು, ಈ ಮೇಲ್ಗಡೆ ಚೆಕ್ ಮಾಡ್ಬೇಕು, ಈ 3 ರೋ ಚೆಕ್ ಮಾಡ್ಬೇಕು, ಅವಾಗ ಇದು ಬರುತ್ತೆ. ಈಗ 9ಕ್ಕೆ 18 ಹಾಕ್ಬೇಕಾಗಿದೆ, ಇಂಟು 2 ಮಾಡ್ಬೇಕು ಅಲ್ವಾ? ಪ್ಲಸ್ 9 ಹಾಕಿದ್ರೆ ಆಗುತ್ತೆ, ಇಂಟು 2 ಮಾಡಿ, ಅಥವಾ 9 ಪ್ಲಸ್ 9 ಹಾಕಿ. 18 27 ಆಗ್ಬೇಕಂದ್ರೆ ನಮ್ಮ ಏನ್ ಮಾಡ್ಬೇಕು? ಓಕೆ, ಏನ್ ಮಾಡ್ಬೇಕು? 18 27 ಆಗ್ಬೇಕಂದ್ರೆ ಇಲ್ಲಿ ನೋಡಿ 18 27 ಆಗ್ತಾ ಇಲ್ಲ. ಇಲ್ಲಿ 9 ಇಂಟು 2 ಮಾಡಿದ್ದಾನೆ, ನೆಕ್ಸ್ಟ್ ಇದಕ್ಕೆ 9 ಇಂಟು 3 ಮಾಡಿದ್ದಾನೆ, ಅಥವಾ 9ನ ಒಂದ್ಸಲ ಆಡ್ ಮಾಡಿದ್ದಾನೆ, ಇಲ್ಲಿ ನೆಕ್ಸ್ಟ್ ಗೆ 9ನ 2 ಸಲ ಆಡ್ ಮಾಡಿದ್ದಾನೆ. ಓಕೆ, ಇದನ್ನು ಹಂಗೇನೆ ನೀವು ಇಲ್ಲಿ ನೋಡಿ, ಇಲ್ಲಿ 9 ಮಾಡಕ್ ಆಗಲ್ಲ, ಯಾಕಂದ್ರೆ 8 2 ಇಲ್ಲ, ಅದಕ್ಕೆ ಯಾವ್ದು ಸರ್ ಇಂಟು ಮಾಡಿದ್ರೆ ಒಳ್ಳೇದು. 8 2 16. ಓಕೆ, ಇಲ್ಲೇನಾಗುತ್ತೆ ನೆಕ್ಸ್ಟ್ 8 3 ಇಂಟು 3 ಮಾಡ್ಬೇಕು, 8 3 24. ಸೊ ಕ್ವಶನ್ ಮಾರ್ಕ್ ಅಲ್ಲಿ ಏನ್ ಬರ್ಬೇಕು? 24 ಬರ್ಬೇಕು. ಎಲ್ಲಿದೆ? ಇಲ್ಲಿದೆ. ಅಥವಾ ಇದು ಹಿಂಗೂ ಮಾಡ್ಬೋದು, 8 ಪ್ಲಸ್ 8 ಸೇರಿ 16 ಆಗಿದೆ. ಓಕೆ, ಅದೇ ನಂಬರ್ ಆಡ್ ಮಾಡ್ತಾ ಹೋಗ್ತಾ ಇದ್ದಾನೆ ಅಂತ ಅರ್ಥ. ನೆಕ್ಸ್ಟ್ 3ನೇ ನಂಬರ್ಗೆ 8 ಪ್ಲಸ್ 8 ಮಾಡ್ಬೇಕು. ಓಕೆ, ಅದೇ ನಂಬರು 8 8 8 3 8 24 ಟೋಟಲ್. ಸೊ ಸಿ ಇಸ್ ದ ರೈಟ್ ಆನ್ಸರ್. ನೀವು ಇಂಟು ಮಾಡಿ ಪ್ಲಸ್ ಮಾಡಿ ಸೇಮ್ ನಂಬರು ಇಲ್ಲಿ ಆ ರೀತಿ ಒಂದು ಏನ್ ಕೊಟ್ಟಿದ್ದಾನೆ, ಒಂದು ನಮಗೆ ಹಿಂಟ್ ಸಿಗ್ತಾ ಇದೆ. ಹಾಗಾಗಿ ದ ರೈಟ್ ಆನ್ಸರ್ ಏನು ಸರ್? 24 ರೈಟ್ ಆನ್ಸರ್. ಸಿಂಪಲ್ ಕ್ವಶನ್, ಇಷ್ಟ ಅರ್ಥ ಆಗಿದೆ ಅನ್ಕೋತೀನಿ. ಇದು ನಿಮಗೆ ಒಂದು ಹೋಮ್ ವರ್ಕ್. ಓಕೆ, ಏನಿದು? ಪೈಥಾಗೊರಸ್ ಪ್ರಮೇಯ ಅಂದ್ರೆ ಪೈಥಾಗೊರಸ್ ಥಿಯರಮ್ ಇದೆಯಲ್ಲ, ಅದರ ಡೆಫಿನಿಷನ್, ವ್ಯಾಖ್ಯಾನ ಏನು? ಇಲ್ಲಿ ಆಪ್ಷನ್ 1 ನಲ್ಲಿ ಏನಿದೆ? ಒಂದು ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾಗಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಓಕೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾಗಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಓಕೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾಗಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುವುದಿಲ್ಲ ಅಂತಿದೆ. ಓಕೆ, ಇಲ್ಲ ಅಂತ. ಮೇಲ್ಕಣದ್ ಯಾವುದು ಅಲ್ಲ. ನಿಮ್ಗೆ ಗೊತ್ತಿರಬೇಕು ಪೈಥಾಗೊರಸ್ ಥಿಯರಮ್ ಏನಿರುತ್ತೆ? ಪರ್ಪೆಂಡಿಕ್ಯುಲರ್. ವಿಕರ್ಣ ಅಂದ್ರೇನು? ಸಾರಿ, ತಪ್ಪರ್ದೆ, ಹೀಗೆ. ಸೊ ವಿಕರ್ಣ ಅಂದ್ರೇನು? ಹೈಪೋಟಿನಿಯಸ್. ದಿಸ್ ಹೈಪೋಟಿನಸ್ ಈಸ್ ಈಕ್ವಲ್ ಟು ಅದರ್ ಸೈಡ್ಸ್ ಆಫ್. ಓಕೆ, ಅಂದ್ರೆ ಇಂಗ್ಲಿಷ್ ಅಲ್ಲದೆ ಹೈಪೋಟಿನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಅದರ್ 2 ಸೈಡ್ಸ್ ಆಫ್ ಸ್ಕ್ವೇರ್ಸ್ ಅಂತ ಕರಿತೀವಿ, ಅಂದ್ರೆ ಈ ಲಂಬಕೋನದ ತ್ರಿಭುಜದಲ್ಲಿ. ಸೊ ಇಲ್ಲಿ ಯಾವ್ದು ಕರೆಕ್ಟ್ ಆಗಿರ್ತಕ್ಕಂಥದ್ದು ಆಪ್ಷನ್. ಇದು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ದಿಸ್ ಇಸ್ ಹೋಮ್ ವರ್ಕ್ ಫಾರ್ ಯು. ಓಕೆ, ಯಾವ ಕರೆಂಗೆ? ಟೀಕೆ, ಮೊದಲನೇ ಕ್ವಶನ್ ಬನ್ನಿ. ಈ ದಿನ ವರ್ಣ ಅಂತಕ್ಕಂಥದ್ದು ಹೆಸರು. ಓಕೆ, ಮಳೆ ಅನ್ಕೊಂಡ್ಬೇಡಿ. ವರ್ಣನ ಹುಟ್ಟಿದ ಹಬ್ಬ ಇವತ್ತು. ವರ್ಣನ ಹುಟ್ಟಿದ ಹಬ್ಬ ಅಂತೆ. ಇದು ಏಜ್, ವಯಸ್ಸು ರಿಲೇಟೆಡ್ ಪ್ರಾಬ್ಲಮ್. ಓಕೆ, ಇವತ್ತಿನಿಂದ 1 ವರ್ಷದ ನಂತರ ಈತನ ವಯಸ್ಸು 12 ವರ್ಷದ ಹಿಂದೆ ಎಷ್ಟಿತ್ತೋ ಅದರ 2ರಷ್ಟು ಆಗುತ್ತದೆ. ಹಾಗಿದ್ದಲ್ಲಿ ಈ ದಿವಸ ವರ್ಣನ ವಯಸ್ಸೆಷ್ಟು? ಸಿಂಪಲ್ ಸರ್, ಇದನ್ನ 12 ಇಂಟು 2 ಇಸ್ ಈಕ್ವಲ್ ಟು 24 ಮೈನಸ್ 1, 12 24. ಹಾಗಿದ್ದರೆ ಈ ದಿವಸ ವರ್ಣನ ವಯಸ್ಸೆಷ್ಟು ಅಂತ. ಓಕೆ, ಇಲ್ಲಿ ನೋಡಿ, ಈ ದಿನ ವರ್ಣ ಹುಟ್ಟಿದ ಹಬ್ಬ ಇವತ್ತಿನಿಂದ 1 ವರ್ಷದ ನಂತರ. ಓಕೆ, 1 ವರ್ಷದ ನಂತರ ಈತನ ವಯಸ್ಸು 12 ವರ್ಷ. ಸೊ ಪ್ಲಸ್ 1 ಇಸ್ ಈಕ್ವಲ್ ಟು 25. 1 ವರ್ಷದ ನಂತರ ಅಂತ ಕೊಟ್ಟಿದ್ದಾನೆ ಸರ್. ಇದು ಹೆಂಗೆ ಸರ್? ಸಿಂಪಲ್. ಇಲ್ಲಿ ನೋಡಿ, ಜಸ್ಟ್ ನೀವು ಥಿಂಕ್ ಮಾಡಿ. 12 ನಂತರ 2ರಷ್ಟು ಆಗುತ್ತದೆ ಅಂತ ಕೊಟ್ಟಿದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್. ಸಿ, ಒಂದು ಅಂಕಿನ ನೀವು 2ರಷ್ಟು ಮಾಡ್ಬೇಕು ಅಂದ್ರೆ ಈಗ 10 ಇರೋದು 20 ಆಗುತ್ತೆ 12 ವರ್ಷ ನಂತರ. ಓಕೆ, 20 ಇರೋದು 40 ಆಗುತ್ತೆ 12 ವರ್ಷ ನಂತರ. ಇಲ್ಲಿ ನೋಡಿ, ಜಸ್ಟ್ ನೋಡಿ, ನಾನು ಯಾಕೆ 12 ಇಂಟು 2 ಬರ್ಕೊಂಡೆ ಅಂದ್ರೆ, ಸೊ 12 ವರ್ಷ ನಂತರ ಡಬಲ್ ಆಗ್ಬೇಕು. ಇಲ್ಲಿ 10 ಇರೋದು 12 ವರ್ಷ ನಂತರ ಡಬಲ್ ಆಗುತ್ತೆ ಅಂದ್ರೆ 20 ಆಗ್ಬೇಕು. ಬಟ್ ಇಲ್ಲಿ ಆಗ 12 ವರ್ಷ, ಬಟ್ ಇಲ್ಲಿ ಡಬಲ್ ಆಗ್ತಾ ಇದ್ರೆ ಬರೀ 10 ವರ್ಷ ಮಾತ್ರ ಆಗ್ತಾ ಇದೆ, ಚಾನ್ಸೇ ಇಲ್ಲ. ಸೊ ಅದೇ ಮಗ್ಗಿಯಿಂದ ಮಲ್ಟಿಪ್ಲಿಕೇಶನ್ ಆಗ್ಬೇಕಾಗತ್ತೆ. ಇದು ತುಂಬಾ ವೆರಿ ಇಂಪಾರ್ಟೆಂಟ್. ಇದು ನೋಡಿದ ತಕ್ಷಣ ಒಂದಷ್ಟು ಜನ ಪ್ರಾಕ್ಟೀಸ್ ಮಾಡಿರೋರಿಗೆ ಗೊತ್ತಾಗುತ್ತೆ, ತುಂಬಾ ಜನ ಕನ್ಫ್ಯೂಸ್ ಆಗುತ್ತೆ. ಯಾಕೆ 12 ಆಗುತ್ತೆ, 20 ಯಾಕೆ ಆಗಲ್ಲ ಸರ್? 20 ಯಾಕೆ ಆಗಲ್ಲ ಅಂದ್ರೆ 20 40 ಆಗ್ತಾ ಇದೆ 12 ವರ್ಷ ನಂತರ. ಸೊ 12 ಇಯರ್ಸ್ ಆದ ತಕ್ಷಣ 40 ಆಗ್ತಾ ಇದೆ ಅಂತಂದ್ರೆ ಇಲ್ಲಿ 20 ಪ್ಲಸ್ 12 32 ಆಗ್ಬೇಕು. 40 ಹೆಂಗಾಯ್ತು ಅಲ್ವಾ? ಸೊ ಹಾಗಾಗಿ 12 ಆಗಕ್ ಚಾನ್ಸ್. ಅರ್ಥ ಆಯ್ತಲ್ಲ? 10 ಆಗಕ್ ಚಾನ್ಸ್ ಇಲ್ಲ. ಅಕಸ್ಮಾತ್ ನೀವು 9 ತಗೋಬಹುದು, 9 18 ಅಲ್ವಾ? 9 18, 7 ತಗೊಳಕ 7 ಡಬಲ್ ಅಂತಂದ್ರೆ 14. ಎಗೇನ್ ಇಲ್ಲಿ ಏನಾಗುತ್ತೆ, 12 ವರ್ಷ ಆದ್ಮೇಲೆ 14 ಚಾನ್ಸ್ ಇತ್ತಾ? ಚಾನ್ಸ್ ಇಲ್ಲ.
ಸೊ 12 ವರ್ಷ ಅಂದಾಗ 12 ಮಲ್ಟಿಪ್ಲಿಕೇಶನ್ ನಂಬರೇ ಇರುತ್ತೆ. ಓಕೆ ಸರ್ 25 ಯಾಕಾಯ್ತು? ಸರ್ 25 ನೋಡಿ, ಆನ್ಸರ್ ಇರ್ಬೋದು, ಇಲ್ಲಿ ಟಿಕ್ ಇರ್ಬೋದು ಕ್ವಶನ್ ಪೇಪರ್ ಆದ್ರಿಂದ, ಆದ್ರೆ ಇದು ಇಂಪಾರ್ಟೆಂಟ್, ಹೆಂಗ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಓಕೆ ಗೊತ್ತಾಯ್ತಲ್ಲ, 12 ಡಬಲ್ ಮಾಡಿದ್ರೆ ನೆಕ್ಸ್ಟ್ 12 ವರ್ಷ ಆದ್ರೆ 24 ಆಯ್ತು. ಓಕೆ 1 ವರ್ಷದ ನಂತರ ಅಂತ ಕೊಟ್ಟಿರೋದು, ಅಂದ್ರೆ ನೆಕ್ಸ್ಟ್ ಮುಂದಿನ ವರ್ಷದ ನಂತರ ಅಂದ್ರೆ 1 ವರ್ಷ ಸೇರಿಸ್ಕೋಬೇಕು, 25 ಆಯ್ತು. ಸೊ ಹಾಗಿದ್ದಾಗ ಈ ದಿವಸ ವರ್ಣನ ವಯಸ್ಸೆಷ್ಟು ಅಂದ್ರೆ 25 ವರ್ಷ. ಅರ್ಥ ಆಯ್ತು ಅನ್ಕೊಂಡಿದೀನಿ, ಸ್ವಲ್ಪ ಡೀಟೇಲ್ ಆಗಿ ಹೇಳಿದೀನಿ. ಓಕೆ ನೆಕ್ಸ್ಟ್ ಕ್ವಶನ್ ಬರ್ತೀನಿ ನಾನು. 2ನೇ ಕ್ವಶನ್ ತುಂಬಾ ಇಂಟ್ರೆಸ್ಟಿಂಗ್ ಇದು ಕೂಡ. ಈ ಹುಡುಗಿಯು ನನ್ನ ತಾಯಿಯ ಮೊಮ್ಮಗನ ಪತ್ನಿ ಆಗಬೇಕು ಎಂದು ಅರುಣ್ ಹೇಳಿದ್ರೆ ಅರುಣ್ಗೂ ಹುಡುಗಿಗೂ ಏನ್ ಸಂಬಂಧ? ಸರ್ ಈ ತರ ಕ್ವಶನ್ಸ್ ಬಂದಾಗ, ಅಥವಾ ಇನ್ನೊಂದು ಕ್ವಶನ್ ಬರುತ್ತೆ, ಆ ಫೋಟೋದಲ್ಲಿ ತೋರಿಸಿ ಆ ನನ್ನ ತಾಯಿಯ ತಂಗಿಯ ಮಗಳು, ಈ ರೀತಿ ಬರುತ್ತೆ. ಆ ಫೋಟೋ ತೋರಿಸಿ ಹೇಳೋದು ಅಥವಾ ಇನ್ನೊಬ್ಬನ್ ತೋರಿಸಿ ಹೇಳೋದು, ಈ ರೀತಿ ಬರ್ತಾ ಇರತ್ತೆ ಯಾವುದು ಬ್ಲಡ್ ರಿಲೇಷನ್ ಅಲ್ಲಿ. ಇಂಥ ಕ್ವಶನ್ಸ್ ಬಂದಾಗ ಸಿಂಪಲ್ ಟ್ರಿಕ್ ಇದೆ. ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನನ್ನ, ಮೈನ್ ಅಂತ ಸ್ಟಾರ್ಟ್ ಆಗುತ್ತೆ. ಇಂಗ್ಲಿಷ್ ಅಂದ್ರೆ ಮೈ, ನನ್ನ, ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಅರುಣ್ ಹೇಳ್ತಾ ಇರೋದ್ರಿಂದ ನನ್ನ ಅಂದ್ರೆ ಅರುಣ್ ಅಂದ್ರೆ ನನ್ನ ತಾಯಿ ಅಂದ್ರೆ ಅರುಣ್ನ ತಾಯಿ. ಓಕೆ ತಾಯಿ ಇದ್ದಾಳೆ, ಮದರ್ ಇದ್ದಾಳೆ, ತಾಯಿಯ ಮೊಮ್ಮಗನ ಪತ್ನಿ, ಹಿಂಗೆ ಹೋಗ್ಬೇಕು ಫಸ್ಟ್. ಮೊಮ್ಮಗನ ಪತ್ನಿ, ತಾಯಿಯ ಮೊಮ್ಮಗ ಅಂದ್ರೆ ಅರುಣ್ಗೆ ಯಾರು ಮೊಮ್ಮಗ ಇರ್ಲೇಬೇಕು ಅಲ್ವಾ, ಮಗ ಇರ್ಬೇಕು ಅರುಣ್ಗೆ, ಸಣ್ಣ. ಅವನ ಪತ್ನಿ, ಇವ್ನ್ ಸಣ್ಣ ಅಂದ್ರೆ ಪತ್ನಿ, ವೈಫ್ ಅಲ್ವಾ, ನೆಗೆಟಿವ್, ಯಾಕಂದ್ರೆ ಹುಡುಗಿ ವೈಫ್. ಇಲ್ಲಿಗೆ ನಿಲ್ಸಿದ ಮೇಲೆ ಏನಾಗ್ಬೇಕು ಗೊತ್ತಾ, ವಾಪಸ್ ಇಲ್ಲಿಂದ ಬ್ಯಾಕ್ ಹೋಗ್ಬೇಕು. ಹಿಂಗೇನ್ ಹೋಗಿದ್ವಿ, ಈಗ ಹಿಂಗ್ ಬ್ಯಾಕ್ ಹೋಗ್ಬೇಕು. ಈ ಹುಡುಗಿಯು ಅಂತಿದೆ, ಅಂದ್ರೆ ಈ ಹುಡುಗಿ ಅಂದ್ರೆ ಪತ್ನಿ ಬಗ್ಗೆ ಮಾತಾಡ್ತಾ ಇರೋದು. ಪತ್ನಿ ಆಗಬೇಕು ಅಂತ ನಿಲ್ಸಿರೋದು ಇಲ್ಲಿ. ಈ ಹುಡುಗಿ ಅಂದ್ರೆ ಪತ್ನಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಂದು ಅರುಣ್ ಹೇಳಿದರೆ, ಅರುಣ್ ಆ ಹುಡುಗಿಗೆ ಏನಾಗ್ಬೇಕು ಅಂದ್ರೆ ಅರುಣ್ ಈ ಹುಡುಗಿಗೆ ಏನಾಗ್ಬೇಕು ಅಂದ್ರೆ, ಅರುಣ್ಗೆ ಈ ಹುಡುಗಿ ಸೊಸೆ, ಆದ್ರೆ ಇಲ್ಲಿ ಕೇಳಿರೋದೇನು, ಅರುಣ್ ಈ ಹುಡುಗಿ ಏನಾಗ್ಬೇಕು, ಇವಳು ಸೊಸೆ ಆದ್ಮೇಲೆ ಇವನು ಮಾವ ಆಗಬೇಕು. ಫಾದರ್ ಇನ್ ಲಾ, ಇಂಗ್ಲಿಷ್ ಅಲ್ಲಿ ಫಾದರ್ ಇನ್ ಲಾ ಅಂತ ಇರುತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಯಾವಾಗ್ಲೂ ಮೈ ಅಥವಾ ನನ್ನ ಅನ್ನೋ ಒಂದು ಪದದಿಂದ ಸ್ಟಾರ್ಟ್ ಮಾಡ್ಬೇಕು. ಸೊ ಇಲ್ಲಿ ಅರುಣ್ ಮಾತಾಡ್ತಿರೋದು, ಯಾರು ಮಾತಾಡ್ತಾ ಇದಾರೆ ಅವನ್ ಇಟ್ಕೋಬೇಕು ಫಸ್ಟ್. ಅರುಣ್ ಮಾತಾಡ್ತಾ ಇರೋದ್ರಿಂದ ಅರುಣ್ ತನ್ನ ತಾಯಿಯ, ನನ್ನ ತಾಯಿ ಅಂದ್ರೆ ಅರುಣ್ನ ತಾಯಿ, ಮೊಮ್ಮಗ ಅಂದ್ರೆ ಇರೋದೇ ಅರುಣ್ ಒಬ್ಬ ಇಲ್ಲಿ ಈ ಕ್ವಶನ್ ಅಲ್ಲಿ. ಅವನ ಮೊಮ್ಮಗ ಅಂದ್ರೆ ಇವನ ಮಗ ಆಗಿರೋ ಚಾನ್ಸ್ ಆಗಿರ್ಲೇಬೇಕು. ಸೊ ಅವನ ಪತ್ನಿ ಆಗಬೇಕು ಅಂತಿದೆ. ಸೊ ಮಗನ ವೈಫು. ಅದಾದ್ಮೇಲೆ ವಾಪಸ್ಸು ಅದೇ ಪಾಯಿಂಟ್ ಇಂದ ಮುಂದುವರಿಬೇಕು. ಈ ಹುಡುಗಿಯು ಅಂತಿದೆ, ಅಂದ್ರೆ ಈ ಹುಡುಗಿ ಅಂದ್ರೆ ವೈಫ್ ಬಗ್ಗೆ. ಅರುಣ್ಗೂ ಆ ಹುಡುಗೂ ಏನಾಗ್ಬೇಕು ಅಂತ ಲಾಸ್ಟ್ ಕ್ವಶನ್ ಮಾರ್ಕ್ ಬರ್ಬೇಕು. ಹಿಂಗೆ ಕ್ವಶನ್ ಸಾಲ್ವ್ ಮಾಡ್ಬೇಕು. ಈ ತರದ್ದು ನಾನು ತುಂಬಾ ಕ್ವಶನ್ ಸಾಲ್ವ್ ಮಾಡಿದೀನಿ ನನ್ನ ಮೆಂಟಲ್ ಎಬಿಲಿಟಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತೆ ಪ್ರಾಕ್ಟೀಸ್ ಇದ್ರಲ್ಲಿ ಮಾಡಿದೀನಿ ಸ್ನೇಹಿತರೆ. ಈ ತರ ಮುಂದಿನ ತಗೊಂಡಾಗ ನಾನು ನಿಮಗೆ ಈ ತರ ತಿಳಿಸ್ತಾ ಹೋಗ್ತೀನಿ. ಓಕೆ ಫೈನ್, ಮಾವ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಒಂದು ಬಸ್ಸಿನ ವೇಗವು ಗಂಟೆಗೆ 72 ಕಿಲೋಮೀಟರ್, ಆದ್ರೆ ಆ ಬಸ್ಸು 5 ಸೆಕೆಂಡ್ ನಲ್ಲಿ ಎಷ್ಟು ದೂರ ಕ್ರಮಿಸುತ್ತದೆ? ವೆರಿ ಇಂಪಾರ್ಟೆಂಟ್. ಸಿಂಪಲ್ ಇದು ತುಂಬಾ. ಯಾವುದೇ ಆದ ಪ್ರಾಬ್ಲಮ್ ಅಲ್ಲಿ ಸ್ನೇಹಿತರೆ ದಯವಿಟ್ಟು ನೋಡಿ, ಇಲ್ಲಿ ಆಪ್ಷನ್ ಅಲ್ಲಿ ನೋಡಿ ಮೀಟರ್ ಇದೆ. ಫಸ್ಟ್ ಯಾವಾಗ್ಲೂ ಕಿಲೋಮೀಟರ್ ಇದೆಯಾ ಮೀಟರ್ ಇದೆಯಾ ಆನ್ಸರ್ ನೋಡ್ಕೋಬೇಕು. ಇಲ್ಲಿ ಕಿಲೋಮೀಟರ್ ಕೊಟ್ಟಿದ್ದಾನೆ, ಇಲ್ಲಿ ಮೀಟರ್ ಕೊಟ್ಟಿದ್ದಾನೆ, ಅಂದ್ರೆ ಮೀಟರ್ ಕನ್ವರ್ಟ್ ಆಗ್ಬೇಕು. ಫಸ್ಟ್ ನೀವು ಮಾಡ್ಬೇಕಾಗಿದೆ ಅದು. ಈ ಸ್ಪೀಡ್ ಅಂದ್ರೆ ವೇಗದ ಪ್ರಾಬ್ಲಮ್ ಬಂದಾಗ ಟ್ರೈನ್ ಆಗ್ಲಿ ಬಸ್ ಆಗ್ಲಿ ಯಾವುದೇ ಆಗ್ಲಿ ಫಸ್ಟ್ ಅದನ್ನ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ 5 ಸೆಕೆಂಡ್ ಇದೆ, ಇಲ್ಲಿ ಕಿಲೋಮೀಟರ್ ಇದೆ. ಕಿಲೋಮೀಟರ್ ಸೆಕೆಂಡ್ ಆಗಲ್ಲ. ಗಂಟೆಗೆ ಕಿಲೋಮೀಟರ್ ಅಂದ್ರೆ ಕಿಲೋಮೀಟರ್ ಪರ್ ಅವರ್ ನ ನಾವು ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕು. ಈಗ 72 ಕಿಲೋಮೀಟರ್ ಪರ್ ಅವರ್ ಅಂತ ಇದು ಅರ್ಥ ಗಂಟೆಗೆ ಅಂದ್ರೆ ಅಲ್ವಾ, ಇಂಗ್ಲಿಷ್ ಅಲ್ಲಿ ಕಿಲೋಮೀಟರ್ ಪರ್ ಅವರ್ ಅಂತೀವಿ. ಇದನ್ನ ಮೀಟರ್ ಪರ್ ಸೆಕೆಂಡ್ ಗೆ ನಾವು ಕನ್ವರ್ಟ್ ಮಾಡ್ಬೇಕು. ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಬೇಕು. ಹೆಂಗೆ ಇರೋದೇ ಒಂದು 5/18 ಮಾಡ್ಬೇಕು, ಆರ್ 18/5 ಮಾಡ್ಬೇಕು ಅಲ್ವಾ. ಎಸ್ ಸರ್, ಇಲ್ಲಿ ಕಿಲೋಮೀಟರ್ ಟು ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕಾರೆ 72ಗೆ ಮಲ್ಟಿಪ್ಲಿಕೇಶನ್ ಏನ್ ಮಾಡ್ಬೇಕಾಗತ್ತೆ? ದೊಡ್ಡದು ಕಿಲೋಮೀಟರ್ ಅಂದ್ರೆ ಸರ್ 10⁻³ ಅಲ್ವಾ. ದೊಡ್ಡದಿಂದ ಮೀಟರ್ ಪರ್ ಸೆಕೆಂಡ್ ಚಿಕ್ಕದಕ್ಕೆ ಬರ್ತದೆ ಅಂದ್ರೆ ಏನ್ ಮಾಡ್ಬೇಕು? ಮೇಲ್ಗಡೆ ಚಿಕ್ಕದಿರ್ಬೇಕು, ಕೆಳಗಡೆ ದೊಡ್ಡದಿರ್ಬೇಕು. ಅದನ್ನೇ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ ಮಾಡ್ಬೇಕಾದ್ರೆ 18/5. ಯಾಕಂದ್ರೆ ಚಿಕ್ಕದಿಂದ ದೊಡ್ಡದು ಹೋಗ್ತದೆ, ಅದಕ್ಕೆ ಮೇಲ್ಗಡೆ ದೊಡ್ಡ ಸಂಖ್ಯೆ. ಸಿಂಪಲ್ ಟ್ರಿಕ್ ಅಲ್ಲಿ ನೆನ್ಪಿಟ್ಕೋಬಹುದು. ಓಕೆ ಈಗ ನೋಡಿ 72 × 5/18 ಆಗ್ತೀನಿ. ಇದನ್ನ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಓಕೆ ಈಗ 18 ಡೈರೆಕ್ಟ್ ಆಗಿ ಹೋಗ್ಬಿಡ್ತೀನಿ. 18 ಒಂದ್ಲಿ 18 4 ಅಲ್ವಾ, ನೋಡಿ ಬೇಕಾರೆ 18 4. ಸೊ 5 4 20 ಮೀಟರ್ ಪರ್ ಸೆಕೆಂಡ್ ಆಯ್ತದೆ. ಓಕೆ ಈಗ ನೋಡಿ, ಆದರೆ ಆ ಬಸ್ಸು 5 ಸೆಕೆಂಡ್ ನಲ್ಲಿ ಎಷ್ಟು ದೂರ? ಈಗ ಮೀಟರ್ ಪರ್ ಸೆಕೆಂಡ್ ಆಯ್ತಲ್ವಾ. ದೂರ ಕೇಳಿರೋದು. ದೂರ ಅಂದ್ರೆ ಏನು? ಆಕ್ಚುಲಿ ಫಾರ್ಮುಲಾ ಬೇಕಾಗಿಲ್ಲ, ಫಾರ್ಮುಲಾ ಅನ್ನೋದಿಲ್ಲ. ದೂರ ಅಂದ್ರೆ ಫಾರ್ ಎಕ್ಸಾಂಪಲ್
ಬೆಂಗಳೂರು ಟು ತುಮಕೂರು 50 ಕಿಲೋಮೀಟರ್, ಜಸ್ಟ್ ಸಿಂಪಲ್ ಎಕ್ಸಾಂಪಲ್ ಹೇಳಿದೆ, 50 ಕಿಲೋಮೀಟರ್ ಇದೆ ಅಂತ. ಸೊ 1 ಗಂಟೆಗೆ 50 ಕಿಲೋಮೀಟರ್ ಕ್ರಮಿಸುತ್ತೆ ಅಂದ್ರೆ 1 ಅವರ್ ತುಮಕೂರು ಹೋಗ್ತಾನೆ ಅಂತ ಅರ್ಥ. ಸೊ ಇಲ್ಲಿ ಫಾರ್ಮುಲಾ ಏನಿಲ್ಲ, ನಮಗೋಸ್ಕರ ಫಾರ್ಮುಲಾ ಮಾಡ್ಕೊಂಡಿದೀವಿ ಅಷ್ಟೇ. ದೂರ ಇಸಿಕಲ್ಟ್ ಅಂದ್ರೆ ಏನರ್ಥ, ವೇಗ ಇಂಟು ಕಾಲ. ಸೊ ಇಲ್ಲಿ ಏನ್ ಕೊಟ್ಟಿದೀವಿ, ವೇಗ, ಸ್ಪೀಡು ಏನು 20 ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಂಡಿದೀವಿ, ಇಂಟು, ಯಾಕಂದ್ರೆ ಇಲ್ಲೂ ಸೆಕೆಂಡ್ ಇದೆ, ಆಗ ಸೆಕೆಂಡ್ ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ಸೆಕೆಂಡ್ ಎಷ್ಟು ಸರ್, 5. ಸೊ ಎಷ್ಟು ಸರ್, 25 100. ಎಷ್ಟು ಸರ್, ದೂರ ಅಂದ್ರೆ ಏನು ಸರ್, ಮೀಟರ್ ಅಲ್ವಾ. ಈಗ ನೋಡಿ, ಮೀಟರ್ ಬೈ ಸೆಕೆಂಡ್, ಕಾಲ ಇಂಟು ಸೆಕೆಂಡ್, ಸೆಕೆಂಡ್ ಕ್ಯಾನ್ಸಲ್, ಉಳಿದಿದೆ ಎಷ್ಟು ಸರ್, ಮೀಟರ್ ಅಲ್ವಾ, 100 ಮೀಟರ್. ಸೊ ಡಿಸ್ಟೆನ್ಸ್ ಅಥವಾ ದೂರ ಎಷ್ಟು ಸರ್, 100 ಮೀಟರ್. ಅರ್ಥ ಆಯ್ತಲ್ಲ, ಸಿಂಪಲ್ ಕ್ವಶನ್ ಇದು. ಯಾಕಂದ್ರೆ ತುಂಬಾ ಜನಕ್ಕೆ ಫಸ್ಟ್ ಟೈಮ್ ನೋಡ್ತಿದ್ದು, ಅದಕ್ಕೆ ಡೀಟೇಲ್ ಆಗಿ ಹೇಳಿದೀನಿ. ಇದನ್ನ ಒಂದು ಲೈನ್ ಅಲ್ಲಿ ಹೇಳ್ತಕ್ಕಂಥದ್ದು, ಒಂದು ಲೈನ್ ಬೇಕಾಗಿಲ್ಲ, ವಿತೌಟ್ ಪೆನ್ ಅಂಡ್ ಪೇಪರ್ ಇಲ್ಲದೆ ಸಾಲ್ವ್ ಮಾಡ್ತಕ್ಕಂಥ ಕ್ವಶನ್ಸ್ ಇವೆಲ್ಲ. ಓಕೆ, ಸೊ 100 ಮೀಟರ್ ಇಸ್ ದ ರೈಟ್ ಆನ್ಸರ್, ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, 330 ಸೆಂಟಿಮೀಟರ್ ಉದ್ದ ಇರುವ ಹಗ್ಗದಿಂದ 13.2 ಸೆಂಟಿಮೀಟರ್ ಉದ್ದದ ಎಷ್ಟು ತುಂಡುಗಳನ್ನು ಕತ್ತರಿಸಬಹುದು? ನೋಡಿ, ಇಲ್ಲಿ ಆನ್ಸರ್ ಇಲ್ಲಿ ಟಿಕ್ ಇರಬಹುದು, ಬಟ್ ಇದು ಆನ್ಸರ್ ಹೆಂಗ್ ಬಂತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಲ್ವಾ. ಸೊ ಯಾವುದೇ ಒಂದು ಉದ್ದ ತಗೊಳ್ಳಿ ಸರ್, ಅದನ್ನ ಎಷ್ಟು ಭಾಗ ಮಾಡ್ತೀವಿ ಅಂದ್ರೆ ಎಷ್ಟು ಮೀಟರ್ ಅಳತೆಯಲ್ಲಿ ಭಾಗ ಮಾಡ್ತೀವಿ ಅಂತ ಅರ್ಥ ಅಲ್ವಾ. ಈಗ 100ನ್ನ 1 ಮೀಟರ್ ಅಳತೆಗೆ ಎಷ್ಟು ಭಾಗ ಮಾಡ್ತೀವಿ, ಡಿವೈಡ್ ಬೈ 1 ಮಾಡಿದ್ರೆ 100 ಸಲ ಮಾಡಿದ್ರೆ 100 ಮೀಟರ್ ಅಂದ್ರೆ 100 ತುಂಡುಗಳಾಗ್ತವೆ ಅಂತ ಅರ್ಥ. ಆದ್ರೆ 2 ಮೀಟರ್ ಅಳತೆಯಲ್ಲಿ 100ನ ಮಾಡ್ತೀವಿ ಅಂದ್ರೆ ಡಿವೈಡ್ ಬೈ 2 ಮಾಡಿದ್ರೆ 50 ತುಂಡುಗಳಾಗ್ತವೆ ಅಲ್ವಾ, 50 ತುಂಡುಗಳಾಗ್ತವೆ. ಹೀಗೆ ಇದನ್ನು ಕೂಡ, ಆದ್ರೆ ಇಲ್ಲಿ ಏನ್ ಮಾಡ್ಬೇಕು ಗೊತ್ತಾ ಸರ್, ಇಲ್ಲಿ ಡೆಸಿಮಲ್ ಇದೆ, ಇದು ಇಂಪಾರ್ಟೆಂಟ್. ಯಾವತ್ತು ನಾವು ಈಸಿ ಮಾಡ್ಕೋಬೇಕು. 330 ಸೆಂಟಿಮೀಟರ್ ಇದೆ, ಅದನ್ನ 13.2 ಸೆಂಟಿಮೀಟರ್ ಡಿವೈಡ್ ಮಾಡ್ಬೇಕು, ಎಷ್ಟು ಉದ್ದ ಆಗುತ್ತೆ. ಇದು ಪಾಯಿಂಟ್ ಇರೋದ್ರಿಂದ ತುಂಬಾ ಜನ ಇದನ್ನ ಸಾಲ್ವ್ ಮಾಡಕ್ ಹೋಗ್ತೀರಾ, ತಪ್ಪಾಗುತ್ತೆ. ಮಲ್ಟಿಪ್ಲಿಕೇಶನ್, ಡಿವಿಷನ್ ಎಲ್ಲ ತಪ್ಪಾಗುತ್ತೆ. ಇದನ್ನ ಈಸಿ ಮಾಡ್ಕೊಳ್ಳಿ. ಏನ್ ಮಾಡ್ಕೋತೀರಾ, ಈ ಒಂದು ಪಾಯಿಂಟ್ ನ ಈ ಕಡೆ ತಗೊಂಡ್ಬಿಡಿ. ಏನಾಯ್ತು ಸರ್, 330, ಇಲ್ಲಿ 1 ಹಾಕೋಬೇಕಾಗತ್ತೆ, ಅವಾಗ ಇಲ್ಲಿ 132 ಆಯ್ತು ಅಲ್ವಾ. ಈಗ ಈಸಿ ಸರ್, ಇಲ್ಲಿ ಬಾಕ್ಸಕ್ ಹೋಗ್ಬೇಡಿ, ತಪ್ಪು. ಈಸಿ ಕ್ಯಾಲ್ಕುಲೇಷನ್, ಫಾಸ್ಟ್ ಕ್ಯಾಲ್ಕುಲೇಷನ್, ಅದಕ್ಕೆ ಹೇಳೋದು. ಇದನ್ನ ಬಾಕ್ಸಕ್ ಕುತ್ಕೊಂಡ್ಬಿಡ್ಬಿಡಿ. ಇಲ್ಲಿ ನೋಡಿ, 132ನ 10 ಸಲ ಮಾಡಿದ್ರೆ 1320 ಆಗುತ್ತೆ, ಇಂಟು 20 ಸಲ ಮಾಡಿದ್ರೆ 2 4 3 6 2 2 ಅಂದ್ರೆ 2640 ಆಗುತ್ತೆ. ಇಲ್ಲಿ ಎಷ್ಟಿದೆ ಸರ್, ಇವಾಗ 3300 ಇದೆ. 30 ಸಲ ಮಾಡಕ್ಕಾಗಲ್ಲ, 30 ಸಲ ಮಾಡಕ್ಕಾಗಲ್ಲ. ಬಟ್ 5 ಟ್ರೈ ಮಾಡಿ. ಇಲ್ಲಿರೋದು 21 ಇದೆ, 28 ಇದೆ. ಇನ್ನೊಂದ್ಸಲ ಹಾಕಿದ್ರೆ ಏನಾಗುತ್ತೆ, ಬರೀ 132 ಹಾಕ್ಬೇಕಾಗತ್ತೆ, 21. ಆಗ 3300 ಬರಲ್ಲ ನಮ್ಗೆ. ಅವಾಗ ಏನ್ ಮಾಡ್ಬೇಕು, ನೆಕ್ಸ್ಟ್ ಇರೋ ಆಪ್ಷನ್ 5 ಇದೆ. ಸೊ 5 ಟ್ರೈ ಮಾಡಿ. ಅಂದ್ರೆ 132 ಇಂಟು 5 ತುಂಡುಗಳಾದಾಗ ಎಷ್ಟಾಗುತ್ತೆ, ಇದರಲ್ಲಿ 10, 1 ದಶಕ, 5 3 15, 1 16, 1 ದಶಕ, 5 1 5 1 ಎಷ್ಟಾಯ್ತು, 6 ಅಲ್ವಾ. ಈಗ ಇದನ್ನ ಕೂಡಿ ಎಷ್ಟಾಯ್ತು, ಪ್ಲಸ್ ಮಾಡಿ, 0ಗೆ 0, 6 4 10, 6 12 13, 1 ದಶಕ 3, 3300 ಬಂದ್ಬಿಡ್ತು. ಇಲ್ಲಿದೆ ನೋಡಿ 3300. ಸೊ ಅಲ್ಲಿಗೆ ಎಷ್ಟಾಯ್ತು ಸರ್, 20 ಸಲ 5 ಸಲ ಅಂದ್ರೆ 25 ತುಂಡುಗಳು ನಮಗೆ ಆಗುತ್ತೆ. ನೋಡ್ರ, ಕ್ಯಾಲ್ಕುಲೇಷನ್ ನಿಮ್ಗೆ ಈಸಿ ಮಾಡಿದ್ದೀನಿ. ನೀವು ಇಲ್ಲಿ ಬಾಕ್ಸ್ ಕೂತ್ಕೊಂಡ್ರೆ ಇಲ್ಲಿ ನೀವು 132 ಎಷ್ಟನೇ ಮಗ್ಗಿಂದ ಹೋಗುತ್ತೆ, ಬೇಡ 2 ಟ್ರೈ ಮಾಡೋಣ, 2 6 12, 2 6 12, 2 1 2, 1 ದಶಕ, 2 6 12 ಈ ತರ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಕಷ್ಟ ಆಗತ್ತೆ. ಎಷ್ಟೊಂದಕ್ಕೆ ಮಾಡೋ ಈ ಟೈಮಲ್ಲಿ ತಪ್ಪಾಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಕ್ಯಾಲ್ಕುಲೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ನಾನು ಮಾಡಿಲ್ಲ ಒಂದು ಬೇಸಿಕ್ ಕ್ಯಾಲ್ಕುಲೇಷನ್ಸ್, ಫಾಸ್ಟ್ ಕ್ಯಾಲ್ಕುಲೇಷನ್ ಟ್ರಿಕ್ಸ್ ಇವೆಲ್ಲ ನಾನು ಹೇಳ್ಕೊಡ್ತೀನಿ. ಮಲ್ಟಿಪ್ಲಿಕೇಶನ್, ಡಿವಿಷನ್ ಹೆಂಗ್ ಮಾಡ್ಬೇಕು, ಹೆಂಗೆ ಅಂತ ನೋಡಿ. 13.2 ನಾನು 132 ಮಾಡ್ಕೊಂಡ್ಬಿಟ್ಟೆ ಇಲ್ಲಿ. ಸೊ ರೈಟ್ ಆನ್ಸರ್ 25. ಅರ್ಥ ಆಯ್ತಲ್ಲ, ವೆರಿ ಗುಡ್. ನೆಕ್ಸ್ಟ್ ಬನ್ನಿ, ಈ ಶೃಂಖೋಲೆಯನ್ನು ಸೀರೀಸ್ ಮುಂದಿನ ಸಂಖ್ಯೆ ಯಾವುದು? ಇದು ಈಸಿ. ಇದು ಇಲ್ಲಿ ನೋಡ್ತಾ ಇದ್ದಂಗೆ ಹೇಳ್ಬೋದು 2, ಯಾಕಂದ್ರೆ ಮಲ್ಟಿಪ್ಲಿಕೇಶನ್ ಆಗ್ತದೆ, ಕೂಡಾಗ ಆಗ್ತಲ್ಲ. 2 3 6, 6 3 18, 18 3 54, 54 ಇಂಟು 3, 4 3 12, 2 ಎಲ್ಲಿದೆ ಸರ್, ಅಷ್ಟು ಸಂಖ್ಯೆ ಇಲ್ಲಿದೆ. ಯಾವ್ದ್ರಲ್ಲೂ ಇಲ್ಲ, ಮಾಡದೇ ಬೇಕಾಗಿಲ್ಲ. ಟಕ್, ಇದು ಫಾಸ್ಟ್ ಕ್ಯಾಲ್ಕುಲೇಷನ್. ಹೆಂಗೆ ಟಕ್, 54 ಇಂಟು 3 ಗುಣಿಸ್ತಾ ಕೂತ್ಕೋಬಿಡಿ. ಲಾಸ್ಟ್ 4 3 12 ಅಂದ್ರೆ ಲಾಸ್ಟ್ ಸಂಖ್ಯೆ 2 ಬರ್ದೇ ಬರ್ಕೋ, ಬಿಡಿ ಸಂಖ್ಯೆ. ಇಲ್ಲಿ ನೋಡಿ, ತಕ್ಷಣ 1 2 3 4. ನಾವು ಕ್ಯಾಟ್ ಅಲ್ಲಿ, ಎಕ್ಸಾಮ್ ಅಲ್ಲಿ, ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಇದೇ ರೀತಿ ಮಾಡೋದ್ ಸರ್, ನಾವು ಇವೆಲ್ಲ ಮಾಡಿದೀವಿ ನಾವು. ಓಕೆ, ಸೊ ಇಲ್ಲಿ 2 ಯಾವ್ದ್ರಲ್ಲೂ ಇದೆ ಆಪ್ಷನ್. ಸೊ ಆಟೋಮೆಟಿಕ್ ಟಿಕ್ ಹಾಕೋಬಹುದು. 162 ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಸಂಖ್ಯೆ. ನೆಕ್ಸ್ಟ್ ಬನ್ನಿ, ಈ ಸಂಖ್ಯೆಗಳನ್ನು ಗಮನಿಸಿ
7, 10, 8, 11, 9, 12 ಇದರ ಮುಂದಿನ ಸಂಖ್ಯೆ ಯಾವುದು? ಇದು ಕೂಡ ತುಂಬಾ ಈಸಿ. ಯಾಕಂದ್ರೆ PC ಎಕ್ಸಾಮ್ ಗಳಲ್ಲಿ ಯಾವಾಗ್ಲೂ ಇಂಥ ಕ್ವಶನ್ಸ್ ಜಾಸ್ತಿ ಬರೋದು ಸೀರೀಸ್ ಅಲ್ಲಿ. ಒಂದು ಮಲ್ಟಿಪ್ಲಿಕೇಶನ್ ಸಿಂಪಲ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೀವು ನಂಬರ್ ನೋಡಿದ ತಕ್ಷಣ ಹೇಳ್ಬಹುದು ಆಲ್ಟರ್ನೇಟಿವ್ ಸೀರೀಸ್ ಇದು. 7 ಒಂದ್ ಸಂಖ್ಯೆ ಬಿಟ್ಟು 7 ಇಂದ 8 ಆಗಿದೆ, 10 ಇಂದ 11 ಆಗಿದೆ, 8 ರಿಂದ 9 ಆಗಿದೆ, 11 ರಿಂದ 12 ಆಗಿದೆ. ನೆಕ್ಸ್ಟ್ 9 ರಿಂದ ಏನಾಗ್ಬೇಕು ಸರ್? ಇಲ್ಲಿ 10 ಆಗ್ಬೇಕು, ಒಂದ್ ಸಂಖ್ಯೆ ಜಾಸ್ತಿ. ಸೊ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸಿಂಪಲ್ ಇದು. ಅರ್ಥ ಆಯ್ತು ಅನ್ಕೊಂಡಿದೀನಿ. ಈ ತರ ನೆನ್ನೆ ಲಾಸ್ಟ್ ವಿಡಿಯೋ 3 ಕೂಡ ನಾನು ಈ ತರ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡಿದ್ದೀನಿ. ನಂಬರ್ ತಪ್ ಸೀರೀಸ್ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಬನ್ನಿ. ಒಂದು ಚಿನ್ನದ ಬ್ರೇಸ್ಲೆಟ್ ಅನ್ನು 14,500 ರೂಪಾಯಿಗೆ ಮಾರಿದಾಗ, ಓಕೆ, ಇದು ಶೇಕಡವಾರು ಬಗ್ಗೆ ಮಾತಾಡ್ತಾ ಇದ್ದೇನೆ, ವೆರಿ ಇಂಪಾರ್ಟೆಂಟ್. 20% ನಷ್ಟ ಉಂಟಾಗುತ್ತದೆ. ಹಾಗಿದ್ದಲ್ಲಿ ಬ್ರೇಸ್ಲೆಟ್ ನ ಮೂಲ ಬೆಲೆ ಏನು? ಸರ್, ನಾನು ಶೇಕಡವಾರು ಹೇಳ್ಬೇಕಾದ್ರೆ ಪ್ರತಿ ಸಲ ಹೇಳ್ತೀನಿ, ಯಾವಾಗ್ಲೂ ಸ್ಟಾರ್ಟಿಂಗ್ ಅದು ನೀವು ಸಾಲ ತಗೊಂಡ್ ಬರ್ತೀರಾ ಅಂತ ಇಟ್ಕೊಳ್ಳಿ, ಏನೋ ಖರೀದಿ ಮಾಡ್ತೀವಿ, ಖರೀದಿ ಬೆಲೆ ಇರುತ್ತಲ್ಲ, ಖರೀದಿ ಮಾಡಿರೋ ಬೆಲೆ ಅದು ಯಾವಾಗ್ಲೂ 100% ಇರುತ್ತೆ ಆ ಬೆಲೆ. ಈಗ ಒಂದ್ ವಾಚ್ ತಗೋತೀನಿ ಅಂತ ಇಟ್ಕೊಳ್ಳಿ, ಅಥವಾ 1 ಲೀಟರ್ ಹಾಲು ತಗೋತೀನಿ, ಅದು ಎಷ್ಟು ಸರ್? 20 ರೂಪಾಯಿ. ದಟ್ ಇಸ್ 100% ವ್ಯಾಲ್ಯೂ. ನಾನು ಅದು ಎಷ್ಟಕ್ ಮಾರ್ತೀನಲ್ಲ, ಲಾಭಕ್ಕೆ ಮಾರ್ತೀನಿ, ನಷ್ಟಕ್ಕೆ ಮಾರ್ತೀವಿ, ಅದು ಆಮೇಲೆ. ಸೊ ಇಲ್ಲಿ ನಮ್ಮ ಮೂಲ ಬೆಲೆ ಏನಿದೆ, ನಾನು ಖರೀದಿ ಮಾಡಿರೋ ಬೆಲೆ ಯಾವಾಗಲೂ 100% ವ್ಯಾಲ್ಯೂ ಇರುತ್ತೆ. ಅಂದ್ರೆ ಇಟ್ ಇಸ್ ಆಲ್ವೇಸ್ 100%. ಅದು 20 ರೂಪಾಯಿ ಆಗ್ಲಿ, 100 ರೂಪಾಯಿ ಆಗ್ಲಿ, 50 ಆಗ್ಲಿ. ಪರ್ಸೆಂಟೇಜ್ ಇದು ಶೇಕಡವಾರು ಬಗ್ಗೆ ಮಾತಾಡ್ತಾ ಇರುತ್ತೆ, ಯಾಕಂದ್ರೆ ಶೇಕಡವಾರು ಚಾಪ್ಟರ್. ಅರ್ಥ ಆಯ್ತಲ್ಲ? ನೋಡಿ, ಇಲ್ಲಿ ಒಂದು ಚಿನ್ನದ ಬ್ರೇಸ್ಲೆಟ್ ಅನ್ನು 14,500 ರೂಪಾಯಿಗಳಿಗೆ ಮಾರಿದಾಗ, ಇದು ಮಾರಿರೋ ಬೆಲೆ. ಓಕೆ, ಮಾರಿದಾಗ ಅವನಿಗೆ 20% ನಷ್ಟ ಆಗುತ್ತೆ. ಅಂದ್ರೆ 100% ಏನೋ ಬೆಲೆ ತಗೊಂಡಿದ್ದಾನೆ ಸರ್, ಮೂಲ ಬೆಲೆ X ಅಂತಾನೆ ಅನ್ಕೊಂಬಿಡಿ. ಸುಮ್ಮನೆ ಯೂಶಲಿ X ಅಂತ ತಗೋಬೇಡಿ, ಅನ್ಕೊಳ್ಳಿ, ನಿಮ್ಗೆ ಅರ್ಥ ಆಗ್ಲಿ ಅಂತ. ತುಂಬಾ ಕಡೆ ಹಂಗೆ ಇರುತ್ತೆ, ನೀವು ಬುಕ್ ಗಳಲ್ಲಿ ಬೇರೆ ಬೇರೆ ಕಡೆ, ಹಾಗಾಗಿ ನಿಮ್ಗೆ X ಅಂತಾನೆ ಅನ್ಕೋತೀನಿ. X ಒಂದು ಬೆಲೆ ತಗೊಂಡಿದ್ದೀವಿ, ಯಾವಾಗ್ಲೂ 100% ಇರುತ್ತೆ. ಸೊ 14,500 ಮಾಡಿದ್ರೆ 20% ನಷ್ಟ ಆಗುತ್ತೆ. ಅಂದ್ರೆ ಅರ್ಥ ಏನು ಸರ್? ಆ ಬೆಲೆ 80% ಬೆಲೆ, ಅದು 80% ಬೆಲೆ ಇಸ್ ಈಕ್ವಲೆಂಟ್ ಟು 14,500 ಅಂತ. ಸೊ ಈ ಬೆಲೆ ಇದೆಯಲ್ಲ, ಇದು 80% ವ್ಯಾಲ್ಯೂಗೆ ಬೆಲೆ ಇದು. ಯಾಕಂದ್ರೆ 20% ನಷ್ಟ ಅಂದ್ರೆ ಎಷ್ಟು ಸರ್? 100ರಲ್ಲಿ 20 ಹೋದ್ರೆ 80%. ಸೊ ಈ ವ್ಯಾಲ್ಯೂ, ಈ ಬೆಲೆ 80% ಅಷ್ಟು ಇದೆ ಅಂತ. 20% ನಷ್ಟ ಆಗಿದೆ, 80% ಅಷ್ಟು ಅಮೌಂಟ್ ಸಿಕ್ಕಿದೆ. ಹಾಗಾಗಿದ್ದಲ್ಲಿ ಬ್ರೇಸ್ಲೆಟ್ ಮೂಲ ಬೆಲೆ ಏನು ಅಂದ್ರೆ ನಮ್ಗೆ ಏನ್ ಕೇಳಿದಾನೆ? 100% ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾನೆ ಅಲ್ವಾ? ಏನ್ ಮಾಡ್ತೀರಾ ಸರ್? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ? ಸಿಂಪಲ್ ಅಲ್ವಾ? ಸಿಂಪಲ್. ಆಕ್ಚುಲಿ ಬೇಕಾಗಿಲ್ಲ, ನಾವಾದ್ರೆ ಇಲ್ಲೇ ನಾವು ಕಂಡಿಟ್ಕೋತೀನಿ, ಬಟ್ ತುಂಬಾ ಜನ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ಹೀಗೆ ಮಾಡಿ ತೋರಿಸ್ತಾನೆ. ಕ್ವಶನ್ ಮಾರ್ಕ್ ಇಲ್ಲಿ ಬರುತ್ತೆ, 14,500 ಇಂಟು 100 ಮೇಲ್ಗಡೆ ಬರುತ್ತೆ ಈ ಕಡೆ ಅಲ್ವಾ? ಕೆಳಗಡೆ ಏನ್ ಬರುತ್ತೆ ಸರ್? 80 ಬರುತ್ತೆ. ಈಗ ಗುಣಿಸ್, ಒಂದ್ 0 ಕ್ಯಾನ್ಸಲ್. 10 ಮುಟ್ಟಕ್ಕೆ ಹೋಗ್ಬೇಡಿ ಯಾವಾಗ್ಲೂ. ಮಲ್ಟಿಪ್ಲಿಕೇಶನ್ 10 ನಮಗೆ ಈಸಿ ಆಗುತ್ತೆ, 10 ಮುಟ್ಟಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ ನೋಡಿ, 8 1 8 2 16 ಆಗ್ಬಿಡುತ್ತೆ. ಇಲ್ಲಿ 14 ಇದೆ, ಆಗಲ್ಲ. 8 1 8. ಇನ್ನು ಎಷ್ಟು ಉಳಿತು? 6 ಅಂದ್ರೆ 65 ಉಳಿತಿಲ್ಲ. 6 ಉಳಿತು ಅಂದ್ರೆ 65 ಉಳಿತು ಅಂತ ಅರ್ಥ. ಸೊ 8 8 64. ಸೊ 8. ಇನ್ನು 1 ಉಳಿತು ಅಂದ್ರೆ 100 ಆಗಿದೆ, 100 ಉಳಿದಿದೆ ಅಂತ ಅರ್ಥ. ಮುಂದೆ ಮಾಡದೆ ಬೇಕಾಗಿಲ್ಲ ಅಂತ ಹೇಳ್ತೀನಿ. ಯಾಕೆ ಬೇಕಾಗಿಲ್ಲ? ಇಲ್ಲಿ ಬಂದ್ಬಿಡಿ, 18 ಚಿಲ್ಲರೆ ಬರ್ಬೇಕು ನಮ್ಗೆ. ಎಲ್ಲಿದೆ ಸರ್ 18 ಚಿಲ್ಲರೆ? ಇಲ್ಲಿದೆ ಸರ್. ಡೈರೆಕ್ಟ್ ಟಿಕ್ ನೋಡಿದ್ರೆ ಕ್ಯಾಲ್ಕುಲೇಷನ್ ಮಾಡಕ್ ಬೇಡ ಸರ್. ದಿಸ್ ಕಾಲ್ಡ್ ಸ್ಮಾರ್ಟ್ ವೇ ಆಫ್ ಸಾಲ್ವಿಂಗ್. ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಲ್ಲ, ಸ್ಮಾರ್ಟ್ ವೇ ಆಫ್ ಸಾಲ್ವಿಂಗ್ ಕ್ವಶನ್ಸ್ ಅಂದ್ರೆ ಹಿಂಗೆ. ಸೊ ಕ್ಯಾಲ್ಕುಲೇಷನ್ ಫುಲ್ ಮಾಡದೆ ಬೇಕಾಗಿಲ್ಲ ಇಲ್ಲಿ. 18 ಯಾವ್ದ್ರಲ್ಲಿ, ಅಕಸ್ಮಾತ್ ಇನ್ನೊಂದ್ರಲ್ಲಿ 18 ಇತ್ತು ಅಂತ ಇಟ್ಕೊಳ್ಳಿ, ಅವಾಗ ಒಂಚೂರು ಇನ್ನೊಂದ್ ಸ್ವಲ್ಪ ಒಂದ್ ಸ್ಟೆಪ್ ಕ್ಯಾಲ್ಕುಲೇಷನ್ ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಸೊ ನೋಡಿ, 18,125 ಇಸ್ ದ ಕರೆಕ್ಟ್ ಆನ್ಸರ್. ಇದು ಮಾಡಿದ್ರು ಕೂಡ ಹಂಗೆ ಬರುತ್ತೆ ನಿಮ್ಗೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಈ ಚಿತ್ರದಲ್ಲಿ ಯಾವುದು ಕ್ಯಾರೆಟ್ ಆಹಾರ ವೆನ್ ಚಿತ್ರ ಇದೆ, ಓಕೆ, ಮತ್ತು ತರಕಾರಿ ನಡುವಿನ ಸಂಬಂಧ ಸೂಚಿಸುತ್ತದೆ. ಸರ್, ಸಂಬಂಧ ಸೂಚಿಸೋದು ಅಂದ್ರೆ ಹೆಂಗೆ? ಈಗ ಫಾರ್ ಎಕ್ಸಾಂಪಲ್, ತರಕಾರಿ ಇದೆ, ತರಕಾರಿ, ಓಕೆ, ತರಕಾರಿ ಅಡಿಯಲ್ಲಿ ತಾನೆ ಕ್ಯಾರೆಟ್ ಬರೋದು, ಹೌದು. ಆಹಾರ, ಇದು ಕ್ಯಾರೆಟ್ ಅಲ್ವಾ, ಇದು ತರಕಾರಿ. ಆಹಾರದಲ್ಲಿ ನಾವು ತರಕಾರಿ ಇರುತ್ತೆ, ಮಾಂಸಾಹಾರಿಗಳಂದ್ರೆ ಮಾಂಸನೂ ಇರುತ್ತೆ, ಎಲ್ಲ ಇರುತ್ತೆ ಅಲ್ಲ, ಸೊಪ್ಪು ಇರುತ್ತೆ, ಎಲ್ಲ ಇರುತ್ತೆ. ಸೊ ಆಹಾರದ ಒಳಗೆ ತರಕಾರಿ ಬರುತ್ತೆ, ತರಕಾರಿ ಒಳಗೆ ಕ್ಯಾರೆಟ್ ಬರುತ್ತೆ ಅಲ್ವಾ? ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಸಿಂಪಲ್ ಕ್ವಶನ್ಸ್ ಇದು. ಇದೇ ತರ ಇನ್ನೊಂದು ಕ್ವಶನ್ ತಗೊಂಡಿದ್ದೀನಿ. ಈ ಕೆಳಗಿನವುಗಳಲ್ಲಿ ಯಾವುದು ಟೆನ್ನಿಸ್ ಅಭಿಮಾನಿಯ, ಓಕೆ, ಟೆನ್ನಿಸ್ ಅಭಿಮಾನಿಯ ಕ್ರಿಕೆಟ್ ಆಟಗಾರ ಮತ್ತು ವಿದ್ಯಾರ್ಥಿಗಳ ಗುಂಪುಗಳ ಸಂಬಂಧ ಸೂಚಿಸುತ್ತದೆ. ಅಂದ್ರೆ ಒಬ್ಬ ಟೆನ್ನಿಸ್ ಅಭಿಮಾನಿ ಇದ್ದಾನೆ, ಅವನು ಕ್ರಿಕೆಟ್ ಆಟಗಾರನೂ ಆಗಿರ್ತಾನೆ ಮತ್ತು ಅವನು ವಿದ್ಯಾರ್ಥಿಗಳ ಗುಂಪಲ್ಲೂ ಇರ್ತಾನೆ. ಸೊ ಹಾಗಾದಾಗ ಏನಾಗುತ್ತೆ, ಇಲ್ಲಿ ಕ್ರಿಕೆಟೇ ಬೇರೆ, ಟೆನ್ನಿಸೇ ಬೇರೆ, ವಿದ್ಯಾರ್ಥಿ ಗುಂಪೇ ಬೇರೆ. ನೀವು ಒಂದ್ರೊಳಗೆ 2 ಮಾಡಕ್ಕಾಗಲ್ಲ. ಈಗ ವಿದ್ಯಾರ್ಥಿ ಗುಂಪು ಒಳಗೆ ಟೆನ್ನಿಸ್ ಇದೆ, ಕ್ರಿಕೆಟ್ ಇದೆ ಅಂತ ನೀವು ಹೇಳಕ್ಕಾಗಲ್ಲ. ಯಾಕಂದ್ರೆ ಅವನು ಈ ಮೂರಲ್ಲೂ ಇದ್ದಾನೆ. ಹಾಗಾಗಿ ದಿಸ್ ಈಸ್ ದ ರೈಟ್ ಆನ್ಸರ್. ಟೆನ್ನಿಸ್ ಆಟಗಾರ, ಅಭಿಮಾನಿ ಕೂಡ ಅವನು, ಕ್ರಿಕೆಟ್ ಆಟಗಾರ ಕೂಡ ಅವನು, ಮತ್ತೆ ವಿದ್ಯಾರ್ಥಿಗಳ ಗುಂಪಲ್ಲೂ ಕೂಡ ಇದ್ದಾನೆ.
ಎಲ್ಲ ಇಂಟರ್ಸೆಕ್ಷನ್. ಇದನ್ನ ಮಾಡಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಇಂಟರ್ಸೆಕ್ಷನ್ ಆಗಿಲ್ಲ. ಈ ಅಭಿಮಾನಿ ಆಟಗಾರನೂ ಆಗಿರ್ಬೋದು, ವಿದ್ಯಾರ್ಥಿ ಗುಂಪಲ್ಲಿ ಇರ್ಬೋದು. ಹಾಗಾಗಿ ಎಲ್ಲ ಹಿಂಗೆ 3 ಇಂಟರ್ಸೆಕ್ಷನ್ ಆಗ್ಬೇಕು. ಇಲ್ಲಿ ನೋಡಿ, ಇದಕ್ಕೂ ಕನೆಕ್ಟಿವಿಟಿನೇ ಇಲ್ಲ. ಹಾಗಾಗಿ ಇದನ್ನ ತಗೊಳಕ್ಕಾಗಲ್ಲ. ಸೊ ಇದು ಕೂಡ ತಗೊಳಕ್ಕಾಗಲ್ಲ. ಇದು ಆಗಕ್ ಚಾನ್ಸೇ ಇಲ್ಲ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಇದು ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂಡಿದೀನಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಒಂದು ತರಗತಿಯ ಎಲ್ಲಾ ಹುಡುಗರನ್ನು ಒಂದೇ ಸಾಲಿನಲ್ಲಿ ನಿಲ್ಲಿಸಿದಾಗ ಒಬ್ಬ ಹುಡುಗನು ಆ ಸಾಲಿನ 2 ಬದಿಗಳಿಂದ 19ನೇ ಆದ್ರೆ ಒಟ್ಟು ಆ ತರಗತಿಯಲ್ಲಿ ಎಷ್ಟು ಹುಡುಗ ಇದ್ದಾರೆ? ಸಿಂಪಲ್. ಇದು ಕೂಡ ಹಿಂಗಿದೆ ಅಂತ ತಿಳ್ಕೊಳ್ಳಿ. ನಂಗೆ ಗೊತ್ತಿಲ್ಲ. ಇಲ್ಲಿಂದ ಕೂಡ ಅವನು 19ನೇ ಹುಡುಗ, ಇಲ್ಲಿಂದ ಕೂಡ ಅವನು 19ನೇ ಹುಡುಗ. ಸೊ ಇಲ್ಲಿಂದ 19 ಅಂದ್ಮೇಲೆ ಇವನು ಈ ಕಡೆಯಿಂದ 18 ಜನ ಇದ್ದಾರೆ, ಇವನು 19ನೇ ಅವನು. ಇಲ್ಲೂ ಕೂಡ ಏನಾಗಿದೆ ಸರ್, ಇವನು 19ನೇ ಅಂದ್ರೆ ಈ ಹಿಂದ್ಗಡೆಯಿಂದನೂ ಕೂಡ 19ನೇ ಅಂದ್ರೆ ಇವನು ಹಿಂದ್ಗಡೆ ಕೂಡ 18 ಜನ ಇದ್ದಾರೆ ಅಂತ ಆಯ್ತು. ಸೊ ಟೋಟಲ್ ಎಷ್ಟಾಯ್ತು ಸರ್? ಇವನು 19ನೇ ಪ್ಲಸ್ ಇಲ್ಲಿ ಹಿಂದ್ಗಡೆ ಎಷ್ಟು ಜನ ಇದ್ದಾರೆ? 18 ಇದ್ದಾರೆ. 19 ಪ್ಲಸ್ 18 ಎಷ್ಟು ಸರ್? 37. ಎಷ್ಟು ಸರ್? ಎಷ್ಟು ಜನ ಇದೆ ಟೋಟಲ್? 37 ಜನ ಇದ್ದಾರೆ. ಓಕೆ, ಸಿಂಪಲ್. ಇದು 37 ಇಸ್ ದ ರೈಟ್ ಆನ್ಸರ್. 19 ಪ್ಲಸ್ 29 ಪ್ಲಸ್ 8 37. ಓಕೆ, ನೆಕ್ಸ್ಟ್ ಬನ್ನಿ. ಎ ಯು ಬಿ ನ ಸಹೋದರಿ, ಸಿ ಯು ಬಿ ನ ತಾಯಿ. ಇಲ್ಲಿ ಏನ್ ಮಾಡ್ಕೋಬೇಕು? ಬರ್ಕೊಂಬಿಡಿ. ಓದ್ತಾ ಬರ್ಕೊಂಬಿಡಿ. ಬ್ಲಡ್ ರಿಲೇಷನ್ ಅಂತ ಗೊತ್ತ ತಕ್ಷಣ ಬರ್ಕೊಳ್ಳೇಬೇಕು ನೀವು. ಎ ಯು ಬಿ ನ ಸಹೋದರಿ, ಬಿ ನ ಸಹೋದರಿ ನೆಗೆಟಿವ್ ಹಾಕೋತೀನಿ, ವೆರಿ ಇಂಪಾರ್ಟೆಂಟ್. ಗಂಡ ಆದ್ರೆ ಪಾಸಿಟಿವ್ ಹಾಕೊಳ್ಳಿ. ಓಕೆ, ಸಿ ಯು ಬಿ ನ ತಾಯಿ, ಬಿಗೆ ತಾಯಿ ಇದ್ದಾಳೆ ಸಿ, ತಾಯಿ ಅಂತ ತಕ್ಷಣ ನೆಗೆಟಿವ್ ಹಾಕೋತೀನಿ. ಡಿ ಯು ಸಿ ನ ತಂದೆ, ಡಿ ಅಂತಕ್ಕಂಥವನು ಸಿ ನ ತಂದೆ, ಸಿಗೂ ಕೂಡ ತಂದೆ ಇದ್ದಾನೆ ಡಿ. ಡಿ ಅಂತ ತಕ್ಷಣ ಪಾಸಿಟಿವ್ ಹಾಕೋತೀನಿ. ಓಕೆ, ಸಿ ನೆಗೆಟಿವ್. ಇ ಯು ಡಿ ಯ ತಾಯಿ, ಇ ಅಂತಕ್ಕಂಥವನು ಡಿ ಯ ತಾಯಿ. ಅಯ್ಯೋ ಎಷ್ಟು ರಿಲೇಷನ್ ಇದೆ. ಇ ಅಂತಕ್ಕಂಥ ಡಿ ನ ತಾಯಿ. ಓಕೆ, ಹಾಗಿದ್ದಲ್ಲಿ ಎ ಯು ಡಿಗೆ ಏನಾಗ್ಬೇಕು? ಎ ಈ ಡಿಗೆ ಏನಾಗ್ಬೇಕು? ಸೊ ಎ ಏನಾಗ್ಬೇಕು ಅಂತ ಕೇಳಿರೋದು. ಡಿ ಅಂದ್ರೆ ಮುತ್ತಜ್ಜ ಆಗ್ಲಿ ಯಾರಿಗೆ ಆಗ್ಲಿ. ಇಲ್ಲಿ ನೋಡಿ, ಇಲ್ಲಿ ಬಂದ್ರೆ ತಾಯಿ, ತಾಯಿಗೆ ಮಗ. ಇಲ್ಲಿ ಏನಾಯ್ತು? ತಾತ, ಡಿ ತಾತ. ತಾತಾಗಿ ಇವಳು ಏನಾಗ್ಬೇಕು? ಮೊಮ್ಮಗಳಾಗ್ಬೇಕು. ಅದಕ್ಕೆ ನಾನು ನೆಗೆಟಿವ್ ಹಾಕೊಂಡಿದ್ದು. ಮೊಮ್ಮಗಳು ಒಂದೊಂದ್ಸರಿ ಏನಾಗುತ್ತೆ, ಮೊಮ್ಮಗ ಅಂತಾನೆ ಕೊಟ್ಟಿರ್ತಾನೆ ಇಲ್ಲಿ ಆಪ್ಷನ್ ಅಲ್ಲಿ, ಮೊಮ್ಮಗ ಅಂತ. ಕನ್ಫ್ಯೂಸ್ ಆಗ್ಲಿ ಅಂತಾನೆ ಕೊಟ್ಟಿರ್ತಾನೆ. ಮೊಮ್ಮಗನ ಟಿಕ್ ಮಾಡಿದ್ರೆ ತಪ್ಪಾಗುತ್ತೆ, ಯಾಕಂದ್ರೆ ನೆಗೆಟಿವ್. ಇವಳು ಎ ಯು ಬಿ ಯ ಸಹೋದರಿ ಅಂದ್ರೆ ಹುಡುಗಿ, ಹಂಗ ಮೊಮ್ಮಗಳಾಗ್ಬೇಕು. ಸೊ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಡಿಗೆ ಏನಾಗ್ಬೇಕು ಸರ್? ಡಿ ಯ ಮಗಳ ಮಗಳು ಅಂದ್ರೆ ಮೊಮ್ಮಗಳು. ಓಕೆ, ಫೈನ್. ಸೊ ಇಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಹೇಳಿದ್ದೀನಿ. ಸೊ ಈ ಕ್ವಶನ್ ಬಂದ್ಬೋಣ. ರಮೇಶನು ತನ್ನ ಕಾರಿನಲ್ಲಿ ಎ ನಗರದಿಂದ ಬಿ ನಗರಕ್ಕೆ ಗಂಟೆಗೆ ಸರಾಸರಿ 40 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಿದ್ದ. ಓಕೆ, ಇದು ಒಂದು ಕಿಲೋಮೀಟರ್. ಅಗೇನ್ ಇದು ಏನ್ ಕೊಟ್ಟಿದ್ದಾನೆ? ಡಿಸ್ಟೆನ್ಸ್, ದೂರ, ವೇಗ, ಇದ್ರ ಬಗ್ಗೆ ಇದು. ಓಕೆ, ಬರ್ಕೊಂಬೋಣ. ರಮೇಶ್ ಏನಿದಾನೆ, ಎ ಅಂತಕ್ಕಂಥ ಒಂದು ನಗರ ಇದೆ ಸರ್, ಬಿ ಅಂತಕ್ಕಂಥ ಇನ್ನೊಂದು ನಗರ ಇದೆ. ಓಕೆ, ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಿದ್ದು. ಗಂಟೆಗೆ ಅವನು 40 ಅಂದ್ರೆ 40 ಕಿಲೋಮೀಟರ್ ಪರ್ ಅವರ್ ಅಂತ ಗಂಟೆಗೆ. ಓಕೆ, ಎ ಇಂದ ಬಿ ನಗರಕ್ಕೆ ದೂರ 60. ಓಕೆ, ಈ ಡಿಸ್ಟೆನ್ಸ್ ಇದೆಯಲ್ಲ, ಈ ಡಿಸ್ಟೆನ್ಸ್ ಇದು 60 ಕಿಲೋಮೀಟರ್ ಇದೆ ಡಿಸ್ಟೆನ್ಸ್, ದೂರ ಡಿಸ್ಟೆನ್ಸ್. ಇದು ಸ್ಪೀಡ್ ಅಲ್ವಾ, ವೇಗ. ಹಾಗಾದ್ರೆ ರಮೇಶನು ತನ್ನ ಕಾರಿನಲ್ಲಿ ಎ ನಗರದಿಂದ ಬಿ ನಗರಕ್ಕೆ ತಲುಪಲು ತೆಗೆದುಕೊಂಡ ಸಮಯ. ಸಿಂಪಲ್ ಇದು ಸರ್. 40 ಕಿಲೋಮೀಟರ್ ಪರ್ ಗಂಟೆಗೆ ಅಂದ್ರೆ ಒಂದು ಗಂಟೆಗೆ ಅವನು 1 ಅವರ್ಗೆ 40 ಕಿಲೋಮೀಟರ್ ಹೋಗ್ತಾನೆ ಅಂದ್ರೆ ಇಲ್ಲಿ 60 ಕಿಲೋಮೀಟರ್ ಇರೋದು. ಸೊ 40 ಆಗ್ಬೇಕಂದ್ರೆ ಏನಾಗ್ಬೇಕು ಸರ್? ನನ್ನ ಫಾರ್ಮುಲಾ ಹಾಕೋದಿಲ್ಲ, ಹೇಳಿದೀನಿ ನಿಮ್ಗೆ. 40ರಲ್ಲಿ ಅರ್ಧ ಎಷ್ಟು ಸರ್? 20 ಪ್ಲಸ್ 20 ಸೇರ್ಸೋದು 60 ಆಗುತ್ತೆ. ಸೊ 20 ಸೇರ್ಸೋದು 60 ಆಗ್ಬೇಕು ಅಂದ್ರೆ ಗಂಟೆಗೆ 40 ಕಿಲೋಮೀಟರ್ ಹೋಗ್ತಾನೆ ಅಂದ್ರೆ 20 ಕಿಲೋಮೀಟರ್ ಹೋಗಕ್ಕೆ ಒಂದು ಅರ್ಧ ಗಂಟೆ ಸಾಕು, ಹಾಫ್ ಎನ್ ಅವರ್ ಸಾಕು. ಸೊ 60 ಕಿಲೋಮೀಟರ್ ಹೋಗಕ್ಕೆ 1.5 ಅವರ್ ಸಾಕು. 1.5 ಅವರ್ ಅಂತಂದ್ರೆ ಎಷ್ಟು ನಿಮಿಷಗಳಾಗುತ್ತೆ ಸರ್? ಒಂದು ಗಂಟೆಗೆ 60 ನಿಮಿಷ ಅಲ್ವಾ? ಅರ್ಧ ಗಂಟೆಗೆ ಎಷ್ಟಾಗುತ್ತೆ ಸರ್? ಅರ್ಧ ಗಂಟೆಗೆ 30 ನಿಮಿಷ ಅಲ್ವಾ ಸರ್? ಟೋಟಲ್ ಎಷ್ಟು ಸರ್? 1.5 ಅವರ್ ಕವರ್ ಮಾಡ್ತಾರೆ ಅಂದ್ರೆ 90 ನಿಮಿಷ. ಎಲ್ಲಿದೆ ಸರ್ 90 ನಿಮಿಷ? ಇಲ್ಲಿದೆ 90 ನಿಮಿಷಗಳು. ಸೊ 90 ನಿಮಿಷ ಇಸ್ ದ ರೈಟ್ ಆನ್ಸರ್. ಒಂದು ಗಂಟೆಗೆ 60 ನಿಮಿಷ, 1.5 ಅವರ್ ಅಲ್ಲಿ ಅದನ್ನ ಕವರ್ ಮಾಡ್ತಾನೆ. ಯಾಕಂದ್ರೆ 40 ಕಿಲೋಮೀಟರ್ ಫಾಸ್ಟ್ ಅಲ್ಲಿ ಹೋಗ್ತಾ ಇದ್ದಾನೆ, ಅದಕ್ಕೆ 1 ಗಂಟೆಗೆ. ಇದು 60 ಕಿಲೋಮೀಟರ್ ಟೋಟಲ್ ಡಿಸ್ಟೆನ್ಸ್ ಇರೋದು. ಸೊ ಅಲ್ಲಿಗೆ 1 ಅವರ್ ಪ್ಲಸ್ ಅರ್ಧ ಗಂಟೆ, 1.5 ಅವರ್ ಬೇಕು ಅವನ್ಗೆ. 1.5 ಅವರ್ ಅಂದ್ರೆ ಒಂದು ನಿಮಿಷಕ್ಕೆ 1 ಗಂಟೆಗೆ 60 ನಿಮಿಷ, ಅರ್ಧ ಗಂಟೆಗೆ 30 ನಿಮಿಷ, ಟೋಟಲ್ 90 ನಿಮಿಷ. 90 ನಿಮಿಷ ರೈಟ್ ಆನ್ಸರ್. ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್.
ಒಂದು ವೃತ್ತದ ತ್ರಿಜ್ಯವು 50% ಕಡಿಮೆ ಆದರೆ 50ರಷ್ಟು ಕಡಿಮೆ ಆದ್ರೆ ಅದರ ಪ್ರದೇಶದಲ್ಲಿ ಶೇಕಡಾವಾರು ಇಳಿಕೆ ಎಷ್ಟಾಗುತ್ತೆ? ಸರ್ ಯೂಶಲಿ ತುಂಬಾ ಜನ ಇದಕ್ಕೆ ಆನ್ಸರ್ ಮಾಡ್ತೀರಾ 50% ಅಂತ ಮಾಡ್ತೀರಾ. ನೋ, ದ ರೈಟ್ ಆನ್ಸರ್ ಸರ್ ಇದಕ್ಕೆ 75%. ಹೆಂಗೆ ಸರ್ 75% ಆಗುತ್ತೆ? ಸೊ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇಸ್ ದ ರೈಟ್ ಆನ್ಸರ್. ಹೆಂಗೆ ನಿಮ್ಗೆ ಗೊತ್ತಿದೆ, ಎ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಅಲ್ವಾ ಸರ್? ಪೈ ಆರ್ ಸ್ಕ್ವೇರ್. ಈಗ ಇಲ್ಲಿ ಏನ್ ಕೇಳಿದ್ರೆ 50% ಕಮ್ಮಿ ಮಾಡ್ಬೇಕು ಅಂದ್ರೆ ಆರಲ್ಲ 50%. ಈಗ ಆರಲ್ಲ 50%, ಈಗ 5 ಹತ್ತಿದ್ರೆ ವ್ಯಾಲ್ಯೂ ರೇಡಿಯಸ್ ತ್ರಿಜ್ಯ ಹತ್ತಿದ್ರೆ ಅದ್ರ 50% ಕಮ್ಮಿ ಅಂದ್ರೆ 50% ಕಮ್ಮಿ ಅಂದ್ರೆ 5 ಕಮ್ಮಿ. ಸೊ ಅಂದ್ರೆ ಏನರ್ಥ, 10/2 ಮಾಡಿದ್ರೆ 5 ಆಗುತ್ತೆ. ಸೊ ಹಾಗೆ ಆರ್ ನ ಕಮ್ಮಿ ಮಾಡ್ಬೇಕು ಅಂದ್ರೆ ಆರ್ ನ R/2 ಅಂತ ಬರ್ಕೋಬೋದಾ? ಎಸ್. ಇಲ್ಲಿ ನೋಡಿ, ಆರ್ ನ R/2 ಅಂತ ಬರ್ಕೋಬೋದಾ? ಎಸ್. ಈಗ ಏನಾಗುತ್ತೆ, ಪೈ R/2 ಹೋಲ್ ಸ್ಕ್ವೇರ್ ಅಲ್ವಾ ಸರ್? ಹೋಲ್ ಸ್ಕ್ವೇರ್ ಅಲ್ವಾ ಸರ್? ನೆಕ್ಸ್ಟ್ ಬನ್ನಿ, ಇಲ್ಲಿ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 4 ಅಂತ ಬರ್ಕೋಬೋದಾ? ಸಿಂಪಲ್. ಈಗ ಮೊದಲೇ ಏನಿತ್ತು, ಏರಿಯಾ ಅಂದ್ರೆ ಅದರ ಒಂದು ಪ್ರದೇಶ ಪೈ ಆರ್ ಸ್ಕ್ವೇರ್ ಇತ್ತು. ಈಗ ನೋಡಿ, ಇಲ್ಲಿ ಪೈ ಆರ್ ಸ್ಕ್ವೇರ್ ಬರ್ಕೊಂಡಿದ್ವಿ ಅಲ್ವಾ? ಈಗ ಸಿಂಪಲ್ ಸರ್. ಈಗ ನೀವು ಇದಕ್ಕೇನಾಗಿ 10 ವ್ಯಾಲ್ಯೂ ಆಗ್ತಾ ಬನ್ನಿ. ಈಗ ನೋಡಿ, ಪೈ ಕಾನ್ಸ್ಟೆಂಟ್ ಇದೆ, ಕ್ಯಾನ್ಸಲ್ ಬೇಕಾದ್ರೆ ಮಾಡ್ಬೋದು. ಪೈನ ಕಾನ್ಸ್ಟೆಂಟ್ ಇದೆ ಅಲ್ವಾ ಸರ್? ಅಥವಾ ಹಂಗೆ ಇಟ್ಕೋತೀನಿ ಅಂದ್ರೆ ಇಟ್ಕೊಳ್ಳಿ, ಪೈ ಒಂದೇ ವ್ಯಾಲ್ಯೂ ಇದೆ. ಸೊ ಪೈಗೆ ಏನು ತಲೆ ಕೆಡ್ಸ್ಕೋಬೇಡಿ. ಆರ್ ಸ್ಕ್ವೇರ್, ಈಗ ಆರ್ ನಾನು 10 ಅಂತ ತಗೊಂಡ್ರೆ ಸಿಂಪಲ್ ನಿಮ್ಗೆ ಹೇಳಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಅಷ್ಟೇ. 10 ಆರ್ ಸ್ಕ್ವೇರ್ ಅಂದ್ರೆ 10 ಸ್ಕ್ವೇರ್ ಇಸ್ ಈಕ್ವಲ್ ಟು ಪೈ ಇಂಟು 10 ಸ್ಕ್ವೇರ್ ಡಿವೈಡೆಡ್ ಬೈ 4 ಆಗುತ್ತೆ ಅಲ್ವಾ? 10ರ ಸ್ಕ್ವೇರ್ ಅಂದ್ರೆ 100 ಆಗುತ್ತೆ. ಇಸ್ ಈಕ್ವಲ್ ಟು, ಇಲ್ಲಿ ಪೈ ಇದೆ, ಪೈ ಏನ್ ಬೇಕಾಗಿಲ್ಲ, ಕಾನ್ಸ್ಟೆಂಟ್ ವ್ಯಾಲ್ಯೂ. ಇಲ್ಲೂ ಪೈ ಇದೆ, ಕ್ಯಾನ್ಸಲ್ ಮಾಡ್ಕೊಬಹುದು, ತೊಂದ್ರೆ ಇಲ್ಲ. ಇಲ್ಲಿ 10 ಸ್ಕ್ವೇರ್ ಅಗೇನ್ 100 ಆಗುತ್ತೆ. 100 ಡಿವೈಡೆಡ್ ಬೈ 4 ಅಷ್ಟೇ ಸರ್. 4 ಒಂದ್ಲಿ 4 ಎರಡ್ಲಿ 8 ಪ್ಲಸ್ 5 4 25 100. ಸೊ 25 ಆಯ್ತು. ಸೊ ಏನಾಯ್ತು ಸರ್ ವ್ಯಾಲ್ಯೂ ಇಲ್ಲಿಗೆ? 100 ಇಸ್ ಈಕ್ವಲ್ ಟು 25 ಆಯ್ತು ಇಲ್ಲಿ. ಅಂದ್ರೆ ಪೈ ಇಂಟು 25, ಪೈ ಇಂಟು 100. ಸರ್ ಇಲ್ಲಿ ಎಷ್ಟು ಕಮ್ಮಿ ಆಯ್ತು ಸರ್? ನೋಡಿ, ಮೊದಲು 10 ತಗೊಂಡಾಗ 100 ಇತ್ತು, 100 ಬಂತು ವ್ಯಾಲ್ಯೂ. ಅದೇ ನಾವು ಅದನ್ನ 50% ತ್ರಿಜ್ಯನ ಕಮ್ಮಿ ಮಾಡಿದಾಗ ಏನಾಯ್ತು ಇಲ್ಲಿ? ತ್ರಿಜ್ಯ ಕಮ್ಮಿ ಮಾಡಿದಾಗ 25 ವ್ಯಾಲ್ಯೂ ಬರ್ತಾ ಇದೆ. ಅಂದ್ರೆ ಏನು ಸರ್? 75% ಕಮ್ಮಿ ಆಗಿದೆ. ಅರ್ಥ ಆಯ್ತಲ್ಲ? ಸಿಂಪಲ್ 75% ಕಮ್ಮಿ ಆಗುತ್ತೆ ಏರಿಯಾ ನಾವು ತ್ರಿಜ್ಯನ ಮಾಡಿದ್ರೆ. ಯಾಕೆಂದ್ರೆ ಇದು ಸ್ಕ್ವೇರ್ ವ್ಯಾಲ್ಯೂ ಇರೋದ್ರಿಂದ, ಮತ್ತೆ ವೆರಿ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದೀನಿ, ವೆರಿ ಇಂಪಾರ್ಟೆಂಟ್. ಸಿಂಪಲ್ ನಾನು ನಿಮಗೆ ತೋರಿಸ್ತೀನಿ ಅದನ್ನ. 49 ವಿದ್ಯಾರ್ಥಿಗಳು ಇರುವ ತರಗತಿಯೊಂದರಲ್ಲಿ ನಿತಿನ್ 18ನೇ ಶ್ರೇಯಾಂಕದಲ್ಲಿದ್ದಾನೆ. ಓಕೆ, ಇಲ್ಲಿ ನೋಡಿ ಆನ್ಸರ್. ಇದು ತುಂಬಾ ಈಸಿ ಕ್ವಶನ್ ಇದೆ. ಟೋಟಲ್ 49 ಜನ ಇದ್ದಾರೆ. ಇಲ್ಲಿ ಒಂದರಿಂದ ಹಿಂಗ್ ಬಂದ್ರೆ 49 ಜನ ಇದ್ದಾರೆ ಸರ್. ಓಕೆ, ನಿತಿನ್ ಅಂತಕ್ಕಂಥ 18ನೇ ಅವನು, ಅಂದ್ರೆ ರ್ಯಾಂಕ್ 18ನೇ ಅವನು. ಸೊ ಇಲ್ಲಿ 1ನೇ ರ್ಯಾಂಕ್ 2ನೇ ರ್ಯಾಂಕ್ ಅಂದ್ರೆ ಇಲ್ಲಿ 18 ಇಲ್ಲೆಲ್ಲೋ ಬರುತ್ತೆ ಅಂತ ಇಟ್ಕೊಳ್ಳಿ. ನಿತಿನ್ ಇಲ್ಲಿ 18ನೇ ರ್ಯಾಂಕ್ ಅಲ್ಲಿ ಇದ್ದಾನೆ. ಕೊನೆಯಿಂದ ಲೆಕ್ಕ ಹಾಕಿದಾಗ ಅವನ ಶ್ರೇಯಾಂಕವೆಷ್ಟು? ಕೊನೆಯಿಂದ ಸರ್ 18 ಅಂದ್ರೆ 49ಕ್ಕೆ ಸೇರಿಸಬೇಕು. 18 ಆಗ್ಬೇಕು ಅಂದ್ರೆ 28 38 48 ಪ್ಲಸ್ 1 31 ಜನ ಸೇರಿಸಬೇಕು. ಪ್ಲಸ್ 31. ಕೆಳಗಡೆಯಿಂದ ಎಷ್ಟನೇ ರ್ಯಾಂಕ್ ಆಗ್ತಾನೆ ಅಂತ ಕೇಳೋದು. ಕೊನೆಯಿಂದ ಲೆಕ್ಕ ಹಾಕಿದಾಗ ಅವನ ಶ್ರೇಯಾಂಕ ಎಷ್ಟು? ಇಲ್ಲಿ ನೋಡಿ, ಇಲ್ಲಿಂದ ಲೆಕ್ಕ ಹಾಕಿದಾಗ 31 ಜನ ಇದ್ದಾರೆ. ಅಂದ್ರೆ ಎಗೇನ್ ಇವನು ಕೆಳಗಡೆ 31 ಜನ ಇದ್ದಾರೆ ಅಂದ್ರೆ ಇವನು ಕೆಳಗಡೆಯಿಂದ 32ನೇ ರ್ಯಾಂಕ್ ಅಲ್ಲಿ ಇರ್ತಾನೆ ಅಂತ ಅರ್ಥ. ಸೊ ರೈಟ್ ಆನ್ಸರ್ ಎಷ್ಟು ಸರ್? 32ನೇ ರ್ಯಾಂಕ್ ಕೆಳಗಡೆಯಿಂದ. ಓಕೆ, ನೆಕ್ಸ್ಟ್ ಬನ್ನಿ. ಪಿ, ಕ್ಯೂ, ಆರ್ ಮತ್ತು ಟಿ ಹೆಸರಿನ 4 ನಗರಗಳಿವೆ. 4 ನಗರಗಳಿವೆ. ಕ್ಯೂ ಪಿ ಯೊಂದಿಗೆ ರೇಖೆಯಲ್ಲಿ 4 ನಗರಗಳು ಇದೆ. ಓಕೆ, ಕ್ಯೂ ಮತ್ತೆ ಪಿ ಯೊಂದಿಗಿನ ರೇಖೆಯಲ್ಲಿ ಕ್ಯೂ ನಗರ ಪಿ ಯ ನೈಋತ್ಯಕ್ಕಿದೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಈ ಕ್ವಶನ್. ಈ ತರ ಕ್ವಶನ್ ಕೇಳ್ತಾನೆ ನಗರಗಳ ಬೇಸಿಸ್ ಮೇಲೆ. ಇಲ್ಲಿ ಫಸ್ಟ್ ನೀವೇನ್ ಗೊತ್ತಿರಬೇಕು? ನಗರ ದಿಕ್ಕುಗಳು ಗೊತ್ತಿರಬೇಕು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಇದು ಗೊತ್ತಿರಬೇಕು. ಇದು ನೋಡಿ, ಇದು ನೈಋತ್ಯ, ಇದು ಈಶಾನ್ಯ, ಇದು ಆಗ್ನೇಯ, ಇದು ವಾಯುವ್ಯ. ಇದು ಮುಖ್ಯವಾಗಿ ಗೊತ್ತಿರಬೇಕು. ಇಲ್ಲಿ ನೋಡಿ, ಕ್ಯೂ ಮತ್ತೆ ಪಿ ಯೊಂದಿಗಿನ ರೇಖೆಯಲ್ಲಿ ಕ್ಯೂ ನಗರ ಪಿ ಯ ನೈಋತ್ಯಕ್ಕಿದೆ. ಅಂದ್ರೆ ಇದು ಪಿ ಇಲ್ಲಿದೆ ಅಂತ ಇಟ್ಕೊಳ್ಳಿ, ಅದರ ನೈಋತ್ಯಕ್ಕೆ ಕ್ಯೂ ಇದೆ. ನೈಋತ್ಯ ಅಂದ್ರೆ ಸರ್ ಇಲ್ಲಿ ನೋಡಿ, ಹಿಂಗ್ ಬರ್ಬೇಕು ನೈಋತ್ಯ. ಸೊ ಇಲ್ಲಿ ಪಿ ಅಂದ್ರೆ ಇದು ಡಾಟ್ ಹಾಕೋಣ, ಹಿಂಗೆ ಬರಬೇಕು. ಸೊ ಕ್ಯೂ ನಗರ ಪಿ ನ ನೈಋತ್ಯಕ್ಕಿದೆ ಅಂತ ಆಯ್ತು. ಓಕೆ, ಇಲ್ಲಿ ಆರ್ ನಗರ ಕ್ಯೂ ನ ಪೂರ್ವಕ್ಕಿದೆ ಮತ್ತು ಪಿ ಯ ಆಗ್ನೇಯಕ್ಕಿದೆ. ಕ್ಯೂ ನ ಪೂರ್ವ ಅಂದ್ರೆ ಅದು ಸರ್ ಈ ದಿಕ್ಕು. ಓಕೆ, ಪೂರ್ವಕ್ಕಿದೆ ಮತ್ತೆ ಪಿ ಗೆ ಆಗ್ನೇಯ. ಇಲ್ಲಿ ನೋಡಿ, ಇದು ಪಿ ಇಲ್ಲಿ ಸೆಂಟರ್, ಆಗ್ನೇಯ ಅಂದ್ರೆ ಈ ಕಡೆ. ಸೊ ಪಿ ಗೆ ಆಗ್ನೇಯ ಅಂದ್ರೆ ಎಸ್, ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಈ ದಿಕ್ಕಿಗೆ ಏನಿದೆ? ಆರ್ ಇದೆ. ಓಕೆ, ಅದನ್ನೇ ಹೇಳಿರೋದು ಇಲ್ಲಿ. ಫೈನ್. ನೆಕ್ಸ್ಟ್, ಮತ್ತು ಟಿ ನಗರವು ಆರ್ ನ ಉತ್ತರಕ್ಕಿದೆ. ಇಲ್ಲಿ ನೋಡಿ, ಆರ್ ಇದು ಉತ್ತರ ಅಂದ್ರೆ ಈ ಕಡೆ ಹೋಗ್ಬೇಕು, ಮೇಲ್ಗಡೆ ಅಲ್ವಾ, ಉತ್ತರಕ್ಕೆ. ಹಾಗಾದ್ರೆ ಟಿ ನಗರವು ಪಿ ಗೆ ಯಾವ ದಿಕ್ಕಿನಲ್ಲಿದೆ? ನೋಡ್ರ, ಇದು ಕೂಡ ತಪ್ಪು ಮಾಡಿದ್ದಾನೆ KPSC ಇಂದ. ಇಲ್ಲ, ಇಲ್ಲಿ ಕೊಟ್ಟಿರೋದ್ರಲ್ಲಿ ಹೆಂಗೆ ಅಂತ ಹೇಳ್ತೀನಿ ನೋಡಿ. ಈಗ ಟಿ ಆರ್ ನ ಉತ್ತರಕ್ಕಿದೆ ಅಂತ ಹೇಳ್ಬಿಟ್ಟಿದ್ದಾನೆ. ಪಿ ಜೊತೆ ಸಂಬಂಧ ಅವ್ನು ಕೊಟ್ಟೇ ಇಲ್ಲ.
ಯೂಶಲಿ ಪಿ ಜೊತೆ ಸಂಬಂಧ ಕೂಡ ಕೊಡ್ಬೇಕಾಗಿತ್ತು. ಈಗ ಆರ್ ನ ಉತ್ತರ ಅಂದ್ರೆ ಆರಿಂದ ಇಲ್ಲಿ ಬಂದು ಕೂಡ ಸ್ಟಾಪ್ ಆಗ್ಬೋದು, ಯಾವುದು ಟಿ. ಓಕೆ, ಅಥವಾ ಆರಿಂದ ಇಲ್ಲಿ ಬಂದ್ ಬೇಕಾದ್ರೂ ಸ್ಟಾಪ್ ಆಗ್ಬೋದು ಟಿ ಉತ್ತರಕ್ಕೆ, ಅಥವಾ ಆರಿಂದ ಇಲ್ಲಿ ಬಂದ್ ಬೇಕಾದ್ರೂ ಟಿ ಸ್ಟಾಪ್ ಆಗ್ಬೋದು. ಈಗ ಆ ಪಿ ಗೆ ಟಿ ನಗರ ಪಿ ಗೆ ಯಾವ ದಿಕ್ಕಲ್ಲಿದೆ ಸರ್? ಇಲ್ಲಿ ಸ್ಟಾಪ್ ಆಗಿದ್ರೆ ಪಿ ಗೆ ಆಗ್ನೇಯ ದಿಕ್ಕಿನಲ್ಲಿ ಇರ್ತಿತ್ತು ಅಲ್ವಾ? ಇದು ಕೂಡ ಆಗ್ನೇಯ ತಾನೆ, ಇದು ಕೂಡ ರೈಟ್ ಆಗತ್ತೆ. ಇಲ್ಲಿ ಕೊಟ್ಟಿಲ್ಲ ಅವನು, ನೋಡಿದ್ರ? ಅಥವಾ ಕರೆಕ್ಟ್ ಆಗಿ ಈ ನೇರಿಕೆ ಇದ್ರೆ ಆಗ ಪಿ ಗೆ ಪೂರ್ವ ದಿಕ್ಕಲ್ಲಿ ಇರ್ತಿತ್ತು, ಇದು ಕೂಡ ರೈಟ್ ಆಗತ್ತೆ ಅಲ್ವಾ? ಅಥವಾ ಇದು ಪಿ ಗಿಂತ ಸ್ವಲ್ಪ ಮೇಲ್ಕ್ ಹೋಗ್ಬಿಟ್ಟಿದ್ರೆ, ಇಲ್ಲಿ ನೋಡಿ ಇದು ಯಾವ ದಿಕ್ಕಿದು? ಇದು ಈಶಾನ್ಯ ದಿಕ್ಕಿಲ್ ನೋಡಿ, ಈಶಾನ್ಯ ದಿಕ್ಕು. ಪಿ ಗೆ ಈಶಾನ್ಯ ದಿಕ್ಕಲ್ಲಿ ಇರ್ತಿತ್ತು. ಇವನ್ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಪಿ ಗೆ ಕರೆಕ್ಟ್ ಆಗಿ ಅವನು ಕೊಡ್ಬೇಕಾಗಿತ್ತು, ಅಥವಾ ಪಿ ಗಿಂತ ಮೇಲಿದ್ದಾನೆ ಅಂತ ಹೇಳ್ಬೇಕಾಗಿತ್ತು, ಏನೋ ಒಂದು ಹೇಳ್ಬೇಕಾಗಿತ್ತು. ಹಾಗಾಗಿ ಈಗ ಯಾವ್ದಕ್ಕೆ ಟಿಕ್ ಮಾಡ್ತೀರಾ? ತುಂಬಾ ಜನ ಪೂರ್ವ ಅಂತ ಟಿಕ್ ಮಾಡ್ಬಿಡ್ತಾರೆ, ಯಾಕಂದ್ರೆ ಇಲ್ಲಿಂದ ಡೈರೆಕ್ಟ್ ತಗೋತಾರೆ. ಇದಕ್ಕೂ ಕೂಡ ಅವನು ಗ್ರೇಸ್ ಮಾರ್ಕ್ಸ್ ಕೊಡ್ಬೇಕಾಗತ್ತೆ. ಸೊ ಈ ತರ ಕ್ವಶನ್ಸ್ ತಪ್ಪಾಗೋದು ಎಲ್ಲಿ ಅಂತಂದ್ರೆ ನಮ್ಮ KPSC ಗಳಾಗುತ್ತೆ, ಮತ್ತೆ ಈ KST ನಮ್ಗೇನು ಕರ್ನಾಟಕದಲ್ಲಿ ನಡೆಯುತ್ತಲ್ಲ, ಇಂತ ಸಿಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಓಕೆ, ಅರ್ಥ ಆಯ್ತಲ್ವಾ? ಯೂಶಲಿ ಪೂರ್ವ ಅಂತ ಟಿಕ್ ಮಾಡ್ತಾರೆ, ಪೂರ್ವಗೆ ನಿಮಗೆ ರೈಟ್ ಅಂತಾನು ಹೇಳ್ತಾರೆ. ಬಟ್ ಪ್ರಾಪರ್ ಆಗಿ ನೋಡೋದಾದ್ರೆ ಇಲ್ಲಿ ನಮಗೆ ಸ್ಪೆಸಿಫಿಕೇಶನ್ ಕೊಡ್ಬೇಕು. ಇಲ್ಲಿ ಹೆಂಗ್ ಕೊಟ್ಟ ನೋಡಿ, ಈಗ ಆರ್ ಹೆಂಗ್ ಕೊಟ್ಟ, ಕ್ಯೂ ಇಂದ ಪೂರ್ವಕ್ಕಿದ್ದಾನೆ, ಪಿ ಇಂದ ಆಗ್ನೇಯಕ್ಕಿದ್ದಾನೆ ಅಂತ, ಹಂಗೆ ಸ್ಪೆಸಿಫಿಕೇಶನ್ ಕೊಡ್ಬೇಕು. ಓಕೆ, ನಿಮ್ಗೆ ತಿಳಿಸ್ತಾ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಬನ್ನಿ. ಒಂದು ದಿನ ರವಿ ಮನೆಯಿಂದ ಹೊರಟು ದಕ್ಷಿಣ ದಿಕ್ಕಿನತ್ತ 10 ಕಿಲೋಮೀಟರ್ ದೂರ ಸೈಕಲ್ ತುಳಿದು ಕ್ರಮಿಸಿದ. ಬರ್ಕೊಂಬಿಡಿ, ಸಿಂಪಲ್ ಇದು. ರವಿ ಮನೆಯಿಂದ ಹೊರಡ್ತಾನೆ, ದಕ್ಷಿಣ ದಿಕ್ಕಿನ ಹತ್ರ 10 ಕಿಲೋಮೀಟರ್ ಹೋಗ್ತಾನೆ. ಅಂದ್ರೆ ದಕ್ಷಿಣ ಹೇಗೆ ಕೆಳಗಡೆ ಬರ್ಬೇಕಲ್ವಾ? ಈಗ ರವಿ ದಕ್ಷಿಣ ದಿಕ್ಕ ಹತ್ರ ಹೋಗ್ತಾ ಇದೆ, 10 ಕಿಲೋಮೀಟರ್ ಹೋಗಿದೆ ಸರ್. ಓಕೆ, ಕೆಳಗಡೆ ಬಂದ 10 ಕಿಲೋಮೀಟರ್. ನೆಕ್ಸ್ಟ್ ನಂತರ ಬಲಕ್ಕೆ, ಅವನ ಬಲ ಯಾವುದು ಸರ್? ಅವನ ಬಲ ಮುಖ ಮಾಡ್ಕೊಳ್ಳಿ ಆರೋ ಮಾರ್ಕ್ ಕಡೆ, ಈ ಕಡೆ ಸೈಡ್ 5 ಕಿಲೋಮೀಟರ್ ಹೋಗ್ತಾನೆ. ಓಕೆ, ದೂರ 5 ಕಿಲೋಮೀಟರ್ ಸೈಕಲ್ ಓಡಿಸ್ತಾ ಅಲ್ಲಿಂದ ಪುನಃ ಬಲಕ್ಕೆ ತಿರುಗ್ತಾನೆ. ಈ ಡೈರೆಕ್ಷನ್ ಅಲ್ಲಿ ಅವನು ಪುನಃ ಬಲ ಅಂದ್ರೆ ಈ ಕಡೆ 10 ಕಿಲೋಮೀಟರ್ ಪುನಃ ಹೋಗ್ತಾನೆ, ಪುನಃ 10 ಕಿಲೋಮೀಟರ್ ಬರ್ತಾನೆ. ಅಂದ್ರೆ ಇದೇ ಪಾಯಿಂಟ್ ಬಂದಿರ್ತಾನೆ. ಓಕೆ, ದೂರ ಸೈಕಲ್ ಓಡಿಸಿದನು, ಅಲ್ಲಿಂದ ಎಡಕ್ಕೆ ತಿರುಗಿ ಮತ್ತೆ 10 ಕಿಲೋಮೀಟರ್, ಪುನಃ ಇಲ್ಲಿ ಎಡ ಅಂದ್ರೆ ಅವನು ಈ ಆರೋ ಮಾರ್ಕ್ ಅಂದ್ರೆ ಎಡ ಈ ಕಡೆ ಬರುತ್ತೆ, ಪುನಃ 10 ಕಿಲೋಮೀಟರ್ ಹೋಗ್ತಾನೆ. ಓಕೆ, ನೇರವಾಗಿ ತನ್ನ ಮನೆ ಸೇರಲು ಇನ್ನು ಎಷ್ಟು ಕಿಲೋಮೀಟರ್ ದೂರಕ್ಕೆ ಅವನು ಸೈಕಲ್ ಓಡಿಸಬೇಕು? ಅಂದ್ರೆ ನೇರವಾಗಿ ತನ್ನ ಮನೆ ಸೇರಲು, ಈ ಮನೆ ಅವನ್ ಇದಿರ್ಬೋದು ಅಥವಾ ಅವನ ಮನೆ ಇದಿರ್ಬೋದು, ಯಾವ್ದಾರ ಇರ್ಲಿ, ಅಂದ್ರೆ ಅವ್ನ ಇನಿಷಿಯಲ್ ಪಾಯಿಂಟ್ ಬರ್ಬೇಕು ಅಂತ ಅರ್ಥ. ಇಲ್ಲಿ ನೋಡಿ, ಟೋಟಲ್ ಇಲ್ಲಿ 10 ಕಿಲೋಮೀಟರ್ ಇದೆ, ಇಲ್ಲಿ ಎಷ್ಟಿದೆ ಸರ್? ಇಲ್ಲಿ ಪ್ಯಾರಲ್ ನೇರವಾಗಿ ಅಂತ ಹೇಳಿರೋದು, ನೇರ ಅಂದ್ರೆ ಹಿಂಗೆ ಬರ್ಬೇಕು ಅವನು. ಇದು 5 ಕಿಲೋಮೀಟರ್ ಆಗುತ್ತೆ, ಇದು 5 ಆಗುತ್ತೆ. 10 + 5 ಎಷ್ಟು ಸರ್? 15 ಕಿಲೋಮೀಟರ್. ಅರ್ಥ ಆಯ್ತಲ್ಲ? ಸಿಂಪಲ್ ಕ್ವಶನ್ ಇದು. ನೆಕ್ಸ್ಟ್ ಬನ್ನಿ, ಸಂಖ್ಯೆಯನ್ನು ಪೂರ್ಣಗೊಳಿಸಿ. ಇಂಥ ಕ್ವಶನ್ಸ್ ಕೇಳೋದು ಈ ತರ PC PSI ಎಕ್ಸಾಮ್ಗಳಲ್ಲೇ, ಯಾಕಂದ್ರೆ ಇಂಥ ಡಿಫಿಕಲ್ಟ್ ಮಲ್ಟಿಪ್ಲಿಕೇಶನ್ ನಾವು ಯಾವ ಎಕ್ಸಾಮ್ಗಳಲ್ಲೂ ಕೇಳಲ್ಲ. ನೋಡಿ, 3, 6, 30, 880. ನೆಕ್ಸ್ಟ್ ಯಾವ್ದು ಅಂತ ಕೇಳಿದ್ದಾನೆ. ಇಲ್ಲಿ ಬಿಟ್ಟಾಕಿ, ಇದೆಲ್ಲ ತಪ್ಪು, ಇದನ್ನೆಲ್ಲ ನೋಡಕ್ ಹೋಗ್ಬೇಡಿ. ಒಂದ್ ಸರಿ ಇರುತ್ತೆ, ತಪ್ಪು ಇರುತ್ತೆ. ಹೆಂಗ್ ಬರುತ್ತದು ಇಂಪಾರ್ಟೆಂಟ್. ಈಗ ನೋಡಿ, ಇಲ್ಲಿ ಕೂಡದಂತೂ ಆಗಲ್ಲ, ಇದು ಸೀರೀಸ್, ನಂಬರ್ ಸೀರೀಸ್. ಯಾಕಂದ್ರೆ ಗ್ಯಾಪ್ ಜಾಸ್ತಿ ಇದೆ. ಇಲ್ಲಿ ನಿಮ್ ಗ್ಯಾಪ್ ಕಮ್ಮಿ ಕಾಣಿಸ್ಬೋದು, ನಾವ್ ಯಾವಾಗ ದೊಡ್ಡ ನಂಬರ್ ಅಲ್ಲಿ ನೋಡ್ಬೇಕು. ಇಲ್ಲಿ ನೋಡಿ, 30ಕ್ಕೂ 870ಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ. ಇಲ್ಲಿ ಆಪ್ಷನ್ ನೋಡಿದ್ರೆ 870ಕ್ಕೂ ಆಪ್ಷನ್ಸ್ ಅಲ್ಲಿ ಯಾವ್ದಾರು ಒಂದ್ ಸರಿ ಅಂದ್ರೆ ಎಷ್ಟು ಡಿಫ್ರೆನ್ಸ್ ಇದೆ. ಅಂದ್ರೆ ಇಲ್ಲೆಲ್ಲ ಮಲ್ಟಿಪ್ಲಿಕೇಶನ್, ಗುಣಾಕಾರ ಆಗ್ತಾ ಇದೆ. ಸೊ ಇಲ್ಲಿ ಏನ್ ಮಾಡೋದು ಗೊತ್ತಾಗ್ತಲ್ಲ ಸರ್, ಎಷ್ಟಾಗ್ತಾ ಇದೆ. 30ಕ್ಕೆ 870 ಬರಬೇಕು ಅಂದ್ರೆ 9 3 27 ಆಗುತ್ತೆ. ಅಂದ್ರೆ 30 × 29 ಆದ್ರೆ ಮಾತ್ರ 870 ಬರಕ್ ಸಾಧ್ಯ. ಓಕೆ, ಸೊ ಇಲ್ಲಿ ಬರ್ತೀನಿ ನಾನೀಗ. ಇಲ್ಲಿ ನೋಡಿ, 3 × 2, 3 6 ಆಗಿದೆ ಅಲ್ವಾ? 3 ಈಗ ಬರ್ಕೊಳ್ಳಿ ಬೇಕಾರೆ, 3 × 2 ಏನಾಗಿದೆ? 6 ಆಗಿದೆ. ಸೊ 3 6 ಆಯ್ತು. 6 30 ಆಗ್ಬೇಕಂದ್ರೆ 6 × 5 ಆಗ್ಬೇಕು, 6 × 5 ಆಗ್ಬೇಕು, 30 ಆಗಿದೆ. ಸೊ 30. ಇಲ್ಲಿ ನೋಡ್ದ ಅಬ್ಸರ್ವ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ 3 × 2 6, 6 × 5 30. ಅಂದ್ರೆ ಈ 6 ಏನಿದೆ ಸರ್, ಈ 6 ಅಲ್ಲಿ -1 ಮಾಡಿದಾನೆ. 6 - 1 ಅಂದ್ರೆ 5. ಈ 5ಅನ್ನ ಇದಕ್ಕೆ ಗುಣಿಸಿದ್ದಾನೆ. ಓಕೆ, ಹಂಗೆ ಇಲ್ಲೂ ಅಬ್ಸರ್ವ್ ಮಾಡಿ, 30ಕ್ಕೆ 29 ಗುಣಿಸಿದಾಗ 870 ಬರ್ತಾ ಇದೆ. ಅಂದ್ರೆ 30ಅಲ್ಲಿ -1 ಮಾಡಿದ್ದಾನೆ, ಅಂದ್ರೆ × 29 ಮಾಡಿದ್ದಾನೆ. ಸೊ ಹಾಗೆ ನೆಕ್ಸ್ಟ್ ಏನಾಗ್ಬೇಕು ಅಂದ್ರೆ 870 - 1 ಅಂದ್ರೆ 869 ಮಾಡಿ ಗುಣಿಸ್ಬೇಕು. ಓಕೆ, ಇದನ್ನ ಗುಣಿಸೋ ರೈಟ್ ಆನ್ಸರ್ ಬರುತ್ತೆ ಸರ್, ಡಿ ಇಸ್ ದ ರೈಟ್ ಆನ್ಸರ್. ಇದನ್ನ ಗುಣಿಸ್ತಾ ಕೂತ್ಕೊಳ್ಳೋಕ್ಕೂ ತುಂಬಾ ಕಷ್ಟ ಆಗುತ್ತಲ್ವಾ? ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ 870, ಇಲ್ಲಿ 869 ಇದೆ. 870 ಅಂತಾನೆ ತಿಳ್ಕೊಳ್ಳಿ, ಬೇಡ. ಓಕೆ, ಇದನ್ನ ಬೇಕಾದ್ರೆ 869 ಬೇಡ, 870 ಅಂತಾನೆ ತಿಳ್ಕೊಳ್ಳಿ. 870 × 800 ತಗೊಳ್ಳಿ. 870 × 800 ತಗೊಳ್ಳಿ. 69 ಗದೆ ಬಿಟ್ಟು ಹಾಕಿ. ನೋಡಿ, 8 0 8 8 ಇಲ್ಲಿ 48 48 8 7 56 5 ದಶಕ 8 8 64 69.
ಸೊ ಇಷ್ಟು ಮಾಡಿದ್ರೆ ಸಾಕು. ಇಲ್ಲಿ ಯಾವ್ದು ಅದಿಲ್ಲ, ಯಾಕಂದ್ರೆ ಇಲ್ಲಿ 2 ಇದೆ. ಸೊ 6,96,96,000 ಸಮಥಿಂಗ್ ಇದೆ. ಸೊ ಅದಕ್ಕೆ ಹತ್ರ ಇರೋ ನಂಬರ್ ಯಾವ್ದು ಇದೆ, ಸೊ ಇದಕ್ಕೆ ಟಿಕ್ ಮಾಡ್ಬಿಡ್ಬೋದು ನೀವು. ಓಕೆ, ಸಿಂಪಲ್. ನೆಕ್ಸ್ಟ್ ಬನ್ನಿ. ತಂದೆ ಮತ್ತು ಮಗನ ವಯಸ್ಸಿನ ಒಟ್ಟು ಮೊತ್ತ 68 ಎಂದಾದರೆ ಮಗನಿಗೆ ಈಗ 21 ವರ್ಷ ವಯಸ್ಸಾದ್ರೆ ತಂದೆಗೆ ಮಗನ ಹುಟ್ಟುವಾಗ ಎಷ್ಟು ವಯಸ್ಸಿತ್ತು? ಇದು ಕೂಡ ಸಿಂಪಲ್. ಸಿಂಪಲ್ ಅಂದ್ರೆ ನೋಡಿ, ಈಗ ತಂದೆ ಅಂದ್ರೆ ಫಾದರ್ ಪ್ಲಸ್ ಮಗ, ಒಟ್ಟು ಮೊತ್ತ 68 ಕೊಟ್ಟಿದ್ದಾನೆ ಸರ್. ಮಗನಿಗೆ ಈಗ 21 ವರ್ಷ ಅಂದ್ರೆ ಈಗಿನ ವಯಸ್ಸು ಇಬ್ಬರದು ಸೇರೋದು ಎಷ್ಟಾಗುತ್ತೆ ಅಂತ ಕೊಟ್ಟಿದ್ದಾನೆ. ಮಗಂಗೆ 21 ವರ್ಷ ಕೊಟ್ಟಿದ್ದಾನೆ. ಸೊ ಇಲ್ಲಿ 21 ವರ್ಷ ಮಗಂಗ್ ಹಾಕೊಂಡ್ರೆ ಎಫ್ ಪ್ಲಸ್ 21 68 ಅಂತ ಮಾಡಿದ್ರೆ ಎಫ್ ಇಸ್ ಫಾದರ್ 68 ಮೈನಸ್ 21 ಮಾಡಿ ಎಷ್ಟಾಯ್ತು ಸರ್? 8 ಒಂದ್ ಕಳೆದ್ರೆ 7, 6 47 ಆಯ್ತು. ಫಾದರ್ಗೆ 47 ವರ್ಷ ಇವಾಗ. ಆದ್ರೆ ಇವ್ನು ಕೇಳಿದ್ರೇನು, ತಂದೆಗೆ ಮಗ ಹುಟ್ಟುವಾಗ ಎಷ್ಟು ವಯಸ್ಸಾಗಿತ್ತು ಅಂತ. ಮಗ ಹುಟ್ಟೋ ಟೈಮಲ್ಲಿ ತಂದೆಗೆ ಎಷ್ಟು ವಯಸ್ಸಾಗಿತ್ತು ಅಂತ. ಅಂದ್ರೆ ಮಗ ಹುಟ್ಟಿದ ಅಂದ್ರೆ ಈಗ 21 ವರ್ಷ ಮಗಂಗೆ ಅಂದ್ರೆ 21 ವರ್ಷ ಹಿಂದಕ್ಕೆ ಹೋಗ್ಬೇಕು. ಮೈನಸ್ 21 ಮಾಡಿ ಅವಾಗ ಎಷ್ಟಾಯ್ತು? 7 ಒಂದ್ ಕಳೆದ್ರೆ 6, 4 2 26. ಸೊ ಫಾದರ್ಗೆ ಅವಾಗ ಎಷ್ಟಿತ್ತು? 26 ವರ್ಷ ಆಯ್ತು. ಎಲ್ಲಿದೆ? ಇಲ್ಲಿದೆ. ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್. ಎಸ್ ಸರ್. ನೆಕ್ಸ್ಟ್ ಬನ್ನಿ. 8 ತಿಂಗಳಿಗೆ ಸಾಲಿನ 16% ದರದಲ್ಲಿ ರೂ. 1,280ಕ್ಕೆ ಸರಳ ಬಡ್ಡಿಯನ್ನು ನೀಡುವ ಅಸಲು ಎಷ್ಟು ಅಂತ ಕೇಳಿದ್ದಾರೆ. ಸರ್ ಇದು ಕೂಡ ಸಿಂಪಲ್ ಆಗಿದೆ. ನೀವು ಇಲ್ಲಿ ಫಾರ್ಮುಲಾ ಬೇಡ, ಏನು ಬೇಡ. ನಾನು ಹೇಳಿದ್ದೀನಿ, ನನ್ನ ಒಂದು ಮೆಂಟಲ್ ಎಬಿಲಿಟಿ ಪ್ಲೇ ಲಿಸ್ಟ್ ಹೋದ್ರೆ ನಿಮಗೆ ಸಪರೇಟ್ ಚಾಪ್ಟರ್ ವೈಸ್ ಇದೆ, ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ಲಿ. ಅಥವಾ ನನ್ನ ಕಂಪ್ಲೀಟ್ ಮೆಂಟಲ್ ಎಬಿಲಿಟಿ ರೀಸೆಂಟ್ ಆಗಿರೋದು ನೋಡಿದ್ರೆ ಈ ತರ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೆ. ಶೇಕಡಾವಾರು ಕಂಡುಹಿಡಬೇಕಾದ್ರೆ ಯಾವಾಗ್ಲೂ ನಾವೇನ್ ಮಾಡ್ಬೇಕು? ಫಾರ್ಮುಲಾ ತಗೋಬಾರ್ದು. ಈಗ ಫಾರ್ ಎಕ್ಸಾಂಪಲ್ 8 ತಿಂಗಳಿಗೆ ಸಾಲಿನ 16% ಅಂದ್ರೆ 16%, 16% ಒಂದು ವರ್ಷಕ್ಕೆ. ಸಾಲಿಯಾನ ಅಂದ್ರೆ ವರ್ಷ ಅಂದ್ರೆ 12 ತಿಂಗಳಿಗೆ ಅಲ್ಲ ಸರ್? 12 ತಿಂಗಳಿಗೆ. ಇಲ್ಲಿ 8 ತಿಂಗಳಿಗೆ ಇಷ್ಟು ದುಡ್ಡು ಬರುತ್ತೆ ಬಡ್ಡಿ, ಸರಳ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳಿದ ನಾನು. ಓಕೆ, 8 ತಿಂಗಳಿಗೆ ವರ್ಷಕ್ಕೆ ಹೇಳಿಲ್ಲ ಸರ್. 16% ನೀವು ವರ್ಷಕ್ಕೆ ಡಿವೈಡ್ ಮಾಡೋದಾದ್ರೆ ಹೆಂಗ್ ಮಾಡ್ಬೋದು? 4 + 4 + 4 + 4 ಮಾಡ್ಬೋದಲ್ವಾ? ಸಿಂಪಲ್ ಅಲ್ವಾ? 4 4 8 4 12 4 16 ಅಲ್ವಾ? ಯಾಕೆ? 3 ತಿಂಗಳು ಪ್ಲಸ್ 3 ತಿಂಗಳು ಪ್ಲಸ್ 3 ತಿಂಗಳು ಪ್ಲಸ್ 3 ತಿಂಗಳು ಎಷ್ಟಾಯ್ತು? 12 ತಿಂಗಳು ಆಯ್ತಲ್ವಾ ಸರ್? ಸೊ 3 ತಿಂಗಳಿಗೆ 4% ಸಿಗ್ತಾ ಇದೆ ಅಂತ ಅರ್ಥ ಇಲ್ಲಿಗೆ. ಈಗ ಸಿಂಪಲ್ ಇಂಟ್ರೆಸ್ಟ್, ಇಟ್ ಇಸ್ ಕಾಂಪೌಂಡ್ ಇಂಟ್ರೆಸ್ಟ್ ಅದ, ಹಿಂಗ್ ಮಾಡಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಾಂಪೌಂಡ್ ಇಂಟ್ರೆಸ್ಟ್ಗೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬಡ್ಡಿ ಬರ್ಬೇಕಾಗತ್ತೆ. ಸರಳ ಬಡ್ಡಿ ಇದು ಕೇಳಿರೋದು ಸಿಂಪಲ್ ಇಂಟ್ರೆಸ್ಟ್. ಹಾಗಾಗಿ ಇಲ್ಲಿ 3 ತಿಂಗಳು ತಗೊಂಡ್ರೆ 9% ಆಯ್ತು. ಅಂದ್ರೆ 3 3 6 3 9 9 ತಿಂಗಳಿಗೆ 9% ಆಯ್ತು. ಇಲ್ಲಿ 8 ತಿಂಗಳಿಗೆ ಇಷ್ಟು ಪರ್ಸೆಂಟ್ ಕೊಟ್ಟಿದ್ದಾವಲ್ಲ. ಅಂದ್ರೆ 8 ತಿಂಗಳಿಗೆ ಅಂದ್ರೆ 8 ತಿಂಗಳಿಗೆ 1,280 ರೂಪಾಯಿ ಬಡ್ಡಿ ಬಂದಿದೆ 8 ತಿಂಗಳಿಗೆ. ಸೊ 8 ತಿಂಗಳಿಗೆ ನಮಗ್ ಗೊತ್ತಿಲ್ಲ. ಇಲ್ಲಿ 9 ತಿಂಗಳಿಗಾದ್ರೆ 9% ಅಂದ್ರೆ ಫ್ರಾಕ್ಷನ್ ಸಮಥಿಂಗ್ ಬರುತ್ತೆ. ಅದನ್ನ ಫ್ರಾಕ್ಷನ್ಗೆ ಹೋಗೋದ್ ಬೇಡ. ನಾನು ಇದನ್ನ 9 ತಿಂಗಳಿಗೆ ಅಂತಾನೆ ಇಟ್ಕೊಂಡ್ಬಿಡ್ತೀನಿ. 8 ಬದಲು 9 ತಿಂಗಳು ಅಂದ್ರೆ 9% ಅಂತಾನೆ ಇಟ್ಕೋತೀನಿ. ಈ ಅಮೌಂಟ್ 9% ಬಂದಿದೆ ಅವನಿಗೆ. 1,280 ರೂಪಾಯಿ ಈಸ್ 9% ಆಫ್ ರೇಟ್ ಆಫ್ ಇಂಟ್ರೆಸ್ಟ್. ಓಕೆ, ಬಡ್ಡಿ 9%ಗೆ ಎಷ್ಟು? 1,280 ರೂಪಾಯಿ ಬಂದಿದೆ ಅಂತ ಅರ್ಥ. ನಮ್ಗೆ 100% ಅಸಲು ಕೇಳಿದ್ರು. 100% ಯಾವಾಗ್ಲೂ ಅಸಲು 100% ಇರುತ್ತೆ. ಎಷ್ಟು? ಸೊ ಇದನ್ನ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಕ್ವಶನ್ ಮಾರ್ಕ್ ಅಸಲು ಇಸ್ ಈಕ್ವಲ್ ಟು 1000 ಇಂಟು 100/9 ಅಂತ ಮಾಡ್ಕೋಬಹುದು ಅಲ್ವಾ ಸರ್? ಇಲ್ಲಿ ನೋಡ್ತಾ ಹೋಗಿ 9 ಓನ್ಲಿ 9, ಇನ್ನ 38 ಉಳಿಯುತ್ತೆ. 38 ಅಂತಂದ್ರೆ 9 3 27 ಆಗುತ್ತೆ. ಪ್ಲಸ್ 9 ಸೇರ್ಸಿದ್ರೆ 9 3 38 ಉಳಿಯುತ್ತೆ. 9 ಎಷ್ಟಾಗುತ್ತೆ ಇಲ್ಲಿ? 3 ಸಾರಿ 4 14 ಆಯ್ತು ಅಲ್ವಾ? 14 ಆಯ್ತು. ಸೊ ಇಲ್ಲಿ ನಿಮಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ 0 0 ಆಗುತ್ತೆ. ಇಲ್ಲಿ ಇಷ್ಟು ಬರ್ತಾ ಇರೋದು ಸರ್ 1,400 ಸಮಥಿಂಗ್ ಬರ್ತಾ ಇರೋದು, ಅಂದ್ರೆ 14,000 ಸಮಥಿಂಗ್ ಬರ್ತಾ ಇರೋದು. 9% ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ 9 ತಿಂಗಳಿಗೆ. 8 ತಿಂಗಳಿಗೆ ಅಂದ ತಕ್ಷಣ ಒಂದ್ ಸ್ವಲ್ಪ ಕಮ್ಮಿ ಆಗ್ಬೇಕು. ಎಷ್ಟು ಕಮ್ಮಿ ಆಗ್ಬೇಕು ಅಂದ್ರೆ ಅದ್ರ ನೆಕ್ಸ್ಟ್ ವ್ಯಾಲ್ಯೂ ಎಷ್ಟಿದೆ ಸರ್ ಇಲ್ಲಿ? 12,800. ನಾನು ಏನಕ್ಕೆ ಇಷ್ಟು ಹೇಳ್ಕೊಟ್ಟು ಡೈರೆಕ್ಟ್ ಆಗಿ ಮಾಡ್ಬಿಡ್ಬೋದಾಗಿತ್ತು. ಫ್ರಾಕ್ಷನ್ ತಗೋಬಹುದು. ನೀವು ಫ್ರಾಕ್ಷನ್ ತಗೋಬಹುದು ಅಂದ್ರೆ 8% ಎಷ್ಟು? 9 ತಿಂಗಳಿಗೆ 9% ಆದ್ರೆ 9 ತಿಂಗಳಿಗೆ 9% ಆದ್ರೆ 8 ತಿಂಗಳಿಗೆ ಎಷ್ಟು ಪರ್ಸೆಂಟ್ ಅಂತ ಕ್ಯಾಲ್ಕುಲೇಟ್ ಮಾಡಬಹುದಾಗಿತ್ತು. 8 ಇಂಟು 9%/9 ಅಂತ ಹಾಕೊಂಡು. ಓಕೆ, ಸೊ ಹಿಂಗೆ ಮಾಡೋದ್ ಬದಲು ನಾವು ಈ ರೀತಿ ಬರ್ಕೊಂಡ್ಬಿಟ್ರೆ ನಮ್ಗೆ ರೈಟ್ ಆನ್ಸರ್ ಸಿಕ್ಕೋಗುತ್ತೆ. ಅಂದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡೋದ್ ತಪ್ಪಿಸ್ಬೇಕಾಗುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಈಸಿ ಕ್ವಶನ್ ಇದು ಕೂಡ. ಓಕೆ, ಫೈನ್. ನೆಕ್ಸ್ಟ್ ಬರ್ತೀನಿ. ಕ್ಯಾಲ್ಕುಲೇಟ್ ದ ನಂಬರ್ ಟು ರೀಪ್ಲೇಸ್ ದ ಕ್ವಶನ್ ಮಾರ್ಕ್ ಇನ್ ದ ಫಾಲೋಯಿಂಗ್ ಟ್ರಯಾಂಗಲ್. ಇಲ್ಲಿ ಕ್ವಶನ್ ಮಾರ್ಕ್ ಅಲ್ಲಿ ಏನ್ ಬರುತ್ತೆ ಅಂತ ಕೇಳಿದಾನೆ ಅಷ್ಟೇ, ಸಿಂಪಲ್.
ಇಲ್ಲಿ ಏನಿದೆ ಅಂತಂದ್ರೆ ನಾವು ಇದೆರಡನ್ನ ಕಂಪೇರ್ ಮಾಡಿ ಅದ್ರ ಪ್ರಕಾರ ಇಲ್ಲಿ ನಾವು ಏನ್ ಬರುತ್ತೆ ಅಂತ ಹೇಳ್ಬೇಕು. ಇಲ್ಲಿ ನೋಡಿ 8, 3, 11 ಇದೆ. ಬಟ್ ಇಲ್ಲಿ 6 ಏನ್ ಮಾಡ್ತೀರಾ? 7, 4, 8 ಆಗಕ್ ಸಾಧ್ಯನಾ? ಆಗಲ್ಲ. ಸೊ ಇಲ್ಲಿ ಏನೋ ಬೇರೆ ಆಗಿದೆ. ಏನಾಗಿದೆ? ಈಗ ಇದ್ ನೋಡಿ 8, 6, 14 ಅಲ್ವಾ? ಇಲ್ಲಿ 3 ಇದೆ, -3 ಎಷ್ಟು ಬಂತು ಸರ್? 11. 7, 5, 7, 5 ಅಂದ್ರೆ 12. ಇಲ್ಲಿ 4 ಇದೆ, -4 ಎಷ್ಟು ಬಂತು ಸರ್? 8. ಸೊ 9, 7, 16 -6 ಎಷ್ಟು ಬರ್ಬೇಕು? 10. 10 ಎಲ್ಲಿದೆ? ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಕ್ವಶನ್ ಮಾರ್ಕ್ ಜಾಗದಲ್ಲಿ 10 ಬರ್ಬೇಕು. ಈ ತರ ಸಿಂಪಲ್ ಕ್ವಶನ್ಸ್ ಬರುತ್ತೆ, ಈಸಿ. ನಿಮ್ಗೆ ಇದು ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ರಿಪೀಟ್ ಮಾಡ್ಕೊಂಡು ನೋಡಿ ಸರ್, ಅರ್ಥ ಆಗುತ್ತೆ. ಓಕೆ? ಅಥವಾ ಕಮೆಂಟ್ ಸೆಕ್ಷನ್ ತಿಳಿಸಿ, ನನ್ನ ನೆಕ್ಸ್ಟ್ ವಿಡಿಯೋ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಬನ್ನಿ, ಬಿಫೋರ್ ಬಿಯರ್ ಅಂದ್ರೆ ಇದು ಸೀರೀಸ್, ಇದು ಆಲ್ಫಾಬೆಟ್ ಸೀರೀಸ್. ಇದಕ್ಕೆ ಏನಾಗುತ್ತೆ ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ ಬಿಇ ಇದೆ, ಓಕೆ, ಎಫ್ ಇದೆ, ಓ ಇದೆ, ಆರ್ ಇದೆ, ಇ ಇದೆ. ಇಲ್ಲಿ ಬಿಇ ಹಂಗೆ ಉಳಿಸ್ಕೊಂಡಿದೆ ಅಂತ ಅನ್ಕೋಬೇಡಿ, ತಪ್ಪಾಗುತ್ತೆ. ಯಾಕಂದ್ರೆ ಇಲ್ಲೂ ಇ ಇದೆ. ಯಾಕೆ ಇ ಇಲ್ಲಿ ಬಂದಿರಬಾರ್ದು ಅಲ್ವಾ? ಅಂದ್ರೆ ಬಿ ಆದ್ಮೇಲೆ ಇ ತಗೊಂಡು ಇಲ್ಲಿ ಬಂದು, ಇದು ಲಾಸ್ಟ್ ಒನ್ ಇಲ್ಲಿ ಬಂದು ಈ ಮುಂದೆ ತಳ್ಳಲ್ಪಟ್ಟು, ಓಕೆ. ನೆಕ್ಸ್ಟ್ ಏನಾಗಿದೆ? ಈ ಎಫ್ ಓ ಆರ್ ಇದೆಯಲ್ಲ, ಆರ್ ನ ವಾಪಸ್ ಇಲ್ಲಿ ಕಳಿಸಿ, ಓಕೆ, ಆರ್ ನ ವಾಪಸ್ ಇಲ್ಲಿ ಕಳಿಸಿ ಎಫ್ ಓ ನ ಹಂಗೆ ಬರ್ದಿದ್ದಾನೆ ಅಲ್ವಾ? ಜಸ್ಟ್ ಇದನ್ನ ಟ್ರೈ ಮಾಡಿ ಹಂಗೇನೆ. ಈಗ ನೋಡಿ ಟಿ ಇದೆ, ಎಲ್ ನೆಲ್ಲಿ ತಗೊಳ್ಳಿ, ಟಿ ಎಲ್ ಆಯ್ತು, ಆರ್ ನ ಮುಂದೆ ತಳ್ಳಲ್ಪಟ್ಟಿದೆ. ಎಗೇನ್ ಎ ನ ಆರ್ ಆದ್ಮೇಲೆ ತಗೊಳ್ಳಿ, ಎ ತಗೊಂಡೆ, ಐ ಮತ್ತೆ ಬಿ ನ ಮುಂದೆ ತಳ್ಳಲ್ಪಟ್ಟಿದೆ. ಇದೆಯಾ ಇದು? ಟಿ ಎಲ್ ಆರ್ ಎ ಐ ಬಿ ಇದೆ, ಇಲ್ಲೇ ಆನ್ಸರ್ ಇದೆ. ಸೊ ಸಿಂಪಲ್ ಸರ್. ಇದು ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಏನ್ ಮಾಡ್ಕೋತೀರಾ ಅಂದ್ರೆ ಬಿಇ ಹಂಗೆ ಇದೆ, ಈ ಬಿಇ ಕೂಡ ಹಂಗೆ ಉಳಿಸ್ಕೊಂಡು ಇ ನ ಇಲ್ಲಿ ತಗೊಂಡಿದೀನಿ, ಆಮೇಲೆ ಆರ್ ಮತ್ತೆ ಎಫ್ ನ ಇಲ್ಲಿ ಇದ್ ಮಾಡಿದಾನೆ ಅಂತ ಅನ್ಕೋತೀರಾ. ಆದ್ರೆ ಆತರ ಮಾಡಕ್ ಹೋದ್ರೆ ನಿಮ್ಗೆ ಈಗ ನೋಡಿ, ಟಿ ಆರ್ ನ ಹಂಗೆ ಉಳ್ಕೊಂಡು ಈ ಎಲ್ ನ ಇಲ್ಲಿಗೆ ತಗೊಂಡು, ಓಕೆ, ಏನ್ ತಗೊಂಡು ಐ ಬಿ ಅಂತ ಬರೀತೀನಿ ಅಂತ ಇಟ್ಕೊಳ್ಳಿ. ಆ ರೀತಿ ನೋಡಕ್ ಹೋದ್ರೆ, ಆದ್ರೆ ಈ ತರ ಆಪ್ಷನ್ ಇಲ್ಲ ಇಲ್ಲಿ, ಆಪ್ಷನ್ ಇಲ್ಲ ಇಲ್ಲಿ. ಸೊ ನಾವು ಟ್ರೈ ಮಾಡ್ಬೇಕು. ಸೊ ಅವಾಗೇನಾಯ್ತು, ಈ ಮತ್ತೆ ಈ ಎರಡರಿಂದ ಅವನು ಈ ನ ಇಲ್ಲಿಗೆ ತಗೊಂಡಿದ್ದಾನೆ ಅಂತ ಅರ್ಥ. ಹಾಗಾಗಿ ಎಲ್ ನ ನಾನು ಇಲ್ಲಿಗೆ ತಗೊಂಡಿದ್ದೀನಿ. ಸೊ ರೈಟ್ ಆನ್ಸರ್ ಒಂದೇ ಆಪ್ಷನ್. ಓಕೆ, ನೆಕ್ಸ್ಟ್ ಬನ್ನಿ. ರಾಜು ತನ್ನ ಮನೆಯಿಂದ ಹೊರಟು ಉತ್ತರ ದಿಕ್ಕಿಗೆ 5 ಕಿಲೋಮೀಟರ್ ನಡೆದನು. ಅಲ್ಲಿಂದ ದಿಕ್ಕನ್ನು ಬದಲಾಯಿಸಿ ಪೂರ್ವ ದಿಕ್ಕಿಗೆ 7 ಕಿಲೋಮೀಟರ್ ನಡೀತಾನೆ. ಅಗೇನ್ ಸೇಮ್ ಇಲ್ಲಿ ಕಾನ್ಸೆಪ್ಟ್ ಇಲ್ಲಿ ಬರ್ಕೊಳ್ಳಿ. ರಾಜು ತನ್ನ ಮನೆಯಿಂದ ಹೊರಟು ಉತ್ತರ ಅಂದ್ರೆ ಈ ದಿಕ್ಕು 5 ಕಿಲೋಮೀಟರ್ ಹೋಗ್ತಾನೆ. ಅಲ್ಲಿಂದ ದಿಕ್ಕನ್ನು ಬದಲಾಯಿಸಿ ಪೂರ್ವಕ್ಕೆ ತಿರುಗ್ತಾನೆ. ತನ್ನ ಪೂರ್ವ ಇದು 7 ಕಿಲೋಮೀಟರ್ ಹೋಗ್ತಾನೆ. ಅಲ್ಲಿಂದ ದಕ್ಷಿಣ ದಿಕ್ಕಿಗೆ 5 ಕಿಲೋಮೀಟರ್, ದಕ್ಷಿಣ ಅಂದ್ರೆ ಇದು 5 ಕಿಲೋಮೀಟರ್ ಪುನಃ ಬರ್ತಾನೆ. ಸೇಮ್ ಇದು ಸೇಮ್ ಇದೆ. ಅಲ್ಲಿಂದ ದಕ್ಷಿಣ ದಿಕ್ಕಿಗೆ 5 ಕಿಲೋಮೀಟರ್ ನಡೆದನು. ಹಾಗಾದ್ರೆ ಅವನು ತನ್ನ ಮನೆಯಿಂದ ಎಷ್ಟು ದೂರ ಇದೆ? ಈ ಮನೆಯಿಂದ ಎಷ್ಟು ಸರ್ ಇದೆ? ಇದು ಕೂಡ 7 ಆಗ್ಬೇಕು ಅಲ್ವಾ? ಇದು ಸಮ ಇರುತ್ತೆ. 7 ಕಿಲೋಮೀಟರ್ ಇದೆ, ಇಲ್ಲಿದೆ. ಸೊ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಪಿ ಯು ಆರ್ ನ ಸಹೋದರ. ಓಕೆ, ಇದು ಬ್ಲಡ್ ರಿಲೇಷನ್, ಇದು ಚೆನ್ನಾಗಿರುತ್ತೆ. ಪಿ ಮತ್ತೆ ಪಿ ಯು ಆರ್ ನ ಸಹೋದರ ಅಂದ್ರೆ ಪಾಸಿಟಿವ್ ಆರ್. ಕ್ಯೂ ಯು ಪಿ ಯ ಮಗ, ಪಿ ಗೆ ಮಗ ಇದ್ದಾನೆ ಅವನು ಕ್ಯೂ. ಟಿ ಯು ಎಸ್ ನ ಸಹೋದರ, ಟಿ ಅಂತಕ್ಕಂಥವನು, ಓಕೆ, ಎಸ್ ನ ಸಹೋದರ. ಎಸ್ ಇವರು ಆರ್ ಗೆ ಮಗಳು. ಎಸ್ ಅಂತಕ್ಕಂಥದ್ದು ಆರ್ ಗೆ ಮಗಳು ಅಂದ್ರೆ ಇಲ್ಲಿ ಬರಿಬೋದಾ? ಇಲ್ಲಿ ಆರ್ ಗೆ, ಯಾಕಂದ್ರೆ ಒಂದೇ ಇದ್ರಲ್ಲಿ ಬರಬೇಕು. ಆರ್ ಗೆ ಮಗಳು ಎಸ್, ಅವನ್ಗೆ ಸಹೋದರ ಇದ್ದಾನೆ ಟಿ. ಸೊ ಇದನ್ನ ಕಂಪ್ಲೀಟ್ ಇಲ್ಲಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗಾದ್ರೆ ಕ್ಯೂ ನ ಸಹೋದರ ಸಂಬಂಧಿಗಳು ಕಸಿನ್ಸ್ ಯಾರು ಅಂತ ಕೇಳಿದ್ದಾನೆ. ಕಸಿನ್ಸ್, ಕ್ಯೂಗೆ ಕಸಿನ್ಸ್ ಯಾರು ಸರ್? ಅವರ ಅಪ್ಪನ ತಂಗಿ ಅಥವಾ ತಮ್ಮನ ಮಕ್ಳು ಯಾರು ಇರ್ಬೇಕಲ್ಲ. ಎಸ್ ಮತ್ತೆ ಟಿ ಎಲ್ಲಿದೆ ಸರ್? ಎಸ್ ಮತ್ತೆ ಟಿ ಇಲ್ಲಿದೆ. ಎಸ್ ಮತ್ತೆ ಟಿ ಕ್ಯೂ ನ ಕಸಿನ್ಸ್. ಓಕೆ, ನೆಕ್ಸ್ಟ್ ಬನ್ನಿ. ಕೊಟ್ಟಿರುವ ಆಕೃತಿ ತ್ರಿಭುಜಗಳ ಸಂಖ್ಯೆ ಕಂಡುಹಿಡಿಯಿರಿ. ಇದು ಸಿಂಪಲ್ ಕ್ವಶನ್, ನೀವೇ ಮಾಡ್ಕೋತೀರಾ ಅಂತೀನಿ. ಇಲ್ಲಿ ತುಂಬಾ ಈಸಿ ಇದೆ ನೋಡಿ. 1, 2, 3, 4, 5, 6 ಓವರ್ ಆಲ್ 7 ಬಂದ್ಬಿಡ್ತು. 7 ಮತ್ತೆ ಇಲ್ಲಿ ಕಾಣಿಸ್ತಾ ಇದೆಯಾ ಈ ತರ 8, ಇಲ್ಲೂ ಕಾಣಿಸ್ತಿದ್ಯಾ 9, ಇಲ್ಲೂ ಕಾಣಿಸ್ತಾ ಇದೆಯಾ ಕಂಪ್ಲೀಟ್ ಇದು 10 ಅಲ್ವಾ? 10 ಆಯ್ತು. ಮತ್ತೆ ಹಿಂಗೆ ತಗೋಬೋದಾ 11, ಇದನ್ನು ತಗೋಬೋದಾ 12 ಅಲ್ವಾ? ಇದನ್ನು ತಗೋಬೋದಾ 13. ಮತ್ತೆ ಇಲ್ಲಿ ಹಿಂಗೆ ಬನ್ನಿ 14, 15, ಅದೇ ರೀತಿ ಇಲ್ಲೊಂದಿದೆ 16. ಸೊ ಟೋಟಲ್ ಎಷ್ಟು ಸರ್? 16. ಇದು ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಹೇಳಿ, ನೆಕ್ಸ್ಟ್ ವಿಡಿಯೋ ನಾನು ಒಂದೊಂದೇ ಬಿಡಿಸಿ ಹೇಳ್ಕೊಡ್ತೀನಿ. ಇದು ಈಸಿ, ಇದು ಈ ತರ ತುಂಬಾ ಸಾಲ್ವ್ ಮಾಡಿರ್ತೀರಾ. ಸಿಂಪಲ್, ಇದು ನೋಡಿದ ತಕ್ಷಣ ಈ ತರ ಬಂದ ತಕ್ಷಣ ನೀವು 16 ಟಿಕ್ ಹಾಕ್ಬಹುದು.
ಅಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದಾಗಿರ್ಬೋದು, ಸರ್ಕಲ್ ಆಗಿರ್ಬೋದು, ಒಂದಷ್ಟು ಕ್ವಶನ್ಸ್ ಇದೆ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ. ನೋಡಿದ ತಕ್ಷಣ ಟಿಕ್ ಹಾಕ್ಬಿಡೋದು 16 ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ನೆಕ್ಸ್ಟ್ ಬನ್ನಿ, ಪ್ರಶ್ನಾರ್ಥಕ ಚಿಹ್ನೆಯಲ್ಲಿರುವ ಬೇಕಾದ ಸಂಖ್ಯೆ ಯಾವುದು? ಇದು ಯಾವುದು ಸಂಖ್ಯೆ ಅಂತ ಕೇಳಿದ್ದಾನೆ. ಇದು ಸೇಮ್ ಹಂಗೆ ಮಾಡ್ಬೇಕಾಗತ್ತೆ. 36 8 2 16 ಆಗುತ್ತೆ, 8 5 48 48 ಆಗುತ್ತೆ. ಆಗಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ, 8 5 40, 8 6 48. ಇಲ್ಲಿ ನೋಡಿ, 8 6 48, 6 2 12, ಕಳೆದ್ರೆ 36 ಇದೆ. ಸಿಕ್ತಾ? ಈಗ ನೋಡಿ, 8 5 40, 8 48, 8 7 56, 5 2 10, ಮೈನಸ್ ಮಾಡೋದು ಎಷ್ಟು ಸರ್? 46 ಇದೆಯಾ? ಹಂಗೆ ಇಲ್ಲೂ ಕೂಡ 10 7 70, 6 4 24, ಮೈನಸ್ ಮಾಡೋದು ಎಷ್ಟು ಸರ್? 46. ಎಲ್ಲಿದೆ ಸರ್? ಇಲ್ಲಿದೆ ಆನ್ಸರ್. ಸೊ 46 ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ಬರೋಣ. ಸಂಖ್ಯೆಯೊಂದಕ್ಕೆ ಅದೇ ಸಂಖ್ಯೆಯ 13 ಪಟ್ಟು ಸಂಖ್ಯೆಯನ್ನು ಕೂಡಿಸಿದಾಗ 112 ಆಗುತ್ತದೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು? ಸಿಂಪಲ್. ಇದು ಕೂಡ ಸಿಂಪಲ್ ಆಗಿ ಬರ್ಕೊಳ್ಳಿ, ನೋ ಫಾರ್ಮುಲಾ. ಒಂದು ಸಂಖ್ಯೆ ಇದೆ ಎಕ್ಸ್, ಅದು ಸುಮ್ನೆ ಎಕ್ಸ್ ಅನ್ಕೊಳ್ಳಿ. ಅದೇ ಸಂಖ್ಯೆ 13 ಪಟ್ಟು ಸಂಖ್ಯೆಯನ್ನು ಕೂಡಿಸಿದಾಗ, ಅಂದ್ರೆ ಈಗ ಅದ್ರ 13 ಪಟ್ಟು ಸಂಖ್ಯೆ ಅಂದ್ರೆ ಎಕ್ಸ್ ಇಂಟು 13. ಎಕ್ಸ್ ನಮ್ಗೆ ಗೊತ್ತಿಲ್ಲ. ಈಗ ಒಂದು ತಂದ್ಕೊಂಡ್ರೆ ಎಕ್ಸ್ಗೆ ಅದ್ರ 13 ಪಟ್ಟು ಅಂದ್ರೆ ಇಂಟು 13 ಮಾಡ್ತೀನಿ ಅಲ್ವಾ. ಈಗ ಎಕ್ಸ್ ನ 2 ಅಂದ್ರೆ ಅದು 13 ಪಟ್ಟು ಅಂದ್ರೆ 13 ಮಾಡ್ತೀನಿ. 13 26 ಆಗುತ್ತೆ. ಸೊ ಹಂಗೆ ಇದು. ಓಕೆ, ಎಕ್ಸ್ ಇಂಟು 13 ಇಸ್ ಈಕ್ವಲ್ ಟು 112 ಆಗುತ್ತೆ. ಕೂಡಿಸ್ತಿದ್ದೀನಿ, ಪ್ಲಸ್ ಮಾಡಿದ್ದೀನಿ. ಓಕೆ, 112. ಆಗರ ಸಂಖ್ಯೆ ಎಷ್ಟು? ಸಿಂಪಲ್. ಎಕ್ಸ್ ನ ಕಾಮನ್ ತಗೋಬಹುದು ಅಲ್ವಾ, ಹೊರಗಡೆಗೆ 1 + 13 ಆಗುತ್ತೆ ಅಲ್ವಾ, ಇಸ್ ಈಕ್ವಲ್ ಟು 112 ಆಗುತ್ತೆ. ಸೊ ಎಕ್ಸ್ ಇಂಟು ಇದು ಇಲ್ಲೇನು ಇಂಟು ಅಂದ್ರೆ 14 ಅಂತ ಬರೀಬಹುದು ಅಲ್ವಾ. 13 + 1 14, 112 ಆಯ್ತು. ಈಗ ಎಕ್ಸ್ ಏನಾಯ್ತು ಸರ್? 112 ಡಿವೈಡ್ ಬೈ 14. ಕೆಳಗಡೆ ಬಂತಲ್ಲ, ಕೆಳಗಡೆ ಮಾಡ್ಕೊಳ್ಳಿ. ಸೊ 14 1 14 8. ಸೊ ಎಕ್ಸ್ ಎಷ್ಟು ಸರ್? 8 ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಕ್ವಶನ್ ಇದು ಕೂಡ. ನೆಕ್ಸ್ಟ್ ಬನ್ನಿ, 2 3 3 5 3 5 7 3 5ರ ಬಹುಫಲಕ. ಬಹುಫಲಕ ಅಂದ್ರೆ ಮೋಡ್ ಅಂತ ಕರಿತೀವಿ ಸರ್. ಸರ್ ಮೋಡು ಮೀಡಿಯನ್ ಎಲ್ಲ ಗೊತ್ತಿರಬೇಕು. ನಾನು ಮುಂದೆ ಅದ್ರ ಕ್ವಶನ್ಸ್ ತಗೊಂಡಾಗ ಹೇಳ್ತಾ ಹೋಗ್ತೀನಿ. ಮೋಡ್ ಅಂತಂದ್ರೆ ಏನು? ಮೋಡ್ ಅಥವಾ ಮಾಡ್ ಅಂತ ಕರಿತೀವಿ, ಮಾಡ್. ಸರ್ ಈ ಮಾಡ್ ಅಂದ್ರೆ ಏನಿಲ್ಲ, ಇಲ್ಲಿ ಎಷ್ಟು ರಿಪೀಟ್ ಆಗಿರ್ತಿರುತ್ತಲ್ಲ, ತುಂಬಾ ಸಲ ರಿಪೀಟ್ ಆಗಿರೋದು. ಈಗ ನೋಡಿ, ಇಲ್ಲಿ ತುಂಬಾ ಜನ ತಪ್ಪು ಮಾಡಿರ್ತೀರ. ಇಲ್ಲಿ ನೋಡಿ 3 ಕರೆಕ್ಟ್ ಟಿಕ್ ಮಾಡಿದ್ದಾರೆ, 3 5 ಟಿಕ್ ಮಾಡಿದ್ದಾರೆ. ತುಂಬಾ ಜನ 3 ಮತ್ತು 5 ಟಿಕ್ ಮಾಡಿರ್ತಾರೆ, ತಪ್ಪು. ದ ರೈಟ್ ಆನ್ಸರ್ 3. ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗ 2 ಇದೆ, 3 ಇದೆ, 3 ಇದೆ. ಬಹುಫಲಕ ಅಂದ್ರೆ ಮೋಡ್. 3 ಎಷ್ಟಿದೆ ಸರ್ ಇಲ್ಲಿ? ಇಲ್ಲಿ ಯಾವ್ದು ರಿಪೀಟ್ ಆಗ್ತಿದೆ? ಇಲ್ಲಿ 5 5 5 ಇದೆ. 3 ಮತ್ತು 5 ರಿಪೀಟ್ ಆಗ್ತಾ ಇದೆ. ಇಲ್ಲಿ 3 ಎಷ್ಟು ಸಲ ಇದೆ? 1 ಸಲ, 2 ಸಲ, 3 ಸಲ, 4 ಸಲ ಇದೆ. 3 4 ಸಲ ಇದೆ ಅಲ್ವಾ ಸರ್? ಫೈನ್. 5 ಎಷ್ಟು ಸಲ ಇದೆ? 1 ಸಲ, 2 ಸಲ, 3 ಸಲ ಇದೆ. 3 ಸಲ ಇದೆ. ಸೊ ಮಾಡ್ ಅಂದ್ರೆ ಹೈಯೆಸ್ಟ್ ನಂಬರ್ ಯಾವ್ದಿರುತ್ತೆ ಅಂತ. ಸೊ ಇಲ್ಲಿ 3 ಜಾಸ್ತಿ ಇದೆ, 5 ಜಾಸ್ತಿ ಇದೆ, 3 ಜಾಸ್ತಿ ಇದೆ. ಸೊ ರೈಟ್ ಆನ್ಸರ್ 3 ಆಗ್ಬೇಕು. ಅಕಸ್ಮಾತ್ ಇಲ್ಲಿ ಇನ್ನೊಂದು 5 ಹಾಕ್ಬಿಟ್ಟಿದ್ದ ಅಂತ ಇಟ್ಕೊಳ್ಳಿ, ಆಗ 2 ಸಮಬಲ ಆಗ್ತಾ ಇತ್ತು. 4 ಸಲ ಆಗ್ತಿತ್ತು, ಇದು 4 ಸಲ ಆಗ್ತಾ ಇತ್ತು. ಅವಾಗ 2 ಸಮಬಲ ಇದ್ದಾಗ 3 ಮತ್ತು 5 ಅಂತ ಹಾಕ್ಬೇಕಾಗುತ್ತೆ. ಇಲ್ಲಿ 3 ಜಾಸ್ತಿ ಇದೆ 5ಗಿಂತ. ಸೊ ರೈಟ್ ಆನ್ಸರ್ 3 ಆಗುತ್ತೆ. ಸೊ 3ನೇದು ರೈಟ್ ಆನ್ಸರ್. ಡಿ ಇಸ್ ಗ್ರೇಟರ್ ದನ್ ಸಿ. ಸಿ ಬಿ ಗಿಂತ ದೊಡ್ಡದು. ಇದು ಗೊತ್ತಲ್ಲ, ಈ ಸಿಂಬಲ್ ಇದ್ರೆ ಗ್ರೇಟರ್ ಅಂತ, ದೊಡ್ಡದು ಅಂತ. ಯಾವ್ದು ದೊಡ್ಡದು? ಇಲ್ಲಿರೋದು ದೊಡ್ಡದು. ಈ ಸಿಂಬಲ್ ಇದ್ರೆ ಚಿಕ್ಕದು. ಯಾವ್ದು ಚಿಕ್ಕದು? ಇಲ್ಲಿರೋದು ಚಿಕ್ಕದು. ಯಾವಾಗ್ಲೂ ಇಲ್ಲಿ ಲೆಫ್ಟ್ ಸೈಡ್ ಇರೋದು ಕಂಪೇರ್ ಮಾಡ್ತೀವಿ. ಇದು ಈಸ್ ಈಕ್ವಲ್ ಟು, ಹಿಂಗಿದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು, ಹಿಂಗ್ ಬಂದ್ರೆ ಲೆಸ್ ದನ್ ಆರ್ ಈಕ್ವಲ್ ಟು ಅಂತ ಕರಿತೀವಿ. ಇದನ್ನ ನಿಮ್ಗೆ ಗೊತ್ತಿದೆ ಅಲ್ವಾ? ಫೈನ್. ಇಲ್ಲಿ ನೋಡಿ, ಇಲ್ಲಿ ಏನ್ ಕೇಳಿದಾನೆ? ಈ ಕೆಳಗಿನವುಗಳಲ್ಲಿ ಯಾವ್ದು ತಪ್ಪಾಗಿದೆ ಅಂತ ಕೇಳಿದಾನೆ. ಫಸ್ಟ್ ನಾವು ಇದನ್ನ ಸಾಲ್ವ್ ಮಾಡ್ಬೇಕು. ಡಿ ಸಿ ಗಿಂತ ದೊಡ್ಡದಿದೆ, ಬರ್ಕೊಳ್ಳಿ. ಈ ಸಿ ಗಿಂತ ದೊಡ್ಡದು. ಓಕೆ ಸರ್. ಸಿ ಬಿ ಗಿಂತ ದೊಡ್ಡದು. ಸೊ ಇಲ್ಲೇ ಬರ್ಕೋಬಹುದಲ್ಲ, ಸಿ ಬಿ ಗಿಂತ ದೊಡ್ಡದು. ಓಕೆ, ಏನಕ್ಕೆ ಹಿಂಗ್ ಬರ್ಕೋತಾ ಇದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸಿ ಬಿ ಗಿಂತ ದೊಡ್ಡದಾದ್ಮೇಲೆ ಬಿ ಇದೆಯಲ್ಲ, ಡಿ ಗಿಂತ ಚಿಕ್ಕದಾಗಿರ್ಲೇಬೇಕು. ಯಾಕಂದ್ರೆ ಡಿ ಸಿ ಗಿಂತ ದೊಡ್ಡದಾಗಿದೆ, ಅದಕ್ಕೆ ಹಿಂಗ್ ಡೈರೆಕ್ಟ್ ಆಗಿ ಬರ್ಕೋತಾ ಇದೀನಿ. ಅರ್ಥ ಆಗ್ತಿದೆಯಲ್ಲ? ಸಿ ಈಗ ನೋಡಿ, ಫಸ್ಟ್ ಏನಿದೆ ಸರ್, ಇಲ್ಲಿ ಸಿ ಬಿ ಗಿಂತ ದೊಡ್ಡದಾದ್ಮೇಲೆ ಡಿ ಆಲ್ಸೋ ಬಿ ಗಿಂತ ದೊಡ್ಡದು ಅಂತಾನೆ ಅರ್ಥ. ಆಯ್ತಾ? ಅದಕ್ಕೆ ಹಿಂಗೆ ಡೈರೆಕ್ಟ್ ಆಗಿ ಬರ್ಕೋತಾ ಇದೀನಿ. ಹಿಂಗ್ ಬರ್ಕೋಬೇಕು. ಒಂದು ಲೈನ್ ಅಲ್ಲಿ ಎಲ್ಲ ನೀವು ಕಂಪೇರ್ ಮಾಡಿ ಬರ್ಕೋಬೇಕು, ಅವಾಗಲೇ ಆನ್ಸರ್ ಮಾಡಕ್ ಸಾಧ್ಯ. ಸೊ ಬಿ ಎ ಗಿಂತ ದೊಡ್ಡದು. ಬಿ ಎ ಗಿಂತ ದೊಡ್ಡದು ಅಂದ್ಮೇಲೆ ಈ ಸಿ ಇದೆಯಲ್ಲ, ಸಿ ಕೂಡ ಆಟೋಮೆಟಿಕ್ ಆಗಿ ಈಗಿಂತ ದೊಡ್ಡದಾಗಿರುತ್ತೆ, ಡಿ ಕೂಡ ಆಟೋಮೆಟಿಕ್ ಆಗಿ ಈಗಿಂತ ದೊಡ್ಡದಾಗಿರುತ್ತೆ. ಯಾಕಂದ್ರೆ ಈ ಬಿ ಇದೆಯಲ್ಲ, ಈ ಬಿ ಡಿಗೂ ಮತ್ತೆ ಸಿ ಗಿಂತ ಚಿಕ್ಕದು. ಹಾಗಾಗಿ ಡೈರೆಕ್ಟ್ ಆಗಿ ಹಿಂಗ್ ಬರ್ಕೋಬಹುದು. ಅರ್ಥ ಆಗ್ತಿದೆಯಲ್ಲ? ಬಿ ಗಿಂತ ಎ ದೊಡ್ಡದು. ಅಕಸ್ಮಾತ್ ಇಲ್ಲಿ ಒಂದೊಂದು ನಿಮಗೆ ಈ ಕ್ಯಾಟ್ ಬ್ಯಾಂಕಿಂಗ್ ಎಕ್ಸಾಮ್ ಇನ್ನೂ ಡಿಫಿಕಲ್ಟ್ ಕೇಳ್ತಾನೆ. ಎಂತ ಕೇಳ್ತಾನೆ?
ಡಿ ಲೆಸ್ ದೆನ್ ಎ ಅಂತ ಕೇಳ್ಬಿಟ್ಟಿದ್ರೆ ಅವಾಗ ಎ ಇಲ್ಲಿ ಬರ್ಬೇಕಾಗ್ತಿತ್ತು. ಓಕೆ, ಆತರ ಕೊಟ್ಟಿಲ್ಲ, ಡೈರೆಕ್ಟ್ ಕೊಟ್ಟಿದ್ದಾನೆ, ಅದಕ್ಕೆ ಡೈರೆಕ್ಟ್ ಆಗಿ ಬರ್ಕೊಂಡಿದ್ದೀನಿ. ಈಗ ನೀವು ಯಾವ್ದು ತಪ್ಪಾಗಿದೆ ಅಂತ ಕೇಳಿದ್ದಾನೆ. ಡಿ ಎ ಗಿಂತ ದೊಡ್ಡದು, ಡಿ ಇಸ್ ಗ್ರೇಟರ್ ದನ್ ಎ ಇದೆ. ಹೌದು ಸರ್, ಡಿ ಎ ಗಿಂತ ದೊಡ್ಡದಿದೆ. ಹೌದು, ಇದು ಕರೆಕ್ಟ್. ಸಿ ಎ ಗಿಂತ ದೊಡ್ಡದು ಅಂತಿದೆ, ಸಿ ಎ ಗಿಂತ ದೊಡ್ಡದು. ಹೌದು ಸರ್, ಇದು ಕೂಡ ಕರೆಕ್ಟ್. ನೆಕ್ಸ್ಟ್ ಇಲ್ಲೇ ಬರೋಣ. ಡಿ ಬಿ ಗಿಂತ ದೊಡ್ಡದಿದೆ, ಡಿ ಬಿ ಗಿಂತ ದೊಡ್ಡದಿದೆ. ಹೌದು ಸರ್, ಇದು ಕರೆಕ್ಟ್. ಎ ಸಿ ಗಿಂತ ದೊಡ್ಡದು, ಎ ಇಸ್ ಗ್ರೇಟರ್ ದನ್ ಸಿ ಅಂತ ಕೊಟ್ಟಿದ್ದಾನೆ. ತಪ್ಪೋದು. ಸಿ ಗ್ರೇಟರ್ ದನ್ ಎ ಅಂದ್ರೆ ಎ ಲೆಸ್ ದನ್ ಸಿ ಆಗ್ಬೇಕು. ಸೊ ಹಾಗಾಗಿ ತಪ್ಪು ಇದು. ಸೊ ರೈಟ್ ಆನ್ಸರ್ ಯಾವುದು ಸರ್? ಸಿ. ಅರ್ಥ ಆಗ್ತಿದೆಯಲ್ಲ? ಸಿಂಪಲ್ ಕ್ವಶನ್ ಇದು. ನಿಮ್ಗೆ ಅರ್ಥ ಮಾಡ್ಸಕ್ಕೋಸ್ಕರ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಬೇಕಾಯ್ತು. ಸಿಂಪಲ್ ಅಂದ್ರೆ ಸಿಂಪಲ್ ಕ್ವಶನ್ ಇದು. ರೈಟ್ ಆನ್ಸರ್ ಯಾವುದು? ಸಿ ಆಪ್ಷನ್. ಯಾಕಂದ್ರೆ ಇದು ತಪ್ಪು. ಇದು ಆಕ್ಚುಲಿ ಸಿ ಇಸ್ ಗ್ರೇಟರ್ ದನ್ ಎ ಅಂತ ಕೊಡಬೇಕಾಗಿತ್ತು. ಇಲ್ಲಿ ತಪ್ಪಾಗಿದೆ ಅಂತ ಕೇಳಿರೋದ್ರಿಂದ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಸೆಕೆಂಡ್ ನಂಬರ್ ಕ್ವಶನ್. ಆಯುಷ್ ಹುಟ್ಟಿದ್ದು ತಂದೆಯ ಮದುವೆಯಾದ 2 ವರ್ಷಗಳ ನಂತರ. ಏಜ್ ರಿಲೇಟೆಡ್ ಇದು. ಓಕೆ, ಆಯುಷ್ ಅಂತಿದೆ, ಎ ಅಂತಾನೆ ಇಟ್ಕೋತೀನಿ ನಾನು ಆನ್ಸರ್. ಓಕೆ, ತಂದೆ ಆಯುಷ್ ಹುಟ್ಟಿದ್ದು ತಂದೆ ಮದುವೆಯಾದ 2 ವರ್ಷದ ನಂತರ. ಆಯುಷ್ ಅಂತಕ್ಕಂಥವನು ಹುಟ್ಟಿದಾನೆ, ಇವನು ಮಗ ಎ ಅಂತಕ್ಕಂಥವ್ನು ಮಗ. ಎಫ್ ಅಂತಕ್ಕಂಥ ಫಾದರ್ ಅಂತ ಇಟ್ಕೊಳ್ಳಿ. 2 ವರ್ಷದ ನಂತರ ಹುಟ್ಟಿದ್ದಾನೆ, ಮದುವೆ ಆದ್ಮೇಲೆ, ಫಾದರ್ ಮದುವೆ ಆದ್ಮೇಲೆ. ಆಯುಷ್ನ ತಾಯಿ ಅವನ ತಂದೆಗಿಂತ 5 ವರ್ಷ ಚಿಕ್ಕಳು. ಅಂದ್ರೆ ಮದರ್ ಇದ್ದಾಳಲ್ಲ, ಅವಳು ತಂದೆಗಿಂತ 5 ವರ್ಷ ಚಿಕ್ಕಳು. ಮೈನಸ್ ಮಾಡ್ಕೋಬಹುದು, ಅಥವಾ ಇದು ನಿಂಗೂ ಬರ್ಕೋಬಹುದಲ್ವಾ. ಎಫ್ ಇಸ್ ಈಕ್ವಲ್ ಟು ಎಂ ಪ್ಲಸ್ 5 ಅಂತಾನು ಬರ್ಕೋಬಹುದು. ಇದನ್ನ ಈ ಕಡೆ ಬಂದ್ರೆ ಪ್ಲಸ್ ಆಗತ್ತೆ ಅಲ್ವಾ. ಅಂದ್ರೆ ಫಾದರ್ ಮದರ್ ಗಿಂತ 5 ವರ್ಷ ದೊಡ್ಡವನು ಅಂತ ಅರ್ಥ. ಓಕೆ, ಇಲ್ಲಿ ಅಂದ್ರೆ ಮದರ್ ಅಂತ ಹೆಂಡತಿ ಗಂಡನ್ಕಿಂತ 5 ವರ್ಷ ಚಿಕ್ಕವಳು ಅಂತ ಕೊಟ್ಟಿದ್ದಾನೆ. ಆದರೆ 10 ವರ್ಷದ ಆಯುಷ್ಗಿಂತ 20 ವರ್ಷ ದೊಡ್ಡವಳು. ಅಂದ್ರೆ ಮದರ್ ಇದ್ದಾಳಲ್ಲ, ಅಂದ್ರೆ ತಾಯಿ ಮಗುಂಗೆ 10 ವರ್ಷ. ಇದೆಲ್ಲ ಬೇಕಾಗಿಲ್ಲ, ಇದೆಲ್ಲ ಏನು ಬೇಕಾಗಿಲ್ಲ. ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡಕ್ ಬರೆಸ್ತಾ ಇದ್ದೀನಿ, ಸಿಂಪಲ್ ಆಗಿ ತಿಳ್ಕೋಣ. ಮಗನ್ಗೆ 10 ವರ್ಷ ಆಗಿದ್ದಾಗ ಮದರ್ಗೆ 30 ವರ್ಷ ಆಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. 20 ವರ್ಷ ದೊಡ್ಡವಳು ಅಂದ್ರೆ ಮಗಂಗೆ 10 ವರ್ಷ ಆಗಿದೆ, ಅದಕ್ಕಿಂತ 20 ಅಂದ್ರೆ ಮದರ್ಗೆ 30 ವರ್ಷ, ಎಮ್ಗೆ 30 ವರ್ಷ ಆಗಿದೆ ಅಂತ ಅರ್ಥ. ಯಾವ ವಯಸ್ಸಿನಲ್ಲಿ ತಂದೆ ಮದುವೆ ಆದರು ಅಂತ ಕೇಳಿದ್ದಾನೆ. ಇಲ್ಲಿ ಯಾವ ಫಾರ್ಮುಲಾ ಏನು ಬೇಕಾಗಿಲ್ಲ, ಸಿಂಪಲ್. ಈಗ ಮದರ್ಗೆ 30 ವರ್ಷ, ಮಗುಂಗೆ ಆಯುಷ್ಗೆ 10 ವರ್ಷ ಆಗಿದೆ ಅಂದಾಗ ಮದರ್ಗೆ 30 ವರ್ಷ ಆಗಿದೆ ಅಂತ ಅರ್ಥ ಅಲ್ವಾ ಸರ್? ಕೊಟ್ಟಿದ್ದಾನೆ. ಮದರ್ಗೆ 30 ವರ್ಷ ಆಗಿದೆ ಅಂದ್ರೆ ನಾವ್ ಇಲ್ಲಿ ನೋಡಿದ್ವಿ, ಮದರ್ ಫಾದರ್ಗಿಂತ ಅಂದ್ರೆ ಗಂಡನ್ಗಿಂತ 5 ವರ್ಷ ಚಿಕ್ಕವಳಾಗಿದ್ಲು ಅಲ್ವಾ. ಹಾಗಾದ್ರೆ ಆ ಫಾದರ್ ಅಂದ್ರೆ ಇವರಿಬ್ರು ಗಂಡ ಹೆಂಡ್ತಿರು, ಓಕೆ, 35 ವರ್ಷ ಆಗಿರುತ್ತೆ ಆಯುಷ್ಗೆ 10 ವರ್ಷ ಆಗಿದ್ದಾಗ. ಸಿಂಪಲ್ ಅಲ್ವಾ? ಫೈನ್. ಸೊ ಆಯುಷ್ ಹುಟ್ಟಿದಾಗ ಅಂದ್ರೆ ಆಯುಷ್ಗೆ 0 ಆಗಿರಬೇಕು. ಅಂದ್ರೆ ಏನ್ ಮಾಡ್ಬೇಕು? 10 ವರ್ಷ ಹಿಂದಕ್ಕೆ ಹೋಗ್ಬೇಕು. 10 ವರ್ಷ -10 ಹೋಗ್ಬೇಕು. ಅಂದ್ರೆ ಆಯುಷ್ಗೆ 0 ಆದಾಗ ಫಾದರ್ಗೆ ಎಷ್ಟಿತ್ತು ಸರ್ ಏಜು? ಅವನು 10 ವರ್ಷ ಹೋಗ್ಬೇಕು. ಫಾದರ್ 25 ವರ್ಷ ಇತ್ತು ಅಲ್ವಾ ಸರ್? ಎಸ್, ಸಿಂಪಲ್. ಇಲ್ಲಿ ಏನ್ ಕೇಳಿದಾನೆ ಸರ್? ಯಾವ ವಯಸ್ಸಿನಲ್ಲಿ ತಂದೆ ಮದುವೆಯಾದರು? ಹುಟ್ಟಿದಾಗ ಫಾದರ್ಗೆ 25 ವರ್ಷ. ಇಲ್ಲಿ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಆಯುಷ್ ಹುಟ್ಟಿದ್ದು ತಂದೆ ಮದುವೆಯಾದ 2 ವರ್ಷದ ನಂತರ. ಅಂದ್ರೆ ಅವನು ಹುಟ್ಟಿದಾಗ 0 ತಾನೆ, ಅವಾಗ 25 ವರ್ಷ ಆಗಿತ್ತು ಅವ್ರ ಅಪ್ಪನ್ಗೆ. ಆದ್ರೆ ಇವನು ಹುಟ್ಟಿದಾಗ 25 ವರ್ಷ ಆಗಿತ್ತು ಅಂದ್ರೆ ಇವನು ಮದುವೆಯಾಗಿ 2 ವರ್ಷದ ನಂತರ ಹುಟ್ಟಿದ್ದು. ಅಂದ್ರೆ ಇವನು ಹಿಂದಕ್ಕೆ 2 ವರ್ಷ ಬರ್ಬೇಕಲ್ಲ ಫಾದರ್. -2 ಮಾಡಿದ್ರೆ ಏನಾಗುತ್ತೆ ಸರ್? 23 ವರ್ಷ ಬರುತ್ತೆ. ಅಂದ್ರೆ ಫಾದರ್ ಮದ್ವೆ ಆಗಿದ್ದು, ಆಯುಷ್ನ ತಂದೆ ಮದ್ವೆ ಆಗಿದ್ದು 23 ವರ್ಷಕ್ಕೆ. ಎಲ್ಲಿದೆ ಸರ್? ಇಲ್ಲಿದೆ. ಅರ್ಥ ಆಯ್ತಲ್ಲ? ನಿಮ್ಗೆ ಅರ್ಥ ಮಾಡಿಸ್ಕೊಳ್ಳೋಕೋಸ್ಕರ ಇಷ್ಟೆಲ್ಲ ಬರ್ತೀನಿ. ನೀವೆಲ್ಲ ಬರೆಯೋ ನೆಸಿಟಿನೇ ಇಲ್ಲ. ಡೈರೆಕ್ಟ್ ಇಲ್ಲಿ ಬಂದ್ಬಿಟ್ಟು ಇದನ್ನ ಇಷ್ಟು ಬರೆದ್ರೆ ಸಾಕು. ಸಿಂಪಲ್. ಆಯುಷ್ಗೆ 10 ವರ್ಷ ಆದಾಗ 20 ವರ್ಷ ಅವ್ರ ಅಮ್ಮಂಗಾಗಿರುತ್ತೆ. ಅಂದ್ರೆ ಅರ್ಥ ದೊಡ್ಡವಳು ಅಂದ್ರೆ 30 ವರ್ಷ ಆಗಿರುತ್ತೆ. ಇಲ್ಲಿ ನಮ್ಗೆ ಕೊಟ್ಟಿದ್ದಾನೆ ಮದರ್, ತಾಯಿ ತಂದೆಗಿಂತ 5 ವರ್ಷ ಚಿಕ್ಕವಳು ಅಂದಾಗ ತಂದೆ 35 ವರ್ಷ ಆಗಿರುತ್ತೆ. ಸೊ ಅಗೇನ್ ನಾವು ಆಯುಷ್ಗೆ ಕಂಪೇರ್ ಮಾಡ್ಬೇಕು. ಆಯುಷ್ ಹುಟ್ಟಿದಾಗ ಅವ್ರ ಅಪ್ಪಂಗೆ 25 ವರ್ಷ ಆಗುತ್ತೆ, ಯಾಕಂದ್ರೆ 10 ವರ್ಷ ಹಿಂದೆ ಹೋಗ್ಬೇಕು. ಪುನಃ -2 ಮಾಡ್ಬೇಕು, ಯಾಕಂದ್ರೆ 2 ವರ್ಷ ನಂತರ ಅವ್ನು ಹುಟ್ಟಿದ್ದು. ಆಗ 2 ವರ್ಷ ಹಿಂದಕ್ಕೆ ಹೋದಾಗ 23 ವರ್ಷಕ್ಕೆ ಯಾರು ತಂದೆ ಮದುವೆ ಆಗಿತ್ತು. ರೈಟ್ ಆನ್ಸರ್ ಎ. ಸಿಂಪಲ್. ನೆಕ್ಸ್ಟ್ ಬನ್ನಿ. ಎ ಮತ್ತು ಬಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. 4ನೇದು. ಎ ಮತ್ತು ಬಿ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸಿದರೆ ಬಿ ಒಬ್ಬನೇ ಆ ಕೆಲಸವನ್ನು ಪೂರ್ಣಗೊಳಿಸಲು 20 ದಿನ ತೆಗೆದುಕೊಳ್ಳುತ್ತಾನೆ. ಇದನ್ನ ನಾವು ಯಾವ ಮೆಥಡ್ ಅಲ್ಲಿ ಮಾಡ್ಬೇಕು? ಕೆಲಸ, ವರ್ಕ್ ಅಂಡ್ ಟೈಮ್ ಅಂತ ಹೇಳ್ತೀವಿ ಅಲ್ವಾ. ಇದನ್ನ ನಾವು ಯೂನಿಟ್ ವರ್ಕ್ ಮೆಥಡ್ ಅಲ್ಲಿ ಮಾಡ್ಬೇಕು. ಸಿಂಪಲ್ ಮೆಥಡ್. ನನ್ನ ಫಾಲೋ ಮಾಡ್ತಾ ಇದ್ರೆ ಗೊತ್ತಿರುತ್ತೆ. ಇಲ್ಲಿ ನೋಡಿ, ಎ ಮತ್ತು ಬಿ ಯೂನಿಟ್ ವರ್ಕ್ ಅಂದ್ರೆ 1 ದಿನಕ್ಕೆ 1 ಗಂಟೆಗೆ ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. 1 ದಿನಕ್ಕೆ ಕನ್ವರ್ಟ್ ಮಾಡ್ತಾ ಹೋಗ್ತೀವಿ.
ಎ ಮತ್ತು ಬಿ ಒಂದು ಕೆಲಸ 15 ದಿನದಲ್ಲಿ ಮಾಡ್ತಾರೆ. ಓಕೆ, ಅದೇ ಕೆಲಸ ಸೇಮ್ ಕೆಲಸನ ಬಿ ಕಂಪ್ಲೀಟ್ ಮಾಡಕ್ಕೆ 20 ದಿನ ತಗೋತಾನೆ. ಓಕೆ, ಇಲ್ಲಿ 15 ಕೇಳಿರೋದು. ಹಾಗಾದ್ರೆ ಎ ಆ ಕೆಲಸವನ್ನು ಪೂರ್ಣಗೊಳಿಸಿ ಎಷ್ಟು ದಿನ ತಗೋತಾನೆ? ಇಲ್ಲಿ ಯಾವ ಫಾರ್ಮುಲಾ ಬೇಕಾಗಿಲ್ಲ ಸರ್, ಇದೆರಡು LCM ತಗೋಬೇಕು. LCM ಅಂದ್ರೆ ಗೊತ್ತಲ್ಲ, 15 ಅಂದ್ರೆ ಎರಡಲ್ಲಿ ಆಗುತ್ತೆ 60 LCM. ಸಿಂಪಲ್. ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಹಿಂಗ್ ಮಾಡ್ಕೊಳ್ಳಿ ಬೇಕಾರೆ. 5 5 3 15 5 4 20. ಇಲ್ಲೇನಾಯ್ತು ಸರ್, ಹೋಗಲ್ಲ ಇದು ಯಾವ್ದನ್ನು. ಸೊ ಇಲ್ಲಿ ನೋಡಿ ಗುಣಿಸಿ, ಈಗ 5 × 3 × 4 ಮಾಡಿ, 5 3 15 15 4 60. ಸೊ 60 LCM. ಇಲ್ಲಿ ಅರ್ಥ ಟೋಟಲ್ ವರ್ಕ್ ಇದೆಯಲ್ಲ, ಟೋಟಲ್ ವರ್ಕ್ ನಾವು 60 ಅಂತ ಇಟ್ಕೋತೀವಿ LCM ನ. ಏನಕ್ಕೆ ಅಂದ್ರೆ ಇದನ್ನ ನಾವು ಒಂದು ದಿನಕ್ಕೆ ಕನ್ವರ್ಟ್ ಮಾಡ್ತಾನೆ, ಅಂದ್ರೆ ಒಂದು ದಿನಕ್ಕೆ ಅವ್ನು ಎಷ್ಟು ಕೆಲಸ ಮಾಡ್ತಾನೆ ಅನ್ನೋದಕ್ಕೆ ಕನ್ವರ್ಟ್ ಮಾಡ್ತಾ ಇದೀನಿ. ಸೊ ಹಂಗ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಈಗ ನೋಡಿ A + B 15 ಇದೆ, 15 4 60 ಅಲ್ವಾ, 15 4 60 ಅಲ್ವಾ. ಸೊ A + B = 4. ಒಂದು ದಿನದಲ್ಲಿ 4 ಕೆಲಸ ಮಾಡ್ತಾರೆ ಅವರು ಅಂತ ಅರ್ಥ. ಯಾವಾಗ್ಲೂ ನಾವು ಹಿಂಗ್ ಕಂಪೇರ್ ಮಾಡ್ಬೇಕು, ಒಂದು ದಿನಕ್ಕೆ ತಗೋಬೇಕು ಟೋಟಲ್ ವರ್ಕ್ ನ. ಈಗ ಬಿ ನೋಡಿ, ಬಿ ಎಷ್ಟು ದಿನ ಕೆಲಸ ಮಾಡ್ತಾನೆ ತಗೋತಾನೆ ಸರ್ ಆ ಕೆಲಸ ಮಾಡಕ್ಕೆ? ಒಂದ್ ದಿನಕ್ಕೆ ಎಷ್ಟು ಮಾಡ್ತಾನೆ? ಇಲ್ಲಿ ಇದು ನೋಡಿ ಎಷ್ಟಿದೆ, 20 × 3 23 60. ಸೊ 3. ಸೊ ಇಲ್ಲಿ ಒಂದು ದಿನಕ್ಕೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ವಿ ನಾವು. ಈಗ ನಮಗೆ ಎಗೆ ಆ ಕೆಲಸ ಪೂರ್ಣಗೊಳಿಸಲು ಎಷ್ಟು ದಿನ ಬೇಕು ಅಂತ. ಫಸ್ಟ್ ಎ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಕಂಡುಹಿಡಿಯಬೇಕು. ಈಗ ನಮ್ಗೆ ಎ ಬೇಕು ಅಂದ್ರೆ ಏನ್ ಮಾಡ್ತೀವಿ, ಇಲ್ಲಿ ಮೈನಸ್ ಮಾಡ್ತೀವಲ್ಲ ಸರ್. A + B - B ಮಾಡಿದಾಗ ಏನಾಗುತ್ತೆ, ಎ ಬರುತ್ತೆ ಅಲ್ವಾ. ಬಿ ಕ್ಯಾನ್ಸಲ್ ಆಗುತ್ತೆ, ಅಂದ್ರೆ 4 ರಲ್ಲಿ 3 ಕಳೆದ್ರೆ ಎಷ್ಟಾಗುತ್ತೆ ಸರ್, 1. ಸೊ ಒಂದು ದಿನಕ್ಕೆ ಒಂದ್ ಕೆಲಸ ಮಾಡ್ತಾನೆ ಎ ಅಂತ ಆಯ್ತು. ಇಲ್ಲಿ ಕಂಪ್ಲೀಟ್ ವರ್ಕ್, ಆ ಕೆಲಸನ ಪೂರ್ಣಗೊಳಿಸಿ ಎಷ್ಟು ದಿನ ಬೇಕು? ಯಾವ ಕೆಲಸ ಸರ್? 60 ಕೆಲಸ ಇಲ್ಲಿ ಟೋಟಲ್ ವರ್ಕ್ ಇದೆ. ಸೊ 60 / ಎ ಒಂದು ದಿನ ಎಷ್ಟಾಯ್ತು ಸರ್? ಒಂದೊಂದ್ಲಿ 60, ಅಂದ್ರೆ 60 ದಿನನೇ ಬರುತ್ತೆ. ಟೋಟಲ್ ಕೆಲಸ ಮಾಡಲು ಎಷ್ಟು ಬೇಕು ಸರ್? 60 ಡೇಸ್. ನಿಮ್ಗೆ ಎಷ್ಟೊಂದ್ ಜನಕ್ಕೆ ಹೊಸದಾಗಿ ನೋಡ್ತಾರೆ ಅರ್ಥ ಆಗಲ್ಲ ಸ್ನೇಹಿತರೆ. ಇದನ್ನ ನಾನು ನನ್ನ ಮೆಂಟಲಿಬಿಲಿಟಿ ಪ್ಲೇ ಲಿಸ್ಟ್ ಹೋಗಿ ಅಲ್ಲಿ ಕೆಲಸ ವರ್ಕ್ ಅಂತಿದೆ, ಆ ಒಂದು ವಿಡಿಯೋ ನೋಡಿ. ಅಲ್ಲಿ ಫಾರ್ಮುಲಾಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಫಾರ್ಮುಲಾ ಹೆಂಗ್ ಬರುತ್ತೆ ಅಂತ ಹೇಳ್ತೀನಿ, ಅದಕ್ಕಿಂತ ಯೂನಿಟ್ ವರ್ಕ್ ಮಾಡ್ತಾರೆ ಯಾಕೆ ಇದು ಈಸಿ ಅಂತ ಹೇಳ್ತೀನಿ. ಯಾಕಂದ್ರೆ ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಹೋದಾಗ ನಿಮ್ಗೆ ಫಾರ್ಮುಲಾ ಕೆಲ್ಸಕ್ಕೆ ಬರಲ್ಲ, ಅಲ್ಲಿ ನಿಮ್ಗೆ ಕ್ಯಾಲ್ಕುಲೇಷನ್ಸ್ ಜಾಸ್ತಿ ಇರುತ್ತೆ. ಓಕೆ, ಇಲ್ಲಿ ಕ್ಯಾಲ್ಕುಲೇಷನ್ ಕಮ್ಮಿ ಇರುತ್ತೆ, ಅಂದ್ರೆ ನೀವು ಗುಣಿಸೋದು ಬಾಗ್ಸೋದೆಲ್ಲ ಕಮ್ಮಿ ಇರುತ್ತೆ. ಸೊ ರೈಟ್ ಆನ್ಸರ್ 60 ದಿನ. ಗೊತ್ತಾಯ್ತಲ್ಲ? ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಅದನ್ನ ಫಸ್ಟ್ LCM ಮಾಡ್ಕೊಂಡು ಟೋಟಲ್ ವರ್ಕ್ ಕಂಡು ಇಟ್ಕೋಬೇಕಾಗತ್ತೆ. ಯಾಕೆ ಅಂದ್ರೆ ನಾವು ಒಂದ್ ದಿನಕ್ಕೆ ಇದು ಟೋಟಲ್ ದಿನನ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತೀವಿ ಅಂತ ಕನ್ವರ್ಟ್ ಮಾಡ್ತಾ ಇದೀವಿ. ಇದು ಒಂದು ದಿನದ ಕೆಲಸ, ಪರ್ ಡೇ ವರ್ಕ್ ಇದು. ಸೊ ಇಲ್ಲಿ ನಮ್ಗೆ A + B, ಇಲ್ಲಿ B ಇದೆ, ಇದನ್ನ ಮೈನಸ್ ಮಾಡಿ. A + B - B ಆದಾಗ ಏನಾಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು A. ಹಾಗೆ ಮೈನಸ್ ಮಾಡ್ತಾನೆ, 4 ರಲ್ಲಿ 3 ಕಳೆದ್ರೆ 1. ಅರ್ಥ ಆಯ್ತಲ್ಲ? ಅಕಸ್ಮಾತ್ ಇದು 2 ಬಂದಿದ್ರೆ ಆಗೇನಾಗ್ತಿತ್ತು, 60/2 ಆಗ್ತಿತ್ತು. 2 ಏನಾಗ್ತಿತ್ತು, 30 ದಿನ ಆಗ್ತಾ ಇತ್ತು. ಅರ್ಥ ಆಯ್ತಲ್ಲ? ಸಿಂಪಲ್. ಸೊ ರೈಟ್ ಆನ್ಸರ್ 60 ಡೇಸ್. ನೆಕ್ಸ್ಟ್ ಬನ್ನಿ. ಒಬ್ಬ ಹುಡುಗ ಪಶ್ಚಿಮಕ್ಕೆ 10 ಕಿಲೋಮೀಟರ್ ನಡೆದು ಬಲಕ್ಕೆ ತಿರುಗಿ, ಇದನ್ನ ನಾವು ಸ್ಟಾರ್ಟಿಂಗ್ ನಿಮಗೆ ಗೊತ್ತಿರಬೇಕು, ಇದು ಗೊತ್ತಿರಬೇಕಿದು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಇದನ್ನು ಕೂಡ ತಿಳ್ಕೊಂಡಿರ್ಬೇಕು. ಇದು ಈಶಾನ್ಯ, ಇದು ವಾಯುವ್ಯ, ಇದು ನೈಋತ್ಯ, ಇದು ಆಗ್ನೇಯ. ಇದು ಇಷ್ಟು ಗೊತ್ತಿದ್ರೆ ನೀವು ಆರಾಮಾಗಿ ಬರೀತೀರಾ. ಈಗ ಒಬ್ಬ ಹುಡುಗ ಪಶ್ಚಿಮಕ್ಕೆ 10 ಕಿಲೋಮೀಟರ್ ನಡೀತಾನೆ, ಅಂದ್ರೆ ಈ ಕಡೆ ಇಲ್ಲಿ ನೋಡಿ, ಇದು ಪಶ್ಚಿಮ. ಸೊ ಇಲ್ಲಿ ಆನ್ಸರ್ ನೋಡಿ ಬರೆಯೋಣ, ಬರ್ಕೋತಾ ಹೋಗ್ಬೇಕು ನೀವು. ಒಬ್ಬ ಹುಡುಗ ಪಶ್ಚಿಮಕ್ಕೆ ಹೋಗ್ತಾ ಇದ್ದಾನೆ, ಎಷ್ಟು ಸರ್? 10 ಕಿಲೋಮೀಟರ್ ನಡೀತಾನೆ. ತನ್ನ ಬಲಕ್ಕೆ ತಿರುಗ್ತಾನೆ. ಬಲಕ್ಕೆ ಅಂದ್ರೆ ಈ ಆರೋ ಮಾರ್ಕ್ಗೆ ಬಲ ಯಾವ್ದು ಸರ್? ಈ ಕಡೆ ಸೈಡ್. ಆ ಕಡೆ ಮುಖ ಮಾಡ್ಕೊಂಡಂಗ್ ನಿಂತ್ಕೊಳ್ಳಂಗ್ ನೋಡ್ಕೊಳ್ಳಿ ನೀವು, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಈ ಆರೋ ಮಾರ್ಕ್ ಅಲ್ಲಿ ನೀವು ಮುಖ ಮಾಡಿದೀರಾ ಅಂದ್ರೆ ಬಲ ಇದು. ಇಲ್ಲಿ ಹೋಗ್ತಾನೆ 5 ಕಿಲೋಮೀಟರ್ ನಡೀತಾನೆ. ಓಕೆ, ಮತ್ತೆ ಬಲ ಅಗೇನ್ ಈ ಆರೋ ಮಾರ್ಕ್ ನ ಬಲ ಅಂದ್ರೆ ಇದು 10 ಕಿಲೋಮೀಟರ್ ಬರ್ತಾನೆ. ಎಸ್, 10 ಕಿಲೋಮೀಟರ್ ಬಂದ ನಂತರ ಆರಂಭ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ? ಇದು ಆರಂಭ ಬಿಂದು. ಇಲ್ಲಿಂದ ಎಷ್ಟು ದೂರ ಅಂದ ತಕ್ಷಣ ಹಿಂಗೆ ತಗೋಬೇಕಂತಲ್ಲ, ಹಿಂಗೆ ತಗೋಬೇಕು. ಇಲ್ಲೂ 10 ಕಿಲೋಮೀಟರ್ ಇದೆ, ಇಲ್ಲೂ 10 ಕಿಲೋಮೀಟರ್ ಇದೆ. ಸೊ ಇದು ಎಷ್ಟಿರುತ್ತೆ? ಆಟೋಮೆಟಿಕ್ ಆಗಿ 5 ಇದ್ದೇ ಇರುತ್ತೆ. ಸೊ ಎಷ್ಟು ಸರ್? ಆರಂಭದ ಬಿಂದುವಿಂದ ಈ ಕೊನೆ ಬಿಂದುಲಿ ಎಷ್ಟು ಕಿಲೋಮೀಟರ್ ದೂರದಲ್ಲಿದ್ದಾನೆ? 5 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಯಾಕಂದ್ರೆ ಇಲ್ಲೂ 5 ಕಿಲೋಮೀಟರ್ ಇದೆ, ಇದು 5 ಕಿಲೋಮೀಟರ್ ಆಗುತ್ತೆ. ಸಿಂಪಲ್, ಗೊತ್ತಿರುತ್ತಲ್ಲ ನಿಮ್ಗೆ, ಸಿಂಪಲ್ ಕ್ಯಾಲ್ಕುಲೇಷನ್ ಇದು. ನೆಕ್ಸ್ಟ್ ಬನ್ನಿ. ಒಬ್ಬ ವ್ಯಾಪಾರಿ ರು 400ಕ್ಕೆ ಕುರ್ಚಿಯನ್ನು ಖರೀದಿಸಿ ಮತ್ತು ಅದನ್ನು ರು 500ಕ್ಕೆ ಮಾರಾಟ ಮಾಡಿದರೆ ಅವನು ಗಳಿಸುವ ಪ್ರತಿಶತ ಲಾಭಾಂಶ ಎಷ್ಟು? 100 ಅಂದ್ರೆ ಶೇಕಡಾವಾರು, ಅಂದ್ರೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಕೇಳ್ತಾ ಇದ್ದಾನೆ. ಸರ್ ಈ ಪ್ರಾಫಿಟ್ ಗೆ ಹೇಗೆ ನೀವು ಫಾರ್ಮುಲಾ ಹಾಕೋದು? ನಾಟ್ ಅಟ್ ಆಲ್ ನೆಸೆಸರಿ. ಇಲ್ಲಿ ನೋಡಿ, ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಗೊತ್ತಿರ್ಬೇಕು ನಿಮ್ಗೆ. ಯಾವುದೇ ಒಂದು ದುಡ್ಡಲ್ಲಿ 100 ರೂಪಾಯಿ ಇರ್ಲಿ, ಅದ್ರ 10% ಅಂದಷ್ಟ ಒಂದು ಚುಕ್ಕಿ ಇಟ್ರೆ 10% ಆಗುತ್ತೆ. ಈಗ 100ರಲ್ಲಿ 10% ಎಷ್ಟು ಸರ್? 10 ರೂಪಾಯಿ. 20% ಎಷ್ಟು ಸರ್? 20 ರೂಪಾಯಿ. 100ರಲ್ಲಿ 1% ಎಷ್ಟು ಸರ್? 1 ರೂಪಾಯಿ. 1% ಕೇಳಿದ್ರೆ ಈ ಚುಕ್ಕಿ ಇಲ್ಲಿ ಇಟ್ರೆ ಎಷ್ಟು? 1 ರೂಪಾಯಿ ಆಗುತ್ತೆ. ಸಿಂಪಲ್. ಸೊ ಇಲ್ಲಿ 400ರಿಂದ 500ಕ್ಕೆ ಮಾಡಿದ್ದಾನೆ ಅಂದ್ರೆ ಆನ್ಸರ್ ಏನು ಸರ್? 100 ರೂಪಾಯಿ ಲಾಭ ಆಗಿದೆ. ಆನ್ಸರ್ 100 ರೂಪಾಯಿ ಲಾಭ.
ಆಗಿದೆ. ಆದ್ರೆ ಶೇಕಡಾವಾರು ಕೇಳ್ಬೇಕು. ಶೇಕಡಾವಾರು ಹೇಗೆ ನೀವು ಇದನ್ನ ಬರ್ಕೋಬಹುದು 100/400 ಅದರ ಅವನ ಮೂಲ ಬೆಲೆ ಇಂಟು 100 ಇವೆಲ್ಲ ಮಾಡೋದ್ ಬೇಕಾಗಿಲ್ಲ ಸ್ನೇಹಿತರೆ. ನಾನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈಗ ₹100 ಲಾಭ ಆಗಿದೆ. ಈ ₹100 ಲಾಭ ಶೇಕಡಾವಾರು ಎಷ್ಟಿದೆ ಅಂತ, ಯಾವ್ದಕ್ಕೆ ಅವನ ಮೂಲ ಬೆಲೆ ಎಷ್ಟಿದೆ ಅಂತ. ಈಗ 400ರಲ್ಲಿ ₹100 ಎಷ್ಟು ಪರ್ಸೆಂಟ್ ಇದೆ ಅಂತ ಕಂಡುಹಿಡಿಬೇಕಲ್ವಾ. ಸಿಂಪಲ್. ಈಗ ₹400 ನಾನು ಏನ್ ಮಾಡ್ತೀನಿ, ಇಲ್ಲಿ ಒಂದ್ ಚುಕ್ಕಿ ಇಡ್ತೀನಿ 10%. ₹400 10%, ₹40 10% ಆಗುತ್ತೆ. ಓಕೆ, 20% ಅಂದ್ರೆ ಇದ್ರ ಡಬಲ್ ಎಷ್ಟು, ₹80 ಆಗುತ್ತೆ. ₹80 ಎಷ್ಟು ಸರ್, 20%. ಈಗ 10% ₹40 ಅಂದ್ರೆ 5% ಎಷ್ಟು ಸರ್, 40ರಲ್ಲಿ 5% ಎಷ್ಟು ಸರ್, 10% ನಮ್ಗೆ ₹40 ಅಂದ್ರೆ 5% ಎಷ್ಟಾಗುತ್ತೆ, ಅದರಲ್ಲಿ ಅರ್ಥ 20% ಆಗುತ್ತೆ, ₹20 ಆಗುತ್ತೆ ಅಲ್ವಾ. 5% ಎಷ್ಟಾಗುತ್ತೆ, ₹20 ಆಗುತ್ತೆ. ಸೊ ಈಗ ನಮ್ಗೆ 20% ಎಷ್ಟಾಯ್ತು, ಇದು ಡಬಲ್ ₹80 ಅಂತ ಕಂಡಿಡ್ಕೊಂಡಿದೀವಿ. ಇನ್ ₹20 ಸೇರ್ಸಿದ್ರೆ ನಮ್ಗೆ ಇಲ್ಲಿ ₹100 ಲಾಭ ಆಗಿರೋದು, ₹100 ಲಾಭ ಆಗಿರೋದು ಅಲ್ವಾ. ಸೊ ಇಲ್ಲಿಗೆ ಏನ್ 20% ಸೇರಿಸ್ಬೇಕು ಅಂದ್ರೆ 5% ಸೇರಿಸ್ಬೇಕು. ಸೊ 20% ಪ್ಲಸ್ 5% ಸೇರಿಸೋದು ಎಷ್ಟಾಯ್ತು ಸರ್, 25%. ಎಲ್ಲಿದೆ ಸರ್, ಇಲ್ಲಿದೆ. ಸಿಂಪಲ್. ಇದು ಪ್ರಾಕ್ಟೀಸ್ ಮಾಡಿದ್ರೆ ಬೇಗ ಆಗುತ್ತೆ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೀವು ಕಂಡುಹಿಡಿಯಬಹುದು. ಅರ್ಥ ಆಗ್ತಿದಲ್ಲ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನೇ ಹೇಳ್ತೀನಿ ನೋಡಿ. ಈಗ ನಿಮ್ಗೆ ಗೊತ್ತಾಗ್ಲಿಲ್ವಾ, ಬರ್ಕೊಳ್ಳಿ. ₹100 ಲಾಭ, ಅದ್ರ ಮೂಲ ಬೆಲೆ ಮಾಡ್ಬೇಕು ₹400 ಇಂಟು ₹100 ಮಾಡ್ಬೇಕು ನೀವು. ಹಿಂಗ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಸರ್, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ 2 ಹೋಯ್ತು, 4 1 4 25. ಸೊ ಎಷ್ಟು ಬಂತು ಸರ್, 25% ಬಂತು. ಹಿಂಗ್ ಬೇಕಾದ್ರೆ ಮಾಡ್ಬೋದು, ಬಟ್ ದಿಸ್ ಈಸ್ ದ ರೈಟ್ ವೇ. ಹಿಂಗೆ ಮಾಡ್ಬೇಕು, ಫಾರ್ಮುಲಾ ಹಿಂದೆ ಬೀಳಬಾರ್ದು. ದಿಸ್ ಈಸ್ ದ ರೈಟ್ ವೇ ಆಫ್ ಡೂಯಿಂಗ್. ಸೊ 25% ಇಸ್ ದ ರೈಟ್ ಆನ್ಸರ್. ಗೊತ್ತಲ್ಲ. ನೆಕ್ಸ್ಟ್ ಒನ್, ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ತುಂಬಿರಿ. 1 4 9 16 25 36 49 ಇದೆ. ಸೊ ಇಲ್ಲಿ ಬಿಟ್ಟು ಹೋಗಿರೋ ಸಂಖ್ಯೆ ಅಂದ್ರೆ ಫಸ್ಟ್ ನೋಡಿ, 1 ಏನೋ, 4 ಏನೋ, 9 ಏನೋ, 16 ಏನೋ. ನೆಕ್ಸ್ಟ್ ಸೀರೀಸ್ ಅಂತ, ನಂಬರ್ ಸೀರೀಸ್ ಅಂತ ಕರಿತೀವಿ. ಅರ್ಥ ಮಾಡ್ಕೊಂಡ್ ಬನ್ನಿ. ಇಲ್ಲಿ ಹೆಂಗಿದೆ ನೋಡ್ತಾ ಇರಿ. ಎಲ್ಲ ನಿಮ್ಗೆ ನಂಬರ್ ನೋಡಿದ ತಕ್ಷಣ ನಿಮ್ಗೆ ಓದ್ಬಿಡ್ಬೇಕು, ಇದೆಲ್ಲ ಸ್ಕ್ವೇರ್ ನಂಬರ್ಸ್. ಈಗ 1 ಸ್ಕ್ವೇರ್ ಎಷ್ಟು ಸರ್, 1. 2 ಸ್ಕ್ವೇರ್ ಎಷ್ಟು ಸರ್, 4. 3 ಸ್ಕ್ವೇರ್ ಎಷ್ಟು ಸರ್, 9. 4 ಸ್ಕ್ವೇರ್ ಎಷ್ಟು, 16. 5 ಸ್ಕ್ವೇರ್ 25. ಹಾಗೆ 6 7, ನೆಕ್ಸ್ಟ್ 8 ಸ್ಕ್ವೇರ್ ಬರ್ಬೇಕು. 8 8 64. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ ಫೈನ್. ನೆಕ್ಸ್ಟ್ ಬನ್ನಿ. ಎ ಯು ಬಿ ನ ಸಹೋದರಿ, ಸಿ ಯು ಬಿ ನ ತಾಯಿ. ಅಂದ್ರೆ ಇದು ರಿಲೇಶನ್ಶಿಪ್ ಬಗ್ಗೆ, ಬ್ಲಡ್ ರಿಲೇಶನ್ ಬಗ್ಗೆ ಕೇಳಿದ್ದಾರೆ. ಬರ್ಕೊಂಡ್ಬಿಡ್ಬೇಕು ಇಲ್ಲಿ. ಎ ಯು ಬಿ ನ ಸಹೋದರಿ ಅಂದ್ರೆ ಎ ನೆಗೆಟಿವ್, ಸಹೋದರಿ ನೆಗೆಟಿವ್. ನೆಗೆಟಿವ್ ನ ಹಿಂಗ್ ಹಾಕಿದ್ರೆ ಸಹೋದರಿ ಅಂದ್ರೆ ಹೆಣ್ಣು ಅಂತ, ಹಿಂಗ್ ಹಾಕಿದ್ರೆ ಪಾಸಿಟಿವ್ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ ಫೈನ್. ಎ ಯು ಬಿ ನ ಸಹೋದರಿ ಆಗಿದ್ದಾಳೆ. ಓಕೆ, ಬಿ ಯಾರು ಅಂತ ಗೊತ್ತಿಲ್ಲ, ಬಟ್ ಎ ಯು ಬಿ ನ ಸಹೋದರಿ. ಓಕೆ, ಸಿ ಯು ಬಿ ನ ತಾಯಿ, ಬಿ ನ ತಾಯಿ ಸಿ ಅಂದ್ರೆ ಇವಳು ಹೆಣ್ಣು ಅಂತ ಆಯ್ತು ಅಲ್ವಾ. ಇಲ್ಲಿ ನೆಗೆಟಿವ್ ಆಗುತ್ತೆ. ಡಿ ಯು ಸಿ ಯ ತಂದೆ ಅಂದ್ರೆ ಸಿಗೆ ಇನ್ನೊಬ್ಬ ಇದ್ದಾನೆ ಡಿ, ತಂದೆ, ಇವನ್ ಪಾಸಿಟಿವ್ ತಂದೆ ಅಂತ ಕೇಳಿದ್ರೆ ಡಿ ಯು ಸಿ ನ ತಂದೆ. ಇ ಯು ಡಿ ನ ತಾಯಿ, ಇ ಅಂತಕ್ಕಂಥದ್ದು ಡಿ ನ ತಾಯಿ. ಅಯ್ಯೋ ಎಷ್ಟು ಮೇಲೆ ಹೋಗ್ತಾ ಇದೆ ಸರ್. ಇ ಯು ಡಿ ನ ತಾಯಿ ನೆಗೆಟಿವ್. ಹಾಗಾದರೆ ಎ ಮತ್ತೆ ಡಿಗೆ ಹೇಗೆ ಡಿಗೆ ಸಂಬಂಧಿಸಿದೆ ಅರ್ಥ ಆಗ್ತಿದಿಲ್ಲ. ಎ ಡಿಗೆ ಸಂಬಂಧ ಹೆಂಗಿದೆ ಅಂದ್ರೆ ಇಲ್ಲಿ ಡಿ ಏನಾಗ್ಬೇಕು ಸರ್, ಈಗ ಎ ಬಗ್ಗೆ ಕೇಳಿರೋದು ಡಿ ಅಲ್ಲ. ಡಿ ಎಗೆ ಏನ್ ಸಂಬಂಧ ಅಂತ ಕೇಳಿದ್ರೆ ಅಜ್ಜ ಅಂತ ಬರಿಬಹುದು, ಯಾಕಂದ್ರೆ ಗಂಡು. ಆದ್ರೆ ಇಲ್ಲಿ ಎ ಹೇಗೆ ಡಿಗೆ ಸಂಬಂಧಿಸಿದೆ ಅಂದ್ರೆ ಮೊಮ್ಮಗಳು ಅಥವಾ ಮೊಮ್ಮಗಳು ಅಂತಿರ್ಬೇಕು. ರೈಟ್ ಆನ್ಸರ್ ಡಿ, ಯಾಕಂದ್ರೆ ನೆಗೆಟಿವ್ ಇದೆ. ಇವಳು ಮೊಮ್ಮಗಳು, ಮೊಮ್ಮಗ ಅಲ್ಲ, ಮೊಮ್ಮಗಳು. ಓಕೆ ಫೈನ್. ನೆಕ್ಸ್ಟ್ ಬನ್ನಿ. ತಾಜಾ ಹಣ್ಣಿನಲ್ಲಿ 80% ನೀರು ಮತ್ತು ಒಣ ಹಣ್ಣಿನಲ್ಲಿ 20% ನೀರನ್ನು ಹೊಂದಿರ್ತದೆ. 100 kg ತಾಣ ಹಣ್ಣುಗಳಿಂದ ಎಷ್ಟು ಒಣ ಹಣ್ಣುಗಳನ್ನು ಪಡೆಯಬಹುದು? ಅಯ್ಯೋ ಸೂಪರ್ ಕ್ವಶನ್ ಇದು. ಇದು ಏನು ಗೊತ್ತಾ, ಸಿಂಪಲ್ ಸರ್. ಇದನ್ನ ನೀವು ರೇಷಿಯೋ ಪ್ರಪೋರ್ಷನ್ಸ್ ಅಂತ ಬರುತ್ತೆ. ಓಕೆ, ಅನುಪಾತ ಅಂತ. ಸೊ ಅಲ್ಲಿ ನೀವು ಮಿಕ್ಸ್ಚರ್ ಆಫ್ ಅಲಿಗೇಷನ್ಸ್ ಅಂತ ಇನ್ನೊಂದು ಚಾಪ್ಟರ್ ಇದೆ. ಅದೆರಡು ಕಲ್ತ್ರೆ ಇದನ್ನ ನೀವು ಮಾಡ್ಬೋದು, ಮಿಕ್ಸ್ಚರ್ ಆಫ್ ಅಲಿಗೇಷನ್ ಅಂತ. ಬಟ್ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ನಾನು ಫಾರ್ಮುಲಾ ಹತ್ರ ಹೋಗ್ತಾ ಇಲ್ಲ ಅಥವಾ ನಾನು ಫುಲ್ ಕಾನ್ಸೆಪ್ಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ನಿಮ್ಗೆ. ಜಸ್ಟ್ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಈಗ 80% ನೀರಿರುತ್ತೆ ತಾಜಾ ಹಣ್ಣು. ಈಗ 100 kg ತಾಜಾ ಹಣ್ಣಿದೆ. ಸೊ 100 kg ತಾಜಾ ಹಣ್ಣಲ್ಲಿ ನಮ್ಗೆ 80% ನೀರಿರುತ್ತೆ ಅಲ್ವಾ. ಫೈನ್. ಇನ್ನು ಒಣ ಹಣ್ಣಿನಲ್ಲಿ 20% ನೀರಿರುತ್ತೆ. ನಮ್ಗೆ ಈ 100 kg ತಾಜಾ ಹಣ್ಣು ಎಷ್ಟು ಒಣ ಹಣ್ಣು ಆಗ್ಬೇಕು, ಎಷ್ಟು ಕೆಜಿ ಆದಾಗ ನಮ್ಗೆ 20% ನೀರ್ ಸಿಗುತ್ತೆ ಅಂತ. ಫಸ್ಟ್ 80% ನೀರ್ನ ಏನ್ ಮಾಡ್ಬೇಕು ನಾವು, 20% ಕನ್ವರ್ಟ್ ಮಾಡ್ಬೇಕು ನೀರಿಗೆ. 80 20% ಕನ್ವರ್ಟ್ ಮಾಡ್ಬೇಕಂದ್ರೆ 60 kg ನ ಮೈನಸ್ ಮಾಡ್ಬೇಕು. 60 ಮೈನಸ್ ಮಾಡಿದ್ರೆ 20% ಬರುತ್ತೆ. 60 ಮೈನಸ್ ಮಾಡ್ತಾ ಇದ್ದೀರಾ ಅಂದ್ರೆ
20% ಬರಕ್ಕೆ ಈ ಕೆಜಿಲೂ ಕೂಡ 60 ಮೈನಸ್ ಮಾಡ್ಬೇಕು. -60 kg ಮಾಡೋದು ಎಷ್ಟಾಗುತ್ತೆ ಸರ್? 100ರಲ್ಲಿ 60 kg ಕೇಳಿದ್ರೆ 40 kg ಬರುತ್ತೆ. ಸೊ ಸಿಂಪಲ್ ಆಗಿ ಹೇಳಿದ್ರೆ ನಾನು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಇದು ಡಿಫಿಕಲ್ಟಿ ಮಾಡ್ತಲ್ಲ, ಇಷ್ಟು ತಿಳ್ಕೊಂಡ್ರೆ ಸಾಕು. ಸೊ 40 kg ಆದಾಗ 20% ನಮ್ಗೆ ನೀರಿರುತ್ತೆ. ರೈಟ್ ಆನ್ಸರ್ ಬಿ. ಸೊ ಇದು ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ಬಿಟ್ಟು ಹೋದ ಸಂಖ್ಯೆಯನ್ನು ಹುಡುಕಿ. ಸಿಂಪಲ್ ಇದು ಕೂಡ. ಇದು ನಾನು ನಿಮ್ಗೊಂದು ಹೋಮ್ವರ್ಕ್ ಕೊಡ್ತೇನೆ. ಇದಕ್ಕೂ ರಿಲೇಷನ್ ಕೊಟ್ಟಿದೆ. ಇದ್ರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ. ಸೊ ಈ ಕ್ವಶನ್ಗೆ ಎನ, ಬಿನ, ಸಿನ, ಡಿನ ಆನ್ಸರ್ ಮಾಡಿ. ಓಕೆ, ನಾನು ನಿಮ್ಗೆ ಇಲ್ಲಿ ಜಸ್ಟ್ 2 ಕೊಡ್ತೀನಿ. ಇವೆರಡರಲ್ಲಿ ಒಂದಿರುತ್ತೆ. 36, 35 ನೀವು ಆನ್ಸರ್ ಮಾಡಿ. ಓಕೆ, ಒಂದು ಹೋಮ್ವರ್ಕ್ ನಿಮ್ಗೆ ಇರ್ಲಿ ಅಂತ. ನೆಕ್ಸ್ಟ್ ಬನ್ನಿ. ಇದು ಕೂಡ ಈಸಿ, ಸಿಂಪಲ್. ಇದು 81, 9, 144 ಏನು? ಇಲ್ಲಿ ನೋಡಿ 9 ಇದೆ. 9ರ ಸ್ಕ್ವೇರ್ 81 ಇದೆ. 144 ನಿಮ್ಗೆ ನೋಡಿದ ತಕ್ಷಣ ನಂಬರ್ ತಪ್ಪಿದ್ದು 12ನ ಸ್ಕ್ವೇರ್ ಅಂತ. ಸೊ ಇಲ್ಲಿ 12 ಇರಬೇಕು. 12ನ ಸ್ಕ್ವೇರ್ ಮಾಡಿದ್ರೆ 12 × 12 144. ಸೊ 12 ಎಲ್ಲಿದೆ ಸರ್? ಇಲ್ಲಿದೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಕ್ವಶನ್. ನೆಕ್ಸ್ಟ್ ಬನ್ನಿ. ಕೈಲಾಸ್ ಉತ್ತರದ ಕಡೆಗೆ ಮುಖ ಮಾಡಿ ನಿಂತಿದ್ದು. ಓಕೆ, ಇದು ಅಗೇನ್ ನಿಮ್ಗೆ ಗೊತ್ತಿರಬೇಕು. ಇದು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಇದೆಲ್ಲ ಬರ್ಕೊಳ್ಳೋ ನೆಸಿಟಿ ಇಲ್ಲ. ನಾನು ನಿಮ್ಗೆ ಗೊತ್ತಾಗ್ಲಿ, ಯಾಕಂದ್ರೆ ಹೊಸಬ್ರೆಲ್ಲ ಇರ್ತಾರಲ್ಲ, ಗೊತ್ತಿರಲ್ಲ ಪಾಪ. ಸೊ ಅವ್ರಿಗೆ ಗೊತ್ತಾಗ್ಲಿ ಅಂತ. ಓಕೆ, ಈಶಾನ್ಯ, ಇದು ವಾಯುವ್ಯ, ಇದು ನೈಋತ್ಯ, ಇದು ಆಗ್ನೇಯ. ಈಗ ಕೈಲಾಸನು ಉತ್ತರ ಕಡೆ ಮುಖ ಮಾಡಿದ್ದಾನೆ. ಓಕೆ ಸರ್, ಉತ್ತರ ಕಡೆ ಮುಖ ಮಾಡಿದ್ದಾನೆ. ತನ್ನ ಬಲಕ್ಕೆ ತಿರುಗಿ, ಈಗ ಉತ್ತರ ಕಡೆ ಮಖ ಮಾಡಿದಾನೆ ಅಂದ್ರೆ ತಿರುಗಿ ಹೋಗ್ತಾ ಇಲ್ಲ, ಅವನು ಮಖ ಮಾಡಿದಾನೆ ಅಷ್ಟೇ. ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ಕೊಳ್ಳಿ. ತನ್ನ ಬಲಕ್ಕೆ ತಿರುಗಿ ಅಂದ್ರೆ ಈ ಕಡೆ ಬಲ 23 ಮೀಟರ್ ನಡೆಯುತ್ತಾನೆ. ಓಕೆ, ಅವನ್ ಬಲ ಆರೋ ಮಾರ್ಕ್ ಹಿಂಗೆ ಅಂದ್ರೆ ಅವನ್ ಬಲ 23 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಅವನು ತನ್ನ ಎಡಕ್ಕೆ ತಿರುಗಿ 30 ಮೀಟರ್ ನಡೆಯುತ್ತಾನೆ. ಓಕೆ, ಇದು ತನ್ನ ಉತ್ತರ, ಇದು ಉತ್ತರ. ನಂತರ ಅವನು ತನ್ನ ಎಡಕ್ಕೆ, ಎಡ ಅಂದ್ರೆ ಏನು ಸರ್? ಇಲ್ಲಿ ಇದು ತಿರುಗಿ 30 ಮೀಟರ್ ನಡೆಯುತ್ತಾನೆ. ಓಕೆ, ನಂತರ ಅವನು ತನ್ನ ಬಲ, ಅಗೇನ್ ತನ್ನ ಬಲ ಅಂದ್ರೆ ಏನು ಸರ್? ಈ ಆರೋ ಮಾರ್ಕಲ್ಲಿ ಇದು ಬಲ 25 ಮೀಟರ್ ತಿರುಗಿಸುತ್ತಾನೆ. ನಂತರ ಅವನು ಮತ್ತೆ ತನ್ನ ಬಲ, ಇದರ ಬಲ ಯಾವುದು? ಇದು. ಇಲ್ಲಿ ಬಲಕ್ಕೆ ತಿರುಗಿ 55 ಅಂದ್ರೆ ಹಿಂಗೆ ಬರ್ತಾನೆ. ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಪಾಯಿಂಟ್ ಇದು, ಇದಲ್ಲ ಇದು. ಸೊ ಹಿಂಗ್ ಬಂದ. ಇಲ್ಲಿ 30 ಇದೆ. 55 ಅಂದ ತಕ್ಷಣ ದಯವಿಟ್ಟು ಅವ್ನು ಕೊಟ್ಟಿರೋ ಸುಮ್ನೆ ಕೊಟ್ಟಿಲ್ಲ ಅವನು. ನೀವು 55 ಅಂದ ತಕ್ಷಣ ಇಲ್ಲಿಗೆ ಎಂಡ್ ಮಾಡಬಾರ್ದು, ಗೆರೆನ ಇಲ್ಲಿಗೆ ಎಂಡ್ ಮಾಡಿ ಬಿಟ್ಕೊಡ್ಬಾರ್ದು. ಇಲ್ಲಿ 30 ಇದೆ ಅಂದ್ರೆ 30ಕ್ಕಿಂತ ಇನ್ನು ಕೆಳಗೆ ಹೋಗ್ಬೇಕು. 55 ಮೀಟರ್ ನಡೆಯುತ್ತಾನೆ. ಅಂತಿಮವಾಗಿ ಅವನು ಬಲಕ್ಕೆ ತಿರುಗಿ 40 ಮೀಟರ್ ನಡೆಯುತ್ತಾನೆ. ಹಿಂಗಿದಾನೆ ಅಂದ್ರೆ ಬಲ ಯಾವ್ದು ಸರ್? ಹಿಂಗ್ ತಿರ್ಕೊಂಡಾಗ ಬಲ ಯಾವ್ದು? ಹಿಂಗೆ, ಇದು ಬಲ. ಅವನ್ಗೆ ಬಲ ಇದು. ಈ ಕಡೆ ಎಲ್ಲ ಈ ಆರೋ ಮಾರ್ಕ್ ಕಡೆ ಮುಖ ಮಾಡ್ಕೊಂಡು ನಿಮ್ಗೆ ಗೊತ್ತಾಗತ್ತೆ. ಸೊ ಎಷ್ಟು ಕಿಲೋಮೀಟರ್ ಸರ್? 40 ಮೀಟರ್. 40 ಅಂತ ತಕ್ಷಣ ನೋಡಿ, ಇದು 25 ಇದೆ. ಇದಕ್ಕಿಂತ ಉದ್ದ ಇರಬೇಕು ಇಲ್ಲಿಗೆ. ಓಕೆ, ಸೊ ಪ್ರಾರಂಭ ಹಂತದಿಂದ ಅವನು ಈಗ ಯಾವ ದಿಕ್ಕಿನಲ್ಲಿದ್ದಾನೆ? ಸೊ ಅವನು ಇಲ್ಲಿದ್ದ ಸರ್. ಈಗ ಯಾವ ದಿಕ್ಕಿದೆ? ಇದು ಯಾವ ದಿಕ್ಕು ಸರ್? ಇದು ಇಲ್ಲಿ ನೋಡಿ, 25 ಪ್ಲಸ್ 15 ಬಂದಿರೋದು. ಇಲ್ಲಿ 25, 20, 43 ಆಗ್ಬಿಡುತ್ತೆ. 25 ಇದು ನೋಡಿ 23 ಎಷ್ಟಾಗುತ್ತೆ? 48 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ತನಕ ಬರಲ್ಲ, ಇಲ್ಲೇ ನಿಲ್ಸಿದೀನಿ ನಾನು. 40 ಮಾತ್ರ ಆಗಿರೋದ್ರಿಂದ ಇಲ್ಲಿ ಇದೆಯಲ್ಲ, ಇದು ಯಾವ ದಿಕ್ಕಿದೆ ಸರ್? ಇದು ಯಾವ ದಿಕ್ಕು ಸರ್? ಇದು ನೋಡಿ, ಅಬ್ಸರ್ವ್ ಮಾಡಿ. ಇದು ಯಾವ ದಿಕ್ಕಿದು? ಈ ಪಾಯಿಂಟ್ ಇಂದ ಯಾವ ದಿಕ್ಕಿದು? ಆಗ್ನೇಯ ಅಂದ್ರೆ ಸೌತ್ ಈಸ್ಟ್, ಆಗ್ನೇಯ ದಿಕ್ಕಲ್ಲಿ ಇದ್ದಾನೆ. ಸೊ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಎಸ್. ನೆಕ್ಸ್ಟ್ ಬನ್ನಿ. ಒಂದು ಚೌಕಕ್ಕೆ ಎಷ್ಟು ಲಂಬ ಕೋನಗಳಿವೆ? ರೈಟ್ ಆಂಗಲ್ಸ್ ಎಷ್ಟಿದೆ ಅಂತ. ಒಂದು ಚೌಕ ಬರ್ಕೊಂಡ್ರೆ ಎಲ್ಲ ಈಕ್ವಲ್ ಎಷ್ಟಿದೆ ಸರ್? ಇದು ಲಂಬ ಕೋನ, ಇದು ಲಂಬ ಕೋನ, ಇದು ಲಂಬ ಕೋನ, ಇದು ಲಂಬ ಕೋನ. 1, 2, 3, 4. ಡಿ ಇಸ್ ದ ರೈಟ್ ಆನ್ಸರ್. ರೈಟ್ ಆಂಗಲ್ಸ್ ಅಲ್ವಾ? ಸಿಂಪಲ್ ಕ್ವಶನ್ ಇದು. ನೆಕ್ಸ್ಟ್ ಬನ್ನಿ. CMW DNX ಆದ್ರೆ AKU ಏನಾಗುತ್ತೆ? ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಈ ತರ ಬರ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಅಂತ. ಯಾಕಂದ್ರೆ ನೋಡಿ, ಸಿ ಆದ್ಮೇಲೆ ಡಿ ಇದೆ, ಇದು ಈಸಿ ಕ್ವಶನ್. ಎಂ ಆದ್ಮೇಲೆ ಎನ್ ಇದೆ, ಎಂ ನೆಕ್ಸ್ಟ್ ಎಂ, ಡಬ್ಲ್ಯೂ ಆದ್ಮೇಲೆ ಎಕ್ಸ್. ಸೊ ಎ ಆದ್ಮೇಲೆ ಏನಿರ್ಬೇಕು? ಬಿ ಇರಬೇಕು. ಎ ಆದ್ಮೇಲೆ ಏನಿರ್ಬೇಕು? ಇಲ್ಲಿ ಎಲ್ ಇರಬೇಕು. ಯು ಆದ್ಮೇಲೆ ಏನಿರ್ಬೇಕು? ವಿ ಇರಬೇಕು. BLV ಇಸ್ ದ ರೈಟ್ ಆನ್ಸರ್. ಎಲ್ಲಿದೆ ಸರ್? ಇಲ್ಲಿದೆ. ಇದಿದ್ರೆ ನಿಮ್ಗೆ ಕಂಪೇರ್ ಮಾಡಕ್ ಈಸಿ ಆಗುತ್ತೆ, ಕನ್ಫ್ಯೂಸ್ ಆಗಲ್ಲ, ಸಿಲ್ಲಿ ಮಿಸ್ಟೇಕ್ ನೀವು ಮಾಡಕ್ಕಾಗಲ್ಲ. ಯಾಕಂದ್ರೆ ನೆಗೆಟಿವ್ ಮಾರ್ಕ್ಸ್ ಇದೆ PC ಎಕ್ಸಾಮ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬನ್ನಿ. ಸೊ ಇದು ನಾನು ಆಲ್ರೆಡಿ ಲಾಸ್ಟ್ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೆ. ಸೊ ಅದರ ಒಂದು 3-4 ಕ್ವಶನ್ಸ್ ತಗೊಂಡಿದ್ದೀನಿ, ಯಾಕಂದ್ರೆ ಅದನ್ನ ನೋಡಿಲ್ಲ ಅಂದವ್ರಿಗೆ ಈಸಿ ಆಗ್ಲಿ ಅಂತ ಇದು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಬಟ್ ಸ್ಟಿಲ್ ನೋಡಿ, EJOT is equal to dash YDIN is to VKF VAFK ಅಂದ್ರೆ ಇದಕ್ಕೂ ಕಂಪೇರ್ ಮಾಡಿ ಕೊಟ್ಟಿದ್ದಾನೆ. ಹಾಗಾದ್ರೆ ಇದು ಏನಾಗ್ಬೇಕು? ಓಕೆ, ಸಿಂಪಲ್. ಇದು ಕೂಡ ಇಲ್ಲಿ ನೋಡಿ, ವೈಗೆ ವಿ ಕೊಟ್ಟಿದ್ದಾನೆ ಅಂದ್ರೆ ನೋಡಿ,
ಅದಕ್ಕೆ ಇದು ಬರ್ಕೊಂಡಿದ್ದು y ಆದ್ಮೇಲೆ b ಅಂದ್ರೆ ಎರಡು ಹಿಂದಕ್ಕೆ ಹೋಗಿ ಮೂರನೇದು, y ಆದ್ಮೇಲೆ b, d ಆದ್ಮೇಲೆ a ಅಂದ್ರೆ d ಕೂಡ ಎರಡು ಹಿಂದಕ್ಕೆ ಹೋಗಿ ಮೂರನೇದು. ಸೊ ಹಿಂಗೆ ಎರಡು ಹಿಂದಕ್ಕೆ ಹೋಗಿ ಮೂರನೇದು ಮಾಡ್ತಾ ಇರೋದು. ಈ ಎರಡು ಹಿಂದಕ್ಕೆ ಹೋದ್ರೆ ಏನಾಗುತ್ತೆ, ಮೂರನೇದು e ಇಂದ ಎರಡು ಹಿಂದಕ್ಕೆ ಹೋಗಿ ಮೂರನೇದು b ಇದೆ, b ಇಲ್ಲಿದೆ, ಇಲ್ಲಿದೆ ಸೇಮ್. j ಏಕೆಂದ್ರೆ ಎರಡು ಹಿಂದಕ್ಕೆ ಹೋದ್ರೆ ಮೂರನೇದು g ಇದೆ, ಇಲ್ಲಿದೆ, ಇಲ್ಲೂ ಇದೆ, ಇಲ್ಲೂ ಇದೆ. o ಎರಡು ಹಿಂದಕ್ಕೆ ಹೋದ್ರೆ ಏನಾಗುತ್ತೆ, n m l ಇದೆ, l ಬೇಕು, l ಎಲ್ಲಿದೆ, ಇದೆ. t ಎರಡು ಹಿಂದಕ್ಕೆ ಹೋದ್ರೆ ಏನಾಗುತ್ತೆ, ಮೂರನೇದು r s q, q ಎಲ್ಲಿದೆ, ಇಲ್ಲಿದೆ. ಸೊ ದಿಸ್ ಇಸ್ ರೈಟ್ ಆನ್ಸರ್. ಅದಕ್ಕೆ ಹಿಂಗ್ ಬರ್ಕೊಂಡ್ರೆ ನಿಮ್ ಕಂಪೇರ್ ಮಾಡಿ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬರ್ತೇನೆ. ಒಂದು ಪುಸ್ತಕ 80ಕ್ಕೆ ಖರೀದಿ ಮಾಡಿ 30% ಲಾಭ ಮಾರಾಟ ಮಾಡಿದರೆ ಅದರ ಮಾರಾಟ ಬೆಲೆ ಏನು? ಖರೀದಿ 80, ಮಾರಾಟ ಅಗೇನ್ ನಾನು ಇಲ್ಲಿ ನಿಮ್ಗೆ ಏನ್ ಮಾಡ್ತೀನಿ, ಪರ್ಸೆಂಟೇಜ್ ಅಂದ್ರೆ ಲಾಭಾಂಶ. ಇಲ್ಲಿ ಫಾರ್ಮುಲಾ ಬೇಕಾಗಿಲ್ಲ. 80 ರೂಪಾಯಿಗೆ ಮಾಡಿದ್ದಾನೆ, 30% ಲಾಭ. ಇದ್ರ 30% ಎಷ್ಟು ಲಾಭ ಅಂದ್ರೆ ನೋಡಿ ಸರ್, ಇಲ್ಲಿ ಒಂದ್ ಚುಕ್ಕಿ ಇಡ್ತೀನಿ, 8 ರೂಪಾಯಿ. 10% ಅಂದ್ರೆ 8 ರೂಪಾಯಿ ಆಯ್ತು. 20% ಅಂದ್ರೆ ಡಬಲ್, ಎಷ್ಟು, 16 ರೂಪಾಯಿ ಅಲ್ವಾ? ಅಥವಾ 10ನ್ನ 30% ಮಾಡ್ಬೇಕು, ಇಂಟು 3 ಮಾಡಿದ್ರೆ 30% ಆಗುತ್ತೆ ಅಲ್ವಾ? 10 ಇಂಟು 3 30% ಆಗುತ್ತೆ. ಹಂಗೆ 8 ಇಂಟು 3 ಮಾಡಿದ್ರೆ 8 3 24 ರೂಪಾಯಿ ಆಗುತ್ತೆ. 30% ಅಂದ್ರೆ 24 ರೂಪಾಯಿ ಹೆಚ್ಚಿಗೆ ಮಾರಿದ್ದಾನೆ ಅಂತ ಅರ್ಥ. ಸೊ 80 ಪ್ಲಸ್ 24 ಆದ್ರೆ ಎಷ್ಟಾಗುತ್ತೆ ಸರ್, 104 ರೂಪಾಯಿಗೆ ಅವನು ಮಾರಿದ್ದಾನೆ ಅಂತ ಅರ್ಥ. ಎಲ್ಲಿದೆ ಸರ್, ಇಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಸಿಂಪಲ್. ಅರ್ಥ ಆಯ್ತಲ್ಲ? ರಾಜು ತನ್ನ ಶರ್ಟ್ ಬಟನ್ ಅಳತೆ ಮಾಡುತ್ತಾನೆ. ಶರ್ಟ್ ಬಟನ್ ಸುತ್ತಳತೆ 31.4 ಮಿಲಿಮೀಟರ್. ಆ ಬಟನ್ ತ್ರಿಜ್ಯ ಎಷ್ಟು ಅಂದ್ರೆ ರೇಡಿಯಸ್ ಕೇಳಿದ್ದಾನೆ. ಸೊ ಅಗೇನ್ ಇದು ಕೂಡ ಈಸಿ. ಇದನ್ನ ಸಾಲ್ವ್ ಮಾಡಿ ಇಲ್ಲಿ ಮಾಡೋಣ. ಒಂದು ಬಟನ್ ಇದೆ, ಅದ್ರ ತ್ರಿಜ್ಯ ಕೇಳಿದ್ದಾನೆ ಸರ್. ಒಂದು ಬಟನ್ ಹಿಂಗೆ ರೌಂಡ್ ಇರುತ್ತಲ್ಲ, ಅದ್ರ ಕಂಪ್ಲೀಟ್ ವಿಸ್ತೀರ್ಣ ಕೊಟ್ಟಿದ್ದಾನೆ. ಅಂದ್ರೆ ವಿಸ್ತೀರ್ಣ ಅಂತಂದ್ರೆ ಸುತ್ತಳತೆ ಕೊಟ್ಟಿದ್ದಾನೆ. ಸುತ್ತಳತೆ ಅಂದ್ರೆ ಏನು, ನಿಮ್ಗೆ ಏರಿಯಾ ಇಸ್ ಈಕ್ವಲ್ ಟು, ಇದು ಸರ್ಕಲ್ ಅಲ್ವಾ, ಬಟನ್ ಸರ್ಕಲ್ ಅಲ್ವಾ, 2πr ಅಂತ ಬರೀತೀವಿ. ಸಿಂಪಲ್ ಫಾರ್ಮುಲಾ ಇದು. ಏರಿಯಾಗೆ ಕೊಟ್ಟಿದ್ದಾನೆ ಅವನು, ಏನ್ ಕೊಟ್ಟಿದ್ದಾನೆ, 31.4 ಕೊಟ್ಟಿದ್ದಾನೆ. 2πr ಗೆ 22/7 ಅಂತ ಬರ್ಕೋತೀವಿ, ಇಂಟು r. ನಾವು r ತ್ರಿಜ್ಯ ಕಂಡುಹಿಡಬೇಕು. ಸೊ ಇಲ್ಲಿ ಏನ್ ಮಾಡ್ಬೇಕು ಸರ್, ಇಲ್ಲಿ ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಇದನ್ನ r ಇಸ್ ಈಕ್ವಲ್ ಟು 31, ನಾನು 32 ಮಾಡ್ಕೋತೀನಿ. ಓಕೆ, ಇದು 22 ಈ ಕಡೆ ಕೆಳಗಡೆ ಬಂದ್ರೆ ಏನಾಗುತ್ತೆ, ಇಲ್ಲಿ ಬರುತ್ತೆ. ಇದು ಮೇಲ್ಗಡೆ ಹೋಗುತ್ತೆ, ಯಾಕೆಂದ್ರೆ ಎರಡು ಕೂಡ ಕೆಳಗಡೆ ಬರುತ್ತೆ. ಹಿಂಗ್ ಬರ್ಕೋಬಹುದಲ್ವಾ ಸರ್? ಈಗ ನೋಡಿ, ಸಿಂಪಲ್ ಈಗ 32 ಮಾಡ್ಕೊಂಡಿದ್ದೀನಿ, ಜಾಸ್ತಿ ಮಾಡ್ಕೊಂಡಿದ್ದೀನಿ. ಯಾಕೆ, ಕ್ಯಾಲ್ಕುಲೇಷನ್ ಈಸಿ ಆಗ್ಬೇಕು, ಹಿಂಗೆ ಮಾಡ್ಬೇಕು ನೀವು ಯಾವಾಗಲೂ. ಇಲ್ಲಾಂದ್ರೆ ಇಂಟು ಗುಣಿಸ್ತಾ ಹೋದ್ರೆ ನಿಮ್ಗೆ ಗಂಟೆ ಆಗುತ್ತೆ. ಈಗ 2ರಿಂದ ನಾವು 2 1 2 ಮಾಡ್ಬೋದಲ್ಲ ಅಲ್ವಾ? ಅಥವಾ ಇಲ್ಲಿ ಕೂಡ 2ರಿಂದ 2 11 2 8 ಮಾಡ್ಬೋದಲ್ಲ? ಓಕೆ, 8 7 ಎಷ್ಟು ಸರ್, 8 7 ಎಷ್ಟಾಯ್ತು ಸರ್? 7 5 ಈಗ 8 5 48 8 7 56 ಡಿವೈಡ್ ಬೈ 11 ಅಲ್ವಾ? 11 ಆಗುತ್ತೆ. ಈಗ 11 11 1 11 5 55 ಅಂದ್ರೆ 1 ಜಾಸ್ತಿ ಆಗೋತಿವಿ. ಅಂದ್ರೆ ಪಾಯಿಂಟ್ ಇಟ್ಟು ಪುನಃ ಮಾಡ್ಬೇಕಾಗತ್ತೆ. ಮಾಡೋದ್ ಬೇಕಾಗಿಲ್ಲ. ಯಾಕೆ, ನಾನಿಲ್ಲಿ ಯಾಕೆ ಜಾಸ್ತಿ ಆಯ್ತು, ಇಲ್ಲಿ 31.4 32 ಮಾಡ್ಕೊಂಡೆ, ಅದಕ್ಕೆ ಜಾಸ್ತಿ ಆಯ್ತು. ಸೊ ಅಂದ್ರೆ 5ಕ್ಕೆ ನಿಲ್ಸ್ಬೋದು. ಇಲ್ಲಿ ಎಲ್ಲಿದೆ ಸರ್ 5? ಇದೆ ನೋಡಿ, 5 ಮಿಲಿಮೀಟರ್. ಸಿಂಪಲ್ ಅಲ್ವಾ? ಏಕೆನ್ ತುಂಬಾ ಜನಕ್ಕೆ ಇದು ಅರ್ಥ ಆಗಿಲ್ಲ ಅಂತ ಅನ್ಕೊಂಡಿದ್ರು, ಅದಕ್ಕೆ ಈ ಕ್ವಶನ್ ತಗೊಂಡಿದ್ದೀನಿ. ಇಲ್ಲಿ ಏನ್ ಕೊಟ್ಟಿದ್ದಾನೆ, ಒಂದು ಬಾರ್ ಗ್ರಾಫ್ ಹಾಕಿದ್ದಾನೆ. ಬಾರ್ ಗ್ರಾಫ್ ಅಂದ್ರೆ ಗೊತ್ತಿರಬೇಕು. ಇಲ್ಲಿ ಬ್ಯಾಂಕುಗಳು ಸಂಖ್ಯೆ ಹಾಕಿದ್ದಾನೆ, ಇಲ್ಲಿ ಇಸ್ವಿ ಹಾಕಿದ್ದಾನೆ. 1980-81ರಲ್ಲಿ 10 ಬ್ಯಾಂಕ್ ಇತ್ತು, 99ರಲ್ಲಿ 20 ಇತ್ತು, 2020-21ರಲ್ಲಿ 80 ಬ್ಯಾಂಕ್ ಆಗಿದೆ. ಯಾವುದು, ಪಬ್ಲಿಕ್ ಸೆಕ್ಟರ್. ಓಕೆ, ಸಾರ್ವಜನಿಕ ಬ್ಯಾಂಕ್ಗಳು. ಇಲ್ಲಿಂದ 80-81ರಿಂದ ಇಲ್ಲಿ ತನಕ ಎಷ್ಟು ಶೇಕಡಾವಾರು ಹೆಚ್ಚಿಗೆ ಆಗಿದೆ ಅಂತ ಕೇಳಿದ್ದಾನೆ. ಅದನ್ನೇ ಕೇಳಿರೋದು. ಸಿಂಪಲ್ ಸರ್, ಯಾವ್ದಕ್ಕೆ ಕಂಪೇರ್ ಮಾಡ್ಬೇಕಲ್ಲ, ಇದಕ್ಕೆ ಕಂಪೇರ್ ಮಾಡ್ಬೇಕಲ್ಲ. ಹತ್ತಿರದ 80 ಆಗಿದೆ ಅಂದ್ರೆ 70 ಜಾಸ್ತಿ ಆಗಿದೆ ಅಂತ ಅರ್ಥ ಅಲ್ವಾ? ಅದನ್ನ ಹಿಂಗ್ ಬರಿತೀವಿ, 80 - 10 ಯೂಶಲಿ ಹಿಂಗ್ ಬರಿತೀವಿ. ಡಿವೈಡ್ ಬೈ ಯಾವ್ದು ಕಂಪೇರ್ ಮಾಡ್ತಾ ಇರೋದು, ಶೇಕಡಾವಾರು ಜಾಸ್ತಿ ಆಗಿದೆ ಅಂದ್ರೆ ಮೂಲ ಬೆಲೆ ಕಂಪೇರ್ ಮಾಡ್ತೀವಿ. ಮೂಲ ಎಷ್ಟಿತ್ತು ಸರ್, 10 ಇತ್ತು, 10 ಅಲ್ವಾ, ಇಂಟು 100 ಅಂತ ಬರ್ಕೋತೀವಿ. ಸೊ 80 - 10 ಅಂದ್ರೆ ಏನು ಸರ್, 70 ಡಿವೈಡ್ ಬೈ 10 ಇಂಟು 100. ಇಲ್ಲಿ ಏನಾಗುತ್ತೆ ಸರ್, 1 0 ಕ್ಯಾನ್ಸಲ್ ಆಗುತ್ತೆ. 70 ಎಷ್ಟು ಸರ್, 700%. ಎಲ್ಲಿದೆ ಸರ್, ಇಲ್ಲಿದೆ. ಸಿಂಪಲ್. ಇದು ನೋಡಿ, ಕೊಟ್ಟಿರುವ ಅನುಪಾತದ ಸರಿಸಮವಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 2:6 ಆದ್ರೆ 6 ನೆಕ್ಸ್ಟ್ ಏನು, ಇದು ಕೂಡ ನಾನು ಈಸಿ. 2 6 ಆಗ್ಬೇಕಂದ್ರೆ ಇಂಟು 3 ಮಾಡ್ಬೇಕು. ನೀವು ಫಸ್ಟ್ ಆಡ್ ಮಾಡಿ, ಬೇಕಾದ್ರೆ 2 + 4 ಮಾಡಿದ್ರೆ 6 ಆಗುತ್ತೆ. ಆದ್ರೆ 6 + 4 ಮಾಡಿದ್ರೆ 10 ಬರ್ಬೇಕು. ಇಲ್ಲಿ 10 ಇಲ್ಲ ಆಪ್ಷನ್ ಅಲ್ಲಿ, ಹಾಗಾಗಿ ಇಂಟು ಮಾಡಿ ನೋಡಿ. 2 3 6 ಆಯ್ತು. ಹಾಗೆ 6 3 18 ಬೇಕು. 18 ಇದು ಆಪ್ಷನ್ ಇದೆ. ಸೊ 18 ಇಸ್ ದ ರೈಟ್ ಆನ್ಸರ್. ಹಿಂಗೆ 2 3 ಚೆಕ್ ಮಾಡ್ಬೇಕಾಗುತ್ತೆ, ಬೇಗ ಕೆಲಸ ಮಾಡ್ಬೇಕಾಗುತ್ತೆ. ಸೊ ಇದಿಷ್ಟು ಪ್ರಮುಖವಾಗಿರ್ತದೆ. ನಾನು ಏನ್ ಮಾಡಿದೀನಿ ಗೊತ್ತಾ ಸ್ನೇಹಿತರೆ, 19
ಮತ್ತೆ 20ನೇ ಇಸ್ವಿ ತಗೊಂಡಿದ್ದೀನಿ ಅಷ್ಟೇ ಇಲ್ಲಿ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ನ. ಇನ್ನು 16, 17, 15 ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಮಾಡಿ ತಿಳಿಸ್ಕೊಡ್ತೀನಿ. ಅದನ್ನು ಕೂಡ ಸಪರೇಟ್ ವಿಡಿಯೋ ಪಾರ್ಟ್ 2 ಪಾರ್ಟ್ 3 ಮಾಡೋಣ. ಓಕೆ, ಇಲ್ಲಿ ನೋಡಿ ಸರಾಸರಿ 17 ಮತ್ತು ಪ್ರಮಾಣಗಳ ಸಂಖ್ಯೆ 9 ಅಂದ್ರೆ 9 ಅಂಕಿ ಇದೆ. ಅದ್ರ ಆವರೇಜ್ ಸರಾಸರಿ 17 ಇದೆ. ಒಟ್ಟು ಮೊತ್ತ ಎಷ್ಟು ಕೇಳಿದಾನೆ. ಸೊ ಏನ್ ಮಾಡ್ತೀವಿ, ಒಟ್ಟು ಮೊತ್ತಕ್ಕೆ ನಾವು ಇದನ್ನು ಗುಣಿಸ್ತೀವಿ ಅಲ್ವಾ. ಸೇಮ್ 19 ಇಂಟು 17 ಎಷ್ಟು 153 ಆಗುತ್ತೆ. ಸೊ 153 ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಇದು ಕೂಡ. ಅಂಡ್ ಇದು ಈಸಿ ಇದೆ. ಇದು ನೋಡಿ ಐ ಆದ್ಮೇಲೆ ಎಕ್ಸ್ ಇದೆ, ಜೆ ಆದ್ಮೇಲೆ ಡಬ್ಲ್ಯೂ ಇದೆ. ಹಿಂಗಿದ್ದಾಗ ನಿಮ್ಗೆ ನೀವು ಇದನ್ನ ಬರ್ಕೊಂಡ್ರೆ ಏನಕ್ಕಾಗುತ್ತೆ ಅಂದ್ರೆ ನೋಡಿ ಐ ಆದ್ಮೇಲೆ ಜೆ ಇರೋದು. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತದೆ ಆಲ್ಟರ್ನೇಟಿವ್ ಮೆಥಡ್ ಇದು. ಐ ಆದ್ಮೇಲೆ ಜೆ ಬರಬೇಕು ಅಂದ್ರೆ ಒಂದು ಬಿಟ್ಟು ಆಲ್ಟರ್ನೇಟಿವ್ ಕಂಪೇರ್ ಮಾಡ್ತಾ ಹೋಗ್ಬೇಕಾಗತ್ತೆ. ಒಂದು ನಂಬರ್ ಬಿಟ್ಟು ಒಂದು ಆಲ್ಫಾಬೆಟ್ ಬಿಟ್ಟು. ಈಗ ನೋಡಿ ಎಕ್ಸ್ ಆದ್ಮೇಲೆ ಡಬ್ಲ್ಯೂ. ಹೌದು ಸರ್, ಎಕ್ಸ್ ಹಿಂದೆ ಬಂದಿದೆ, ಎಕ್ಸ್ ಹಿಂದೆ ಬಂದಿದೆ, ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಹಿಂದೆ ಬಂದಿದೆ, ಇಲ್ಲಿ ಐ ಮುಂದೆ ಹೋಗಿದೆ. ಇಲ್ಲಿ ಡಬ್ಲ್ಯೂ ಆದ್ಮೇಲೆ ಏನಾಗ್ಬೇಕು, ವಿ ಹಿಂದೆ ಹೋಗಿದೆ. ಡಬ್ಲ್ಯೂ ಆದ್ಮೇಲೆ ವಿ ಹಿಂದೆ ಹೋಗಿದೆ. ಆದ್ರೆ ಇಲ್ಲಿ ಜೆ ಆದ್ಮೇಲೆ ಕೆ ಇದೆ ಅಲ್ವಾ, ಜೆ ಆದ್ಮೇಲೆ ಮುಂದೆ ಹೋಗಿದೆ. ಹಿಂಗೆ ಕಂಪೇರ್ ಮಾಡ್ಬೇಕು. ಈಗ ವಿ ಇದೆಯಲ್ಲ, ವಿ ಹಿಂದೆ ಹೋದ್ರೆ ಏನಾಗುತ್ತೆ ಅದು ಇಲ್ಲಿ ಬರ್ಬೇಕಾಗುತ್ತೆ ನಮ್ಗೆ. ವಿ ಹಿಂದೆ ಹೋದ್ರೆ ಏನಾಗುತ್ತೆ ಸರ್, ಯು ಬರುತ್ತೆ. ಸೊ ಯು ಇಲ್ಲಿ ಬರಬೇಕು. ಸೊ ಯಾವ್ದು ಸರ್, ಯು. ನೀವು ಎಲ್ಲಿ ಕಂಪೇರ್ ಮಾಡಬಾರ್ದು, ಯಾಕಂದ್ರೆ 1ಕ್ಕೂ 3ನೇದಕ್ಕೂ, 2ನೇದಕ್ಕೂ 4ನೇದಕ್ಕೂ, 3 5ನೇದಕ್ಕೂ, 4 6ನೇದಕ್ಕೂ, ಹಿಂಗೆ ಕೆ ಎಲ್ ಆದ್ಮೇಲೆ ಇದಾದ್ಮೇಲೆ ಬರೋದಕ್ಕೆ ಕಂಪೇರ್ ಮಾಡ್ಬೇಕು. ಇದು ಆದ್ಮೇಲೆ ಏನು ಅಂತಂದ್ರೆ ಇದಕ್ಕೂ ಕಂಪೇರ್ ಮಾಡ್ಬೇಕು. ಅರ್ಥ ಆಯ್ತಲ್ಲ, ಸಿಂಪಲ್ ಇದು ಕೂಡ. ಈ ಕ್ವಶನ್ ನೋಡಿ, ಎ ಮೈನಸ್ ಬಿ ಇಸ್ ಟು ಬಿ ಮೈನಸ್ ಎ ಆದರೆ ಕೆಳಗಿನ ಯಾವುದು ಸರಿ. ನೋಡಿ ಎ ಮೈನಸ್ ಬಿ, ಬಿ ಮೈನಸ್ ಎ ಆಗ್ಬೇಕು ಅಂದ್ರೆ ಎರಡು ಒಂದೇ ನಂಬರ್ ಇರ್ಬೇಕು, ಈಕ್ವಲ್ ಆಗ್ಬೇಕು. ಈಗ 4 ಎ ನ 4 ಅಂತ ತಗೊಳ್ಳಿ, ಬಿ ನ 5 ಅಂತ ತಗೊಳ್ಳಿ. ಈಗ 4 ಮೈನಸ್ 5 ಇಸ್ ಈಕ್ವಲ್ ಟು 5 ಮೈನಸ್ 4 ಅಂತ ಬರೀರಿ. 4 ಒಂದ್ ಕಡೆ -1 ಆಗುತ್ತೆ, ಇದು +1 ಆಗುತ್ತೆ. ಈಕ್ವಲ್ ಆಗುತ್ತೆ, ಆಗಲ್ಲ. ಸೊ ಎರಡು ಸಮ ಇದ್ರೆ ಮಾತ್ರ ಈಕ್ವಲ್. ಅಂದ್ರೆ ಈಗ ಏನು 4 ಬಿನು 4, ಅವಾಗ ಇದು ಬಿನು 4 ಮೈನಸ್ ಏನು 4 ಅಂತ ಬರೆದ್ರೆ 0 ಇಸ್ ಈಕ್ವಲ್ ಟು 0 ಆಗುತ್ತೆ. ಅಂದ್ರೆ ಎ ಇಸ್ ಈಕ್ವಲ್ ಟು ಏನಾಗ್ಬೇಕು, ಸೇಮ್ ನಂಬರ್ ಇರ್ಬೇಕು. 4 ಇರಬೇಕು, 5 ಏನಾರು ಎತ್ಕೊಳ್ಳಿ ನಂಬರು. ಎ ಇಸ್ ಈಕ್ವಲ್ ಟು ಬಿ ಆಗಿರ್ಬೇಕು ನಂಬರ್. ಅಂದ್ರೆ ಎ ಇಸ್ ದ ರೈಟ್ ಆನ್ಸರ್. ಎ ಗ್ರೇಟರ್ ದನ್ ಬಿ. ಎ ಬಿ ಗಿಂತ ಜಾಸ್ತಿ ಇದ್ರೂ ಆಗಲ್ಲ, ಎ ಬಿ ಗಿಂತ ಚಿಕ್ಕದಿದ್ರು ಆಗಲ್ಲ, ಅದೆರಡು ಈಕ್ವಲ್ ಇಲ್ಲ ಅಂದ್ರೂ ಕೂಡ ಆಗಲ್ಲ. ಯಾವುದು ಸರಿ ಅಂತ ಕೇಳೋದು, ಎ ಇಸ್ ಈಕ್ವಲ್ ಟು ಬಿ ಆಗಿದ್ರೆ ಮಾತ್ರ ಈ ಇಕ್ವೇಶನ್ ಕರೆಕ್ಟ್ ಆಗಿರೋಕ್ಕೆ ಸಾಧ್ಯ ಆಗುತ್ತೆ. ಸೊ ರೈಟ್ ಆನ್ಸರ್ ಇದು. ಅರ್ಥ ಆಯ್ತಲ್ಲ. ನಾವು ಒಂದಷ್ಟು ಪ್ರಮುಖವಾಗಿ ತಗೊಂಡಿದ್ದೀನಿ ಸ್ನೇಹಿತರೆ. ನಾನು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿ ಇದ್ರ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಹೀಗೆ ಪಿಸಿದು ಜಿ ಕೆ ಆಗಿರ್ಬೋದು, ಬೇರೆ ಬೇರೆ ಸೀರೀಸ್ ಗಳು ತಗೊಂಡ್ ಬರ್ತೀವಿ. ನಮ್ಮ ವಿಡಿಯೋ ನಮ್ಮ ಆಲ್ರೆಡಿ ಪ್ಲೇ ಲಿಸ್ಟ್ ಇದೆ ಸ್ನೇಹಿತರೆ. ಪ್ಲೇ ಲಿಸ್ಟ್ ಅಲ್ಲಿ ಆಲ್ರೆಡಿ ಇದೆ, ಹೋಗಿ. ಸಂವಿಧಾನದ ಪ್ಲೇ ಲಿಸ್ಟ್ ಸಪರೇಟ್ ಇದೆ, ಓಕೆ. ಮತ್ತೆ ಭೂಗೋಳ ಪ್ಲೇ ಲಿಸ್ಟ್ ಸಪರೇಟ್ ಇದೆ, ಮತ್ತೆ ಇತಿಹಾಸ ಪ್ಲೇ ಲಿಸ್ಟ್, ನಿಮ್ಗೆ ಮ್ಯಾರಥಾನ್ ವಿಡಿಯೋಸ್ ಗಳಿವೆ ಸಪರೇಟ್ ಇದೆ, ಓಕೆ. ಮತ್ತೆ ನಿಮ್ಗೆ ಎಕಾನಮಿ, ಅರ್ಥಶಾಸ್ತ್ರ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಎಲ್ಲ ನೋಡಿ. ಮೆಂಟಲ್ ಎಬಿಲಿಟಿ ಕೂಡ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಸೊ ದಯವಿಟ್ಟು ನೋಡಿ ನಮ್ಮ ವಿಡಿಯೋ ಪ್ಲೇ ಲಿಸ್ಟ್ ಸೆಕ್ಷನ್ಗೆ ಹೋಗಿ. ಇಲ್ಲ ಗೊತ್ತಾಗಿಲ್ಲ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಥವಾ ನಾನೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ಸ್ ಕೂಡ ಪ್ರೊವೈಡ್ ಮಾಡಕ್ ಟ್ರೈ ಮಾಡ್ತೇನೆ, ಅಥವಾ ನನ್ನ ಟೆಲಿಗ್ರಾಮ್ ಚಾನಲ್